ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವು ದೇವಾ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವಾ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ಶಡ ನನ್ನ ಸರ್ವಶಕ್ತನೇ. ಯೆಹೋವಾ ಎಲ್ಶಡ ನನ್ನ ಸರ್ವಶಕ್ತನೇ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ರೂವಾ ನನ್ನ ಒಳ್ಳೆ ಕುರುಬನೇ. ಯೆಹೋವಾ ರೂವಾ ನನ್ನ ಒಳ್ಳೆ ಕುರುಬನೇ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಎಲ್ಲರೂ ಹಾಡೋಣ, ಹೃದಯದ ಆಳದಿಂದ ನಾವು ಆಡೋಣ ಪ್ರಿಯರೇ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಯೇಸು ರಾಜನಿಗೆ ಆರಾಧನೆ. ಅಲ್ಲೆಲೂಯಾ ಆರಾಧನೆ. ಯೇಸು ರಾಜನಿಗೆ ಆರಾಧನೆ. ರದರ ಗದರದಲ ಬರ ಶಿಬರಿ ಬರ ಗದುರ ಗದರ ಬಲಬ
ಆರಾಧನೆ, ಓ ಡ್ಯಾಡಿ ಆರಾಧನೆ, ತಂದೆಯ ಆರಾಧನೆ, ಯೇಸುರಾಜನೇ ಆರಾಧನೆ, ಆರಾಧನೆ. ಕೊರೆತಲ ಮಸೆಕ್ಕಿತುರ ರುಕತರ ಬಲಕತುರೋ ಶೆಬ್ರೆ ರಮ ಸಿಕ್ಕಿತಿರಿ ಅಂದಲು ಶಿಬ್ರಂತಲು ಕ್ರೋತು ರಕಡಗರ ಬಲ ಸಕತುರ ಅಬರಿ ಮನಸಕತುರೋ ತೊಲಿಯರ ಶಿಬ್ರೆ ತೆಲಿ ಅಂತು. ಹಾಲೆಲೂಯಾ. ಯೇಸು ರಾಜನೇ, ಯೇಸು ದೇವಾ, ಓ ಆರಾಧನೆ ಆರಾಧನೆ. ರೇಖೆ ತೆರೆ ಮನಸಕ ತುರಿಯಲ ಶಿಬ್ರೋಂತಲ ಬ್ರೋಂತಲಿ ಅಂತರು ರೇಟರೆ ಮನ ಸಿಕ್ಕಿರಿಯಾ. ಹಾಲೆಲೂಯಾ. ಓ ರಾಜ, ಓ ದೇವಾ, ಓ ಕರ್ತನೇ, ಆರಾಧನೆ ಆರಾಧನೆ. ಜಗರ ಮನಸಿಕ ತುರಿಯ ರದುರೆ ಬಲಕ ತೊರ ತೊಲಿಯ ಶಿಬ್ರೆ ತೆಲಿಬೇತೆ ರಿಬ್ರಾ ತೊರಿಯಂತರು. ಎಲ್ಲರೂ ಸ್ತೋತ್ರ ಮಾಡಿ, ಎಲ್ಲರೂ ಸ್ತೋತ್ರ ಮಾಡ್ರಿ. ದೇವಾದ ದೇವವನ್ನು ಮಹಿಮೆಪಡಿಸುವ ಆತನ ಬಲವಾದ ಸಾನ್ನಿಧ್ಯ ಇಳಿದು ಬಂದಿದೆ, ಆತನ ಬಲವಾದ ಶಕ್ತಿ ಇಳಿದು ಬಂದಿದೆ. ರೇಖೆತೋ ಬಿಡುಗಡೆ ಮಾಡುವಂಥ ಕರ್ತನು ಇಳಿದಿದ್ದಾನೆ, ಸೌಖ್ಯ ಕೊಡುವಂಥ ದೇವರು ಇಳಿದಿದ್ದಾನೆ. ರೇಖೆತೆ ರಿಮಾ ಸೊಕ್ಕೋ ತೊರೊಂದೊಲ ಅಬ್ರೆಲ ಸೆಕೆತೋ ಮಕತ ಜುಗತ ರಬ 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 ರೇಖೆತೋ ರಕ ಡಗ ರೇಖ ಲಮ ಸಿಕ ಶಿವ ರಕ ದೋಕೋ ರೋಕೋ ತೋರೋ ತೋಲೋ ಶಿಬ್ರ ತಲ ಕಸ್ತದಮ ಸಿಕ್ಕ ತೋರೋ ತೀರ ಕಿಬ ರಮ ಸಕ ದುಗ ಡಗ ಡಗ ಅಬ್ರಲಕ ಸಬ್ರಲಕ ಸುಕ್ರತಿಲ ದರಿತಲ ಅರ್ಮೇದ ಸೊಕೋಟೋ ರೋಕೋಟೋ ರಿಬಾ ರೆಂದೆಲೆ ಮೇ ಸಿಕ್ಕಿ ತುರಿಯಲ್ಲ ರೀಬಾ ಬಾಬಾ ಶೇಖರ ಬರ 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 ಬ ಅರ್ಬಲಕ ಸರ್ಬಲಕ ತಿರ್ಬಲಕ ತುರದಲ ಶೆಬ್ರಂತಲಕ ತುರಿಯಲಕ ಟೊರೊಕೊಟುರಿಯ ಕೆರೆತೆಲೆಕೆ ಸೆಕೆತೆರೆಕೆ ತೆರೆಗೆರೆಬೆ ರಿತಾಲ ಸತಲ ಕತ ಬಲ 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 ಶಿಬರ ಬರಿ ಬರ ಬರಿ ಬರ ಬರಿ ಬರ ಬ ಡಿಗ 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 ರಿಕಲೆ ಗಜಗದಗ ಅರ್ಮನ ಸರ್ಬನ ಗರ್ಭನ ಸಂದನ ಗದನ ಚೋದ ಗೋದ ಮೋದ ಲೇದ ಸಾದ ಕೂದ ಅರ್ಕ ತರ್ಕ ಮರ್ಕ ದಲ್ಮ ಸೇಕೆ ತೋರೋ ತಲೆ ರೆಂದೆಲೆಮ ಸೆಂದೆಲೆಮ ಕುದ್ದೆಲೆಮ ಅರ್ಮನ ಕುರ್ಬೇದ ಸುಗೋತೋ ರೊಗೊಟೋ ರಿಬಾ ರಿಬ ರಬ 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 ರಬ. ಹಾಲೆಲೂಯಾ. ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೋಹನ್ನನ ಸುವಾರ್ತೆ 11ನೇ ಅಧ್ಯಾಯ 40-41 ವಾಕ್ಯ ನಾವು ಓದಿಕೊಳ್ಳೋಣ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 11 40-41. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಪ್ರೈಸ್ ಗಾಡ್. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಯಾರ ಕುರಿತಾಗಿ ಕರ್ತನ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ? ಮಾರ್ತಾ ಮತ್ತು ಮರಿಯ ಅವಳ ತಮ್ಮನಾದಂಥ ಲಾಜರನು ಸತ್ತು ಹೋಗಿದ್ದಾನೆ. 4 ದಿನಗಳ ಮುಂಚೆ ಆತನನ್ನು ಸಮಾಧಿ ಮಾಡಿದ್ದಾರೆ. ಸಮಾಧಿಯಲ್ಲಿ ಈಗಾಗಲೇ ಆ ಶವಶರೀರ ಏನಾಗಿದೆ? ಕೊಳಿತು ಹೋಗಿದೆ, ಹುಳ ಬಿದ್ದಿದೆ. ಆದರೆ ಯೇಸು ಕ್ರಿಸ್ತನು ಮಾರ್ತಾ ಮತ್ತು ಮರಿಯಳಿಗೆ ಕೊಡುವಂಥ ಒಂದು ವಾಗ್ದಾನದ ಮಾತು ಏನು ಗೊತ್ತುಂಟ? ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅಲ್ಲಲೂಯ್ಯ. ಹಾಗಾದರೆ ಇದರಲ್ಲಿ ನಾವು ತಿಳಿದುಕೊಳ್ಳುವಂಥ ಮುಖ್ಯವಾದಂಥ ವಿಚಾರ ಏನೆಂದರೆ, ಎಲ್ಲವೂ ಮುಗೀತು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಹೇಳುವಂಥ ಕೆಲವೊಂದು ಸಂಗತಿಗಳಿರಬಹುದು. ಅದು ವ್ಯಾಧಿ ಆಗಿರಬಹುದು, ಅದು ಕುಟುಂಬ ಜೀವಿತ ಆಗಿರಬಹುದು, ಮಕ್ಕಳಿಲ್ಲದಂಥ ಸಮಸ್ಯೆ ಆಗಿರಬಹುದು, ಕೋರ್ಟ್ ಕೇಸ್ಗಳಾಗಿರಬಹುದು, ಕೆಲಸಕ್ಕೆ ಸಂಬಂಧವಾದಂಥ ವಿಷಯಗಳಾಗಿರಬಹುದು, ಅನೇಕ ಸಂಗತಿಗಳು ಇಲ್ಲೂ ಮುಗಿದು ಹೋಯಿತು. ಇನ್ನು ಈ ವಿಷಯದಲ್ಲಿ ಒಂದು ಬಿಡುಗಡೆ ಸಿಗುವುದು ಕಷ್ಟ ಎಂಬಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಇವತ್ತು ನಿಂತಿರಬಹುದು. ಇನ್ನು ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಈ ಮಾತಿನ ಆಧಾರದಲ್ಲಿ ನಾನು ಹೇಳುವುದಕ್ಕೆ ಬಯಸುವುದೇನೆಂದರೆ, ಯೇಸು ಹೇಳುವಂಥದ್ದು, ನೀವು ನಂಬಿದರೆ, ಅಲ್ಲಲೂಯ್ಯ, ನಂಬುವಂಥ ಪ್ರತಿಯೊಬ್ಬರಿಗೆ ದೇವರು ಹೇಳುವಂಥ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅಲ್ಲಲೂಯ್ಯ. ನಮಗಿರುವಂಥ ಪರಿಸ್ಥಿತಿಗಳಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಡುವುದಾದರೆ ಈ ವಿಷಯಕ್ಕೆ ದೇವರು ಬಿಡುಗಡೆ ಕೊಡ್ತಾನೆ.
ಈ ವಿಷಯದಲ್ಲಿ ದೇವರು ಉತ್ತರ ಕೊಡಲಿಕ್ಕೆ ಹೋಗುತ್ತಾನೆ. ಈ ವಿಷಯದಲ್ಲಿ ದೇವರ ಕ್ರಿಯೆ ನಡೀಲಿಕ್ಕೆ ಹೋಗುತ್ತದೆ. ಹಲ್ಲೆಲೂಯ ಎಂಬುದಾಗಿ ನಾವು ನಂಬುವುದಾದರೆ ದೇವರಿಂದ ಎಲ್ಲವೂ ಸಾಧ್ಯ. ಯಾಕಂದ್ರೆ ಮಾರ್ಕ 9:23 ಏನು ಹೇಳ್ತದೆ? ಬುಕ್ ಆಫ್ ಮಾರ್ಕ್ ಚಾಪ್ಟರ್ 9:23 ಹೇಳ್ತದೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಇದರ ವಾಕ್ಯ ಏನು ಹೇಳ್ತದೆ? ನಂಬುವವನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ಎಲ್ಲವೂ ಅಂದ್ರೆ ಅರ್ಥ ಏನು? ಎನಿಥಿಂಗ್, ಯಾವುದೇ ವಿಚಾರ ಆಗಿರಬಹುದು. ಮರಣಕ್ಕೆ ಒಬ್ಬ ವ್ಯಕ್ತಿ ಮರಣಕ್ಕೆ ಸಮೀಪವಾಗಿರುವುದಾದರೆ, ಒಂದು ಒಬ್ಬ ವ್ಯಕ್ತಿ ಕೋಮದಲ್ಲಿ ಇರುವುದಾದರೂ, ಹಲ್ಲೆಲೂಯ, ಈವನ್ ಒಬ್ಬ ವ್ಯಕ್ತಿ ಸತ್ತು ಹೋದ್ರೂ ಕೂಡ ಅಲ್ಲಿಗೆ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನು. ಹಲ್ಲೆಲೂಯ. ನಂಬುವವನಿಗೆ ಎಲ್ಲವೂ ಸಾಧ್ಯ. ನಾವು ಈ ಒಂದು ಲಾಜರ ಮತ್ತು ಮಾರ್ತ ಮರಿಯಳ ಚರಿತ್ರೆ ಬಗ್ಗೆ ನಾವು ಧ್ಯಾನಿಸುವುದಾದರೆ, ನಾವು 11ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 11 ವರ್ಸಸ್ 1. ನಾವು ಯೋಹನ್ನನ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯನ ಓದಿಕೊಳ್ಳೋಣ. ಬೇತಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು, ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಪ್ರೈಸ್ ಗಾಡ್. ನೋಡಿ, ಬೆತನ್ಯ ಎಂಬಂತ ಊರಿನಲ್ಲಿ ಒಂದು ಕುಟುಂಬ ವಾಸ ಮಾಡ್ತಾ ಇತ್ತು. ಆ ಕುಟುಂಬದಲ್ಲಿ 3 ಸದಸ್ಯರಿದ್ದಾರೆ: ಮಾರ್ತ, ಮರಿಯ, ಲಾಜರ. ಮಾರ್ತ ಎಂಬ ಹೆಸರಿಗೆ ಅರ್ಥ ಇದೆ ಯಜಮಾನ ಎಂಬುದಾಗಿ. ಮಾರ್ತ ಎಂಬಂತ ಹೆಸರಿಗೆ ಒಂದು ಅರ್ಥ ಇದೆ, ಏನು ಗೊತ್ತುಂಟ? ಯಜಮಾನ. ಮರಿಯ ಎಂಬ ಹೆಸರಿಗೆ ಅರ್ಥ ಇದೆ ದೇವರಿಗೆ ಪ್ರಿಯಳು. ಮರಿಯ ಎಂಬ ಹೆಸರಿಗೆ ಕೂಡ ಒಂದು ಅರ್ಥ ಇದೆ. ಏನು ಅರ್ಥ? ದೇವರಿಗೆ ಪ್ರಿಯಳು. ಲಾಜರ್ ಎಂಬ ಹೆಸರಿಗೂ ಕೂಡ ಅರ್ಥ ಇದೆ ದೇವರು ಸಹಾಯ ಮಾಡಿದನು. ಲಾಜರ್ ಎಂಬುದಾಗಿ ಹೇಳುವಂತ ಹೆಸರಿಗೂ ಕೂಡ ಏನಿದೆ? ಅರ್ಥ ಇದೆ. ಏನದು? ದೇವರು ಸಹಾಯ ಮಾಡಿದನು. ಈ 3 ಸದಸ್ಯರಿರುವಂಥ ಒಂದು ಚಿಕ್ಕ ಕುಟುಂಬ. ಈ ಕುಟುಂಬದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆಗಾಗ್ಗೆ ಹೋಗ್ತಾ ಇದ್ದ, ಬರ್ತಾ ಇದ್ದ. ಯೇಸು ಕ್ರಿಸ್ತನಿಗೆ ಕುಟುಂಬದೊಂದಿಗೆ ಒಂದು ಒಳ್ಳೆ ಅನ್ಯೋನ್ಯತೆ ಇತ್ತು. ಹಲ್ಲೆಲೂಯ, ಪ್ರೈಸ್ ಗಾಡ್. ಯೇಸು ಸ್ವಾಮಿಯ ಜೊತೆಯಲ್ಲಿ ಯಾವ ಕುಟುಂಬ ಹಲ್ಲೆಲೂಯ ಒಳ್ಳೆ ಅನ್ಯೋನ್ಯತೆಯಿಂದ ಇರುತ್ತದೋ, ಸಂಬಂಧ ಇಟ್ಟುಕೊಂಡಿರುತ್ತದೋ, ಆ ಕುಟುಂಬದಲ್ಲಿ ಯಾವಾಗಲೂ ಯೇಸು ಬರ್ತಾನೆ ಹೋಗ್ತಾನೆ, ಬರ್ತಾನೆ ಹೋಗ್ತಾನೆ. ಅಲ್ಲಿ ಒಡನಾಟ ಇಟ್ಟುಕೊಂಡಿರುತ್ತಾನೆ. ಯೇಸು ಇರುವ, ನಾವು ಒಂದು ಹಾಡನ್ನು ಹಾಡ್ತೇವಲ್ಲ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸುವಿರುವ ಮನೆಯಲ್ಲಿ ಶಾಂತಿ ಸಮಾಧಾನ. ಎಲ್ಲರಾಡಿ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯ. ಯೇಸು ಯಾವ ಮನೆಯಲ್ಲಿ ಇರುತ್ತಾನೋ ಅಲ್ಲಿ ಏನಿದೆ? ಆನಂದ ಇದೆ. ಅಲ್ಲಿ ಏನಿದೆ? ಅಲ್ಲಿ ಆನಂದ ಇದೆ. ಯೇಸು ಯಾವ ಮನದಲ್ಲಿ ಇರ್ತಾನೋ ಆ ಮನದಲ್ಲಿ ಏನಿದೆ ಅಂತೆ? ಶಾಂತಿ ಮತ್ತು ಸಮಾಧಾನ ಇರ್ತದೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ, ಓದಲಿಕ್ಕೆ ನಾವಲ್ಲಿ ಸಾಧ್ಯವಾಗುತ್ತದೆ. ರಮನ ಶಿಖರಬಲ ರೋತೋಲಿಮ ಹಸ್ಕತರಬಲ ರತಿಲ ಸೆಕೆಟು ರೋಕೊಟು ರಿಬ ರಕ್ರೋತಲಿ ಅಂತಲ್ಮ ಸೆಕೆಟುರಿಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಅರ್ಮಲ ಸೆಕೆಟು ರೋತೋಲೋ ಮಕತೋ ಲಿಮನ ಜಬ್ರೋತ ಲಮ್ರೋತ ಕುಬ್ರಾತ ಲಿಬಾತ ಅರ್ಬಲ ಖರ್ಬಲ ಸೆಟೋ ರೋಕೊಟೋ ರಿಬಾ ರಿಕಟ ಲಮ ಸಿಕ್ಕೆ ರಿಬನೋ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಬರ್ತಾ ಇದ್ದ, ಹೋಗ್ತಾ ಇದ್ದ ಮನೆ. ಯೇಸು ದೇವರ ಮಕ್ಕಳ ಮನೆಯಲ್ಲಿ ದಿನದ 24 ಗಂಟೆ
365 ದಿವಸ ಕೂಡ ಒಂದು ಸಲ ಬಂದ್ರೆ ಆತನು ಇರುತ್ತಾನೆ. ಅಲ್ಲಲೂಯ್ಯ. ಕೀರ್ತನೆ 91:1 ಹೇಳ್ತದೆ, ಸ್ಯಾಮ್ಸ್ 91:1, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಸರ್ವಶಕ್ತನ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಒಂದು ವೇಳೆ ನಾನು ಮತ್ತು ನೀವು ದೇವರ ಮೊರೆ ಹೋಗುವುದಾದರೆ ಆತನ ಆಶ್ರಯದಲ್ಲಿ ನಾವು ಏನಾಗಿರ್ತೇವೆ? ಸುರಕ್ಷಿತರಾಗಿರ್ತೇವೆ. ಅನೇಕರು ಏನ್ ಮಾಡ್ತಾರೆ ಗೊತ್ತುಂಟ? ಮನುಷ್ಯರ ಮೊರೆ ಹೋಗುತ್ತಾರೆ, ಅಧಿಕಾರಿಗಳ ಮೊರೆ ಹೋಗ್ತಾರೆ, ಕಷ್ಟ ಕಾಲದಲ್ಲಿ ಮನುಷ್ಯನನ್ನು ಹುಡುಕಿ ಹೋಗುತ್ತಾರೆ. ಇದು ನಿಮಿತ್ತ ಏನಾಗ್ತದೆ? ಇನ್ನೂ ಕಷ್ಟಗಳು ದುಃಖಗಳು ಇನ್ನೂ ಹೆಚ್ಚಾಗ್ತದೆ ಅವರದ್ದು. ಒಂದು ವಾಕ್ಯ ಓದಿ, ಯೆರೆಮೀಯ 17:5 ವಾಕ್ಯದಿಂದ, ಬುಕ್ ಆಫ್ ಜೆರೆಮಯ ಚಾಪ್ಟರ್ 17 ವರ್ಸಸ್ 5 ಇಂದ ಓದಿಕೊಳ್ಳೋಣ. ಯೆರೆಮೀಯ 17:5 ವಾಕ್ಯದಿಂದ ಓದಿಕೊಳ್ಳೋಣ. ಬುಕ್ ಆಫ್ ಜೆರೆಮಯ, ಯೆಶಾಯನ ಪುಸ್ತಕದ ನಂತರದ ಪುಸ್ತಕ, 17:5 ವಾಕ್ಯದಿಂದ. ಬೇಗ ಬೇಗ ತೆಗೆಯಬೇಕು. ಯೆಹೋವನು ಇಂತೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ದೇವರ ವಾಕ್ಯ ನಡ್ತದೆ, ಮನುಷ್ಯನಲ್ಲಿ ಭರವಸೆ ಇಟ್ಟು ದೇವರನ್ನು ತೊರೆಯುವಂತ ವ್ಯಕ್ತಿಯು ಅವನು ಶಾಪಗ್ರಸ್ತನು. ಆ ದೇವರ ವಾಕ್ಯ ಕೀರ್ತನೆ 91:1 ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು. ಆ ಯೇಸು ಕ್ರಿಸ್ತನ ಮೊರೆ ಯಾರು ಹೋಗ್ತಾರೋ ಆತನ ಆಶ್ರಯದಲ್ಲಿ ಅವರು ಸುರಕ್ಷಿತವಾಗಿರುತ್ತಾರೆ. ಯಾವುದೇ ಸಮಯ ಆಗಿರಬಹುದು. ನಮ್ಮ ವಿಷಯಗಳಿಗೆ ಆತನ ಸಮ್ಮುಖದಲ್ಲಿ ಬರುವಾಗ ಸಾಯುವಂಥ ಪರಿಸ್ಥಿತಿಯಲ್ಲಿ ಕೂಡ, ಎಲ್ಲವನ್ನು ಕಳ್ಕೊಂಡ ಸ್ಥಿತಿಯಲ್ಲಿ ಕೂಡ ಆತನ ಮೊರೆನ ಹೋಗುವುದಾದರೆ ನಾವು ಸುರಕ್ಷಿತರಾಗುವುದಕ್ಕೆ ಸಾಧ್ಯ. ನಮ್ಮನ್ನು ಕೈ ಬಿಡಲ್ಲ ಆತನು, ನಮ್ಮ ತೊರೆದು ಬಿಡುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಕುಟುಂಬ ಕ್ರಿಸ್ತನೊಟ್ಟಿಗೆ, ಸ್ವಾಮಿಯೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇಟ್ಟುಕೊಂಡಂಥ ಒಂದು ಕುಟುಂಬ. ಯೇಸು ಸ್ವಾಮಿ ಜೊತೆಯಲ್ಲಿ ಒಳ್ಳೆ ಅನ್ಯೋನ್ಯತೆಯನ್ನು ಇಟ್ಟುಕೊಂಡಂಥ ಒಂದು ಕುಟುಂಬವಾಗಿತ್ತು. ಯಾರು? ಮಾರ್ತಾ, ಲಾಜರ ಮತ್ತು ಮರಿಯ, 3 ಜನ ಇರುವಂಥ ಒಂದು ಚಿಕ್ಕ ಕುಟುಂಬ. ಆದರೆ ವಾಕ್ಯದಲ್ಲಿ ಓದ್ತೇವೆ, 1ನೇ ವಾಕ್ಯ ಯೋಹನ್ನನ ಸುವಾರ್ತೆ 11:1, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 11:1 ಏನಿರ್ತದೆ? ಲಾಜರನು ಅಸ್ವಸ್ಥನಾದನು. ಹೌದಾ? 11ನೇ 1ನೇ ವಾಕ್ಯ ಏನಿರ್ತದೆ? ಮಾರ್ತಾ ಮತ್ತು ಮರಿಯಳ ತಮ್ಮನಾದ ಲಾಜರ್ ಏನಾದನು? ಅಸ್ವಸ್ಥನಾದನು. ಆರಂಭದಲ್ಲೇ ಅಲ್ಲಿ ಬರೆಯಲ್ಪಟ್ಟಿದೆ ಏನೆಂಬುದಾಗಿ? ಲಾಜರನು ಅಸ್ವಸ್ಥನಾದನು. ಒಂದು ತಿಳ್ಕೋಬೇಕು, ಕೆಲವರ ಒಂದು ಭಾವನೆ ಏನೆಂದರೆ, ಯೇಸು ಕ್ರಿಸ್ತನು ನಂಬಿದ ನಂತರ ನಮಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗಿ. ಶರೀರದಲ್ಲಿ ಜೀವಿಸುವವರೆಗೆ ನಮಗೆ ಸಮಸ್ಯೆಗಳು ಬರ್ತದೆ. ಲೋಕದ ಜನರಿಗೆ ಏನಿಲ್ಲ, ದೇವರನ್ನು ಬಿಟ್ಟು ಜೀವಿಸುವಂಥ ಲೋಕದಲ್ಲಿ, ದೇವರಲ್ಲಿ ನಂಬಿಕೆ ಇಲ್ಲ ಜೀವಿಸುವಂಥ ಅನೇಕರಿದ್ದಾರೆ ಲೋಕದಲ್ಲಿ. ಅವರಿಗೆ ಯಾವುದೇ ನಿರೀಕ್ಷೆ ಇಲ್ಲ. ಅವರಿಗೂ ಕಷ್ಟಗಳು ಉಂಟು, ದೇವರು ನಂಬುವಂಥ ಮಕ್ಕಳಿಗೂ ಕಷ್ಟಗಳು ಉಂಟು. ಆದರೆ ಒಂದು ವ್ಯತ್ಯಾಸ ಇದೆ ಅಲ್ಲಿ. ಏನು ವ್ಯತ್ಯಾಸ ಗೊತ್ತುಂಟ? ಹಲ್ಲೆಲೂಯಾ, ನಮಗೆ ಬಿಡುಗಡೆಯ ಒಂದು, ಹಲ್ಲೆಲೂಯಾ, ಕೀರ್ತನೆ 34:19 ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಆತನು ಅವುಗಳಿಂದ ಅವರನ್ನು ಬಿಡಿಸುವನು. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಅಂತ ವಾಕ್ಯ ಹೇಳ್ತದೆ. ಆದರೆ ಅವುಗಳಿಂದ ಆತನು ಏನು ಮಾಡ್ತಾನೆ ಅಂತೆ? ಅವರನ್ನು ಬಿಡುಗಡೆ ಮಾಡ್ತಾನೆ. ನಮಗೆ ಬಿಡುಗಡೆಯ ಒಂದು ವಾಗ್ದಾನ ಇದೆ. ವಾಗ್ದಾನ ಮಾತ್ರ ಅಲ್ಲ, ಒಂದು ವಾಕ್ಯ ಓದಿ, ಮಲಾಕ್ಯ 3:18,
ಮತ್ತಾಯನ ಸುವಾರ್ತೆಗಿಂತ ಮುಂಚಿನ ಪುಸ್ತಕ ಮಲಾಕಿಯ 3ನೇ ಅಧ್ಯಾಯ 18ನೇ ವಾಕ್ಯ ಓದಿ ನೋಡುವ. ಅಲ್ಲಿ ಶಿಷ್ಟರಿಗೂ ದುಷ್ಟರಿಗೂ, ದೇವರನ್ನು ಸೇವಿಸುವವರಿಗೂ ದೇವರನ್ನು ಸೇವಿಸದಿರುವವರಿಗೂ ದೇವರೊಂದು ವ್ಯತ್ಯಾಸ ತೋರಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓದಿ ಸಿಕ್ಕಿದ್ರೆ. ಆಗ ಶಿಷ್ಟರಿಗೂ ದುಷ್ಟರಿಗೂ, ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ಏನ್ ಹೇಳ್ತದೆ? ದೇವರನ್ನು ಸೇವಿಸುವವರಿಗೂ ದೇವರನ್ನು ಸೇವಿಸದೆ ಇರುವವರಿಗೂ ಇರುವಂತ ತಾರತಮ್ಯ ನಾವು ಕಾಣ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಶಿಷ್ಟರಿಗೂ ಕಷ್ಟ ಇದೆ, ದುಷ್ಟರಿಗೂ ಕಷ್ಟ ಇದೆ ಲೋಕದಲ್ಲಿ. ದೇವರನ್ನು ಸೇವಿಸುವವರಿಗೂ ಕಷ್ಟ ಇದೆ, ದೇವರನ್ನು ಸೇವಿಸದಿರುವವರಿಗೆ ಏನಿದೆ? ಕಷ್ಟ ಇದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಒಂದು ವ್ಯತ್ಯಾಸವನ್ನು ಅದರ ಮಧ್ಯದಲ್ಲಿ ದೇವರು ತೋರಿಸ್ಲಿಕ್ಕೆ ಹೋಗ್ತಾನೆ. 1 ಕೊರಿಂಥ 10:13 ಹೇಳ್ತದೆ, ನಿಮಗೆ ಸಹಿಸಲಿಕ್ಕೆ ಅಸಾಧ್ಯವಾದ ಕಷ್ಟವನ್ನು, ಶೋಧನೆಯನ್ನು ದೇವರು ಬರುವುದಕ್ಕೆ ಬಿಡುವುದಿಲ್ಲ. ಶೋಧನೆ ಬಂದಾಗ ಅದು ಸಹಿಸುವುದಕ್ಕೆ ಕೃಪೆ ಕೊಡ್ತಾನೆ. ಅದನ್ನು ಹೊರಗೆ ಬರುವಂತ ಮಾರ್ಗವನ್ನು ಕೂಡ ದೇವರು ಸಿದ್ಧ ಮಾಡ್ತಾನೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಗಾಡ್. ಅದು ಕಷ್ಟಗಳು ಬರುವಾಗ, ಈ ಲೋಕದಲ್ಲಿ ಸಮಸ್ಯೆಗಳು ಬರುವಾಗ, ದುಃಖಗಳು ಬರುವಾಗ ನಾವು ಸೋತು ಹೋಗಬಾರದು. ದೇವರ ಸಮ್ಮುಖದಲ್ಲಿ ಬರುವುದಕ್ಕೆ ಒಂದು ಒಳ್ಳೆಯ ಅವಕಾಶ, ದೇವರ ಪಾದ ಪೀಠದಲ್ಲಿ ಸಮಯ ಕಳೀಲಿಕ್ಕೆ ಒಂದು ಉತ್ತಮವಾದ ಒಂದು ಅವಕಾಶ ಅದು. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತುಂಟ? ರೋಮಪುರದ ಪತ್ರಿಕೆ 8:28 ಸಿಕ್ಕಿದ್ರೆ ಓದಬಹುದು. ದೇವರು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನ ಎಲ್ಲವನ್ನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲವನ್ನು ಒಳ್ಳೆಯದಕ್ಕೆ ಮಾಡ್ತಾನೆ. ನಾವು ಹೇಗೆ ಕರೆಯಲ್ಪಟ್ಟವರು? ದೇವರ ಸಂಕಲ್ಪದ ಮೇರೆಗೆ ನಾನು ಮತ್ತು ನೀವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಏನು ಮಾಡ್ತಾನಂತೆ? ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ಏನಾದರೂ ಸಮಸ್ಯೆ ಬಂದರೆ, ಏನಾದರೂ ಕಷ್ಟ ಬಂದರೆ, ಏನಾದರೂ ರೋಗ ಬಂದರೆ ಎಲ್ಲ ಒಳ್ಳೆಯದಕ್ಕೋಸ್ಕರವಾಗಿ ದೇವರು ನಮ್ಮ ಪ್ರೀತಿ ಮಾಡ್ತಾ ಇದ್ದಾನೆ. ಒಳ್ಳೆಯದಕ್ಕಾಗಿ ಏನೆಂಬುದಾಗಿ ಮತ್ತೆ ನಾವು ನೋಡುವ. ಯೆರೆಮೀಯನ ಪುಸ್ತಕ 29 ಅಧ್ಯಾಯ 11-13 ವಾಕ್ಯ ಓದುವಾಗ, ಆ ಓದಿಯ ವಾಕ್ಯ ಸಿಕ್ಕಿದ್ರೆ ಬೇಗ ಓದಿ. ಯೆರೆಮೀಯ 29ನೇ ಅಧ್ಯಾಯ 11, 12, 13ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒಂದೊಂದಾಗಿ ಆ ವಾಕ್ಯವನ್ನು ಓದಿಕೊಳ್ಳೋಣ. ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. 29:11 ಓದಿ. 11. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಅದು ಅಹಿತದ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆನು. ಅದು ಅಹಿತದ ಆಲೋಚನೆಗಳಲ್ಲ, ಅದು ಹಿತದ ಆಲೋಚನೆಗಳೇ. ಮುಂದೆ ಓದಿ. ನೀವು ನನಗೆ ಮೊರೆ ಇಡುವಿರಿ. ಪ್ರಾರ್ಥಿಸಲು ಹೋಗುವಿರಿ. ನಾನು ಕಿವಿ ಕೊಡುವೆನು. ನೀವು ನನ್ನನ್ನು ಹುಡುಕುವಿರಿ. ನೋಡಿ, ದೇವರನ್ನು ನಾವು ಹುಡುಕ್ಲಿಕ್ಕೆ ಹೋಗುತ್ತೇವೆ ಯಾವಾಗ? ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ವೇದನೆಗಳು ಬರುವಾಗ, ನೋವುಗಳು ಬರುವಾಗ ದೇವರನ್ನು ಹುಡುಕುವುದಕ್ಕೆ ನಾವು ಹೋಗುತ್ತೇವೆ. ನೀವು ಹುಡುಕುವಿರಿ. ಮತ್ತೆ ಮುಂದೆ ಓದಿ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಮತ್ತೆ ನಾನು ನಿಮಗೆ ದೊರೆಯುವೆನು. ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟೆ ಬಿಟ್ಟಿದ್ದ. ಹಲ್ಲೆಲೂಯಾ. ದೇವರು ಯಾವುದನ್ನು ತಪ್ಪಿಸ್ತಾನೆ? ನಮ್ಮನ್ನು ನಮ್ಮ ದುರಾವಸ್ಥೆಯಿಂದ ತಪ್ಪಿಸುತ್ತಾನೆ. ಹಾಗಾದ್ರೆ ದೇವರಿಗೆ ನನ್ನ ಮತ್ತು ನಿಮ್ಮ ಕುರಿತು ಒಂದು ಯೋಚನೆ ಇದೆ, ದೇವರೊಂದು ಪ್ಲಾನ್ ಇದೆ. ಏನೇ ಸಮಸ್ಯೆ ಬಂದರೂ, ಏನೇ ದುರ್ಘಟನೆ ನಮ್ಮ ಜೀವಿತ ನಡೆಯೋದು, ಅದರ ಮೂಲಕ ದೇವರಿಗೊಂದು ಪ್ಲಾನ್ ಇದೆ, ದೇವರಿಗೊಂದು ಯೋಜನೆ ಇದೆ. ಲಾಜರನು ಅಸ್ವಸ್ಥನಾಗಿದ್ದಾನೆ, ಅದರ ಅರ್ಥ ದೇವರು ಲಾಜರನ್ನು ಪ್ರೀತಿ ಮಾಡುವುದಿಲ್ಲ ಎಂಬುದಾಗಿ ಅಲ್ಲ. ದೇವರೊಟ್ಟಿಗೆ ಒಳ್ಳೆ ಸಂಬಂಧ, ಯೇಸು ಕ್ರಿಸ್ತನೊಟ್ಟಿಗೆ
ಲಾಜರನಿಗೆ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಅನ್ಯೋನ್ಯತೆ ಇದೆ, ಅವನ ಅಸ್ವಸ್ಥನಾದ. ಅನೇಕ ಸಲ ನಮ್ಮ ಚಿಂತೆ ಹೀಗೆ ಇರುತ್ತದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆರಾಧನೆ ಕ್ರಮವಾಗಿ ಹೋಗ್ತಾ ಇದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ಸತ್ಯವೇದ ಕ್ರಮವಾಗಿ ಓದ್ತಾ ಇದ್ದೇನೆ, ದೇವರೊಂದಿಗೆ ಒಳ್ಳೆ ಸಂಬಂಧ ನನಗಿದೆ, ಆದ ಕಾರಣ ನನಗೆ ಯಾವುದು ಸಮಸ್ಯೆ ಬರುವುದಿಲ್ಲ. ಸಮಸ್ಯೆಗಳು ಬರುವಾಗ ದೇವರಿಗಿನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತೇವೆ. ಯಾಕೆ ದೇವರ ನನ್ನ ಜೀವಿತ ಈ ರೀತಿಯ ಒಂದು ಅನುಭವ, ಯಾಕೆ ಈ ರೀತಿಯ ಒಂದು ವೇದನೆ, ಯಾಕೆ ಈ ರೀತಿಯ ಒಂದು ಕಷ್ಟ ಎಂಬುದಾಗಿ ದೇವರು ನೋಡಿ ಸವಾಲುಗಳ ಮೇಲೆ ಸವಾಲುಗಳನ್ನು ಹಾಕೋದಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಪ್ರಿಯರೇ. ಅಲ್ಲಲ್ವಯ್ಯ, ವಾಕ್ಯದ ಪ್ರಕಾರವಾಗಿ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಅನುಮತಿಸುತ್ತಾನೆ. ಅಸ್ವಸ್ಥತೆ ಬರುವುದಾದರೆ, ಬೇರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದರ ಮೂಲಕ ದೇವರಿಗೊಂದು ಉದ್ದೇಶ ಇದೆ, ದೇವರಿಗೊಂದು ಯೋಜನೆ ಇದೆ. ಅದು ಏನೆಂಬುದಾಗಿ ಲಾಜರನ ಜೀವಿತದಲ್ಲಿ ಬಂದ ಅಸ್ವಸ್ಥತೆ ಬಂದದಕ್ಕೆ ಏನು ಕಾರಣ, ಅದರ ಉದ್ದೇಶ ಏನೆಂಬ ಮತ್ತೆ ಮುಂಚೆ ನಂತರ ನಾವು ತಿಳಿದುಕೊಳ್ಳಿಕ್ಕೆ ಹೋಗ್ತೇವೆ. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವುದಕ್ಕೆ ಮೊದಲ ಉದ್ದೇಶ ಧರ್ಮೋಪದೇಶ ಕಾಂಡ 8:2 ಬೇಗನೆ ತೆಗೆಯಬೇಕು. ಅಲ್ಲಲ್ವಯ್ಯ, ದಿನಶೇಷರು ಇಲ್ವಾ ಇಲ್ಲಿ? ಡ್ಯೂಟರನಮಿ ಚಾಪ್ಟರ್ 8:2, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ಅಲ್ಲಲ್ವಯ್ಯ, ದಯಮಾಡಿ ಓದಿ. ಡ್ಯೂಟರನಮಿ ಚಾಪ್ಟರ್ 8:2. ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಂಡುವವರು ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡಿ ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಪ್ರೈಸ್ ಗಾಡ್. ನೋಡಿ, ದೇವರು ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವ ಪರೀಕ್ಷೆ ಮಾಡ್ತಾನೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತೇವಾ ಇಲ್ಲವಾ? ಎಲ್ಲ ಒಳ್ಳೆದಿರುವಾಗ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸುಲಭ, ದೇವ ಸ್ತುತಿ ಮಾಡುವುದಕ್ಕೆ ಸುಲಭ, ಕ್ರಮವಾಗಿ ಆರಾಧನೆಗೆ ಬರಲಿಕ್ಕೆ ಸುಲಭ. ಏನೇ ಒಂದು ಕಷ್ಟ ಬಂದಾಗ, ಯಾವುದು ನಷ್ಟ ಬಂದಾಗ, ಆವಾಗ ನಮ್ಮ ಸಮರ್ಪಣೆ ಗೊತ್ತಾಗುತ್ತದೆ. ದೇವರೊಂದಿಗಿರುವಂತಹ ಒಂದು ಸಂಬಂಧ ನಾವು ಯಾವ ರೀತಿ ಇಟ್ಟುಕೊಳ್ತೇವೆ ಎಂಬುದಾಗಿ ಆ ಸಮಯದಲ್ಲಿ ಗೊತ್ತಾಗುತ್ತದೆ. ದೇವರು ಕಷ್ಟಕ್ಕೆ ಒಳಪಡಿಸಿ ನಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ. ಅಲ್ಲಲುಯ್ಯ, ಪ್ರೈಸ್ ಗಾಡ್. ಹಾಗಾದ್ರೆ ಕಷ್ಟಗಳು ಬರುವುದು, ದುಃಖಗಳು ಬರುವುದು, ವೇದನೆಗಳು ಬರುವುದು, ನೋವುಗಳು ಬರುವುದು, ಅದೆಲ್ಲ ಒಳ್ಳೆಯದಕ್ಕಾಗಿ. ಅದರ ಹಿಂದೆ ದೇವರಿಗೆ ಒಂದು ಉದ್ದೇಶ ಇದೆ. ಬದಲಿರುವ ಕೈ ಕೊಟ್ಟು ಹೇಳಿ, ನಿನ್ನ ಜೀವಿತದ ಸಮಸ್ಯೆಗಳಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ಪುನಃ ಹೇಳಿ, ನಿನ್ನ ಜೀವಿತದ ಸಮಸ್ಯೆಗಳಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ದೇವರ ಉದ್ದೇಶ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದೂ ಕೂಡ ನಡೆಯುವುದಿಲ್ಲ. ದೇವರಿಗೆ ನಮ್ಮ ಕುರಿತಾಗಿ ಒಂದು ಒಳ್ಳೆಯ ಒಂದು ಉದ್ದೇಶ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಉದ್ದೇಶ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ಕೂಡ ನಡೆಯುವುದಿಲ್ಲ. ಹಲ್ಲೆಲೂಯಾ. ಎರಡನೇದಾಗಿ ದೇವರಿಗಿರುವಂಥ ಉದ್ದೇಶ, ಯೋಬನ ಪುಸ್ತಕವನ್ನು ಓದುವಾಗ ಗೊತ್ತಾಗ್ತದೆ. ಯೋಬನ ಕುರಿತಾಗಿ ಸತ್ಯವೇದ ಏನು ಹೇಳ್ತದೆ? ಯೋಬನ ಪುಸ್ತಕ 1ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ. ಎಲಿಜಾ ಕೊಡಿ, ಮೈಕ್ ಎಲಿಜಾ ಓದ್ತಾನೆ. 1ರಿಂದ 4ನೇ ವಾಕ್ಯ ಓದುವಾಗ, ಯೋಬನು ಒಳ್ಳೆ ಸ್ವಭಾವವುಳ್ಳ ವ್ಯಕ್ತಿ, ದೇವರೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಂತ ವ್ಯಕ್ತಿಯಾಗಿದ್ದ. ಓದಿ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತವುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನು ನಿರಾಕರಿಸುತ್ತಿದ್ದ, ಯಥಾರ್ಥನಾಗಿದ್ದ, ನಿರ್ದೋಷನಾಗಿದ್ದ, ದೇವರಿಗೆ ಭಯಪಡುವವನಾಗಿದ್ದ,
ಭಕ್ತಿಯುಳ್ಳವನಾಗಿದ್ದ. ಅಲ್ಲಲುಯ್ಯ. ದೇವರಿಗೆ ಯಜ್ಞಗಳನ್ನು ಕೊಡುವಂಥ ವ್ಯಕ್ತಿ ಆಗಿದ್ದ. ಇಷ್ಟೆಲ್ಲ ಒಳ್ಳೆ ಗುಣಗಳು ಆತನಿದ್ದ. ಅದು ಮಾತ್ರವಲ್ಲ, ಊಚು ದೇಶದಲ್ಲೇ ಅವನು ಐಶ್ವರ್ಯವಂತನು. ಅವನಿಗೆ ಹಣದ ಯಾವುದೇ ಅವಶ್ಯಕತೆ ಇರಲಿಲ್ಲ. ಬೇಕಾದಷ್ಟು ಆಸ್ತಿ ಇತ್ತು, ಬೇಕಾದಷ್ಟು ಸಂಪತ್ತು ಆತನಿಗಿತ್ತು, ಬೇಕಾದಷ್ಟು ಹಣ ಇತ್ತು, ಎಲ್ಲ ಅವನಿಗಿದೆ. ಅಲ್ಲಲ್ಲಿಯ. ಆದರೆ ದೇವರು ಅವನ ಕುರಿತು ಸಾಕ್ಷಿ ಕೊಡ್ತಾ ಇದ್ದಾನೆ. 8ನೇ ವಾಕ್ಯ ಓದಿ, ವರ್ಸಸ್ 8. ಹಾಗೆ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಸೈತಾನನಿಗೆ ದೇವರು 9ನೇ ವಾಕ್ಯದಿಂದ ಸೈತಾನ ಏನು ಹೇಳ್ತಾನೆ ನೋಡಿ. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೆ, ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ. ನೋಡಿ, ಅನೇಕರು ಸೈತಾನ ಹೇಳಿದ ಹಾಗೆ ದೇವರಲ್ಲಿ ಭಯಭಕ್ತಿ ಇಟ್ಟುಕೊಂಡದ್ದು ಲಾಭಕ್ಕೋಸ್ಕರ. ನಾವು ಲಾಭಕ್ಕಾಗಿ ಮಾತ್ರ ದೇವರಲ್ಲಿ ಪ್ರೀತಿ ಇಡುವಂಥದ್ದಲ್ಲ. ದೇವರನ್ನ ಪ್ರೀತಿ ಮಾಡುವಂಥದ್ದು ನಮ್ಮ ಈ ಲೋಕದ ಕೆಲವು ಲಾಭಗಳಿಗೆ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಥಾರ್ಥ ಹೃದಯದಿಂದ ದೇವರನ್ನ ಪ್ರೀತಿ ಮಾಡಬೇಕು. ಈ ಲೋಕದ ಸಂಗತಿಗಳು ನಮಗೆ ಸಿಗದಿರಲಿ, ದೇವರನ್ನ ಪ್ರೀತಿ ಮಾಡಬೇಕು. ಹಾಗಾದರೆ ಯೋಬನ ಭಯಭಕ್ತಿಗೆ ಒಂದು ಪರೀಕ್ಷೆ ಬರ್ತಾ ಉಂಟು. ಯೋಬನಲ್ಲಿರುವ ದೇವರ ಮೇಲೆ ಇಟ್ಟಂತ ನಂಬಿಕೆಗೆ ಪರೀಕ್ಷೆ ಬರ್ತಾ ಉಂಟು. ಯೋಬನಲ್ಲಿರುವ ದೇವರ ಮೇಲೆ ಇಟ್ಟಂತ ಪ್ರೀತಿಗೆ ಒಂದು ಪರೀಕ್ಷೆ ಬರ್ತಾ ಇದೆ. ಅಲ್ಲಲೂಯ್ಯ. ಯಾವಾಗ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ದೇವರು ಗೊತ್ತುಂಟ? ಸೈತಾನನಿಗೆ ಅನುಮತಿ ಕೊಡ್ತಾ ಇದ್ದಾನೆ ಪರೀಕ್ಷೆ ಮಾಡಲಿಕ್ಕೆ. ಕಷ್ಟಗಳು ಬರುವಾಗ ಗೊತ್ತಾಗ್ತದೆ ಎಷ್ಟು ನಾವು ದೇವರನ್ನು ಪ್ರೀತಿ ಮಾಡ್ತೇವೆ. ಕಷ್ಟಗಳು ಬರುವಾಗ ಗೊತ್ತಾಗ್ತದೆ ಎಷ್ಟು ನಾವು ನಿಜವಾಗಿ ದೇವರಿಗೆ ಭಕ್ತಿ ಮಾಡ್ತೇವೆ. ಕಷ್ಟಗಳು ಬರುವಾಗ ಗೊತ್ತಾಗ್ತದೆ ಎಷ್ಟು ದೇವರಿಗೆ ನಾವು ಭಯ ಪಡುತ್ತೇವೆ. ಕಷ್ಟಗಳು ಬರುವಾಗ ಗೊತ್ತಾಗ್ತದೆ ಹಲ್ಲೆಲೂಯಾ ಯಥಾರ್ಥವಾಗಿ ಎಷ್ಟು ನಾವು ದೇವರನ್ನು ಪ್ರೀತಿ ಮಾಡ್ತೇವೆ. ದೇವರು ಪರೀಕ್ಷೆ ಮಾಡ್ತಾನೆ. ಯೋಬನ ಜೀವಿತದಲ್ಲಿ ಸೈತಾನನು ಏನು ಹೇಳ್ತಿದ್ದಾನೆ? ಅವನಿಗೆ ಲಾಭ ಇದೆ, ನೀನು ಅವನಿಗೂ ಅವನ ಆಸ್ತಿ ಪಾಸ್ತಿ ಕುಟುಂಬಕ್ಕೆ ಏನು ಹಾಕಿದ್ದಿ? ಬೇಲಿ ಹಾಕಿದ್ದಿ. ತೆಗೆ ಬೇಲಿ. ಅಲ್ಲಲ್ಯ, ಮುಖದಲ್ಲಿ ಅವನು ದೂಷಿಸ್ತಾನೆ ಇಲ್ವಾ ಅಂತ. ಅಲ್ಲಲ್ಯ. ಹಾಗಾದ್ರೆ ಇಲ್ಲಿ ಕೂಡ ದೇವರಿಗೆ ಒಂದು ಉದ್ದೇಶ ಇದೆ. ಸೈತಾನಿಗೆ ಅನುಮತಿ ಕೊಡ್ತಾ ಇದ್ದಾನೆ. ಸೈತಾನ ಏನು ಮಾಡಿದ? ಮೊದಲನೇದಾಗಿ ಅವನ ಆಸ್ತಿಯನ್ನು ನಷ್ಟ ಮಾಡಿದ, ಅವನ ಸಂಪತ್ತನ್ನು ನಷ್ಟ ಮಾಡಿದ. ಎರಡನೇದಾಗಿ ಅವರ ಮಕ್ಕಳನ್ನು ಸಾಯಿಸಿ ಬಿಟ್ಟ. ಮೂರನೇದಾಗಿ ಅವನ ಶರೀರಕ್ಕೆ ಅನಾರೋಗ್ಯ ತಂದು ಬಿಟ್ಟ. ನಾಲ್ಕನೇದಾಗಿ ಅವನೊಂದಿಗಿರುವ ಸ್ನೇಹಿತರು ಅವನಿಗೆ ಎದುರಾಗಿ ವಾಗ್ವಾದಕ್ಕಿಳಿಯುವಾಗ ಮಾಡಿದ. ಐದನೇದಾಗಿ ಅವನ ಹೆಂಡತಿ, ಸ್ವಂತ ಹೆಂಡತಿ ಕೂಡ ಅವನಲ್ಲಿರುವಂಥ ದೇವರ ಮೇಲಿರುವ ಯಥಾರ್ಥತೆಯನ್ನು ಅರ್ಥ ಮಾಡಲಿಕ್ಕೆ ಆಗದ ರೀತಿಯ ಹೋರಾಟ ತಂದು ಬಿಟ್ಟ. ಹಲ್ಲೆಲೂಯಾ. ಆದರೂ ಯೋಬನು ದೇವರ ಮೇಲೆ ಇಟ್ಟಂತ ನಂಬಿಕೆ ಬಿಡಲಿಲ್ಲ. ದೇವರ ಮೇಲೆ ಇಟ್ಟಂತ ಪ್ರೀತಿಯನ್ನು ಆತನು ಬಿಡಲಿಲ್ಲ. ಇದರಿಂದ ಏನಾಯಿತು ಗೊತ್ತುಂಟ? ಕೊನೆಗೆ ಎಂಡಲ್ಲಿ ಏನಾಯಿತು? 42:10 ಓದಿ. ಯೋಬ 42:10 ಏನಿರ್ತದೆ ಗೊತ್ತುಂಟ? ದ್ವಿಗುಣವ ಏನೆಲ್ಲ ಕಳಕೊಂಡಿದ್ದನೋ ಅವನು ದ್ವಿಗುಣವಾಗಿ ಆಶೀರ್ವಾದ ಹೊಂದಿಕೊಂಡನು. ಓದಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಮೊದಲಿಗಿಂತ 2ರಷ್ಟು ದೇವರು ಅವನನ್ನು ಆಶೀರ್ವಾದ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ದುಸ್ಥಿತಿಯನ್ನು ಹೋಗಲಾಡಿಸಿದ. ಎಲ್ಲ ಪರೀಕ್ಷೆಗಳ ನಂತರ ಏನಾಗ್ತದೆ ಗೊತ್ತುಂಟ? ನಮ್ಮ ದುಸ್ಥಿತಿಯನ್ನು ಹೋಗಲಾಡಿಸುತ್ತಾನೆ. ಒಂದು ವ್ಯಾಧಿ ಇರುವುದಾಗಿದ್ರು,
ಅದು ಮರಣಕರವಾದ ವ್ಯಾಧಿ ಆಗಿರಬಹುದು, ಕೆಲಸ ನಷ್ಟವಾಗಿದ್ರು, ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ರು, ಕುಟುಂಬದಲ್ಲಿ ಸಮಾಧಾನ ಕಳ್ಕೊಂಡಂಥ ಪರಿಸ್ಥಿತಿ ಇದ್ರು, ಇನ್ಯಾವುದೇ ರೀತಿಯ ಸಮಸ್ಯೆಯಲ್ಲಿ ನಾವು ಹಾದು ಹೋಗ್ತಾ ಇದ್ರು, ದುಸ್ಥಿತಿಯನ್ನು ದೇವರು ಹೋಗಲಾಡಿಸುತ್ತೆ ಪರೀಕ್ಷೆಯ ನಂತರವಾಗಿ. ಅಲ್ಲೂಯ್ಯ, ಅದು ಅನೇಕರು ಪರೀಕ್ಷೆಯಲ್ಲಿ ಫೈಲ್ ಆಗುತ್ತೆ, ಸೋತು ಹೋಗುತ್ತಾರೆ. ಕಾರಣ ಏನು ಗೊತ್ತುಂಟ? ಅವ್ರು ಕೆಲವೊಂದು ಲಾಭಗಳಿಗಾಗಿ ಮಾತ್ರ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ದೇವರನ್ನವ್ರು ಪ್ರೀತಿ ಮಾಡ್ತಾರೆ. ಅಲ್ಲೂಯ್ಯ, ನೋಡಿ, ನನಗೆ ದಾನಿಯೇಲನ ಸ್ನೇಹಿತರಾಗಿದ್ದಂಥ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಕುರಿತಾಗಿ ತುಂಬ ನನಗೆ ಸಂತೋಷ. ಕಾರಣ ಏನು ಗೊತ್ತುಂಟ? ನೋಡಿ, ಆ ದಿನಮಾನಗಳಲ್ಲಿ ನೆಬೂಕದ್ನೆಚ್ಚರ ಅರಸನು 27 ಮೀಟರ್ ಉದ್ದ, 6 ಮೀಟರ್ ಅಗಲದ ದೊಡ್ಡ ಮೂರ್ತಿ ಮಾಡಿದ. ಇದೇ ನಿಮ್ಮ ದೇವರು, ಈ ಮೂರ್ತಿನೂ ಆರಾಧನೆ ಮಾಡಬೇಕೆಂಬುದಾಗಿ ಆಜ್ಞಾಪನೆ ಮಾಡಿದ. ಮತ್ತು 2ನೇ ಆಜ್ಞೆ ಏನು ಹೇಳ್ತದೆ? ದೇವರೆಂಬುದಾಗಿ ಯಾವ ಮೂರ್ತಿಯನ್ನು ಮಾಡಿ ಆರಾಧನೆ ಮಾಡಿ. ಇವು ಸತ್ಯ ಶದ್ರಕ್, ಮೇಷಕ್, ಅಬೇದ್ನೆಗೋ ಗೊತ್ತಿತ್ತು, ಮತ್ತು ಸತ್ಯ ದೇವರನ್ನು ಅವರು ಅರಿತುಕೊಂಡಿದ್ದರು. ಆದ ಕಾರಣ ಸತ್ಯ ದೇವರನ್ನು ಬಿಟ್ಟು ಯಾವುದಕ್ಕೂ ಕೂಡ ಅವ್ರು ನಮಸ್ಕಾರ ಮಾಡಲಿಕ್ಕೆ ಅವರು ಇಷ್ಟಪಡಲಿಲ್ಲ. ಯಾರು ಆ ಮೂರ್ತಿಗೆ ಅಡ್ಡ ಬೇಡಲ್ಲ, ಅವನು ಉರಿಯುವ ಆವಿಗೆಯಲ್ಲಿ ಹಾಕಿ ಸಾಯಿಸಲಾಗುವುದೆಂಬಂತ ಕೂಡ ಆಜ್ಞೆ ಹೊರಟಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಏನು ಹೇಳ್ತಾ ಇದ್ದಾರೆ, ಏನು ಸಾಕ್ಷಿಯನ್ನು ಗೊತ್ತುಂಟು ಅವರದ್ದು? ದಯಮಾಡಿ ಓದಿ ದಾನಿಯೇಲ 3:15-17 ವಚನ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 3:15-17 ದಯಮಾಡಿ ಓದಿ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು, ಕಿನ್ನರಿ ತಂಬೂರಿ ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಅವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಹವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ದಗದಗನೆ ಉರಿಯುವ ಹವಿಗೆಯಿಂದ ಬಿಡಿಸಬಲ್ಲನು ಅಂದ್ರೆ ನಿನಗಿಂತಲೂ ಬಲಿಷ್ಠನಾದ ಒಬ್ಬ ರಾಜನಿದ್ದಾನೆ. ಅವರು ನೇರವಾಗಿ ಏನು ಅವರು ಉತ್ತರ ಕೊಡ್ತಾ ಇದ್ದಾರೆ ನೆಬೂಕದ್ನೆಚ್ಚರ ಅರಸನಿಗೆ ಗೊತ್ತುಂಟ? ನಿನಗಿಂತಲೂ ಬಲಿಷ್ಠನು ನನ್ನ ದೇವರು, ಅವನಿಗೆ ಬಿಡಿಸ್ಲಿಕ್ಕೆ ಶಕ್ತಿ ಇದೆ, ಬಿಡಿಸಬಲ್ಲನು. ಆದರೆ ಮುಂದೆ ಓದಿ. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಹೇಗೂ ಬಿಡಿಸ್ತಾನೆ, ಹೇಗಾದ್ರೂ ಬಿಡಿಸ್ತಾನೆ. ಚಿತ್ತವಿಲ್ಲದಿದ್ದರೂ ರಾಜನೇ, ಆದರೆ ಬಿಡಿಸದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನಾವು ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ನೋಡಿ ಎಂತ ಒಂದು ಉತ್ತರ ನೋಡಿ. ಹಲ್ಲೆಲೂಯಾ. ನೀನು ನೋಡಿ, ದೇವರು ನಮಗೆ ಬಿಡುಗಡೆ ಕೊಡದಿದ್ದರೂ ನಾವೇನ್ ಮಾಡುವುದಿಲ್ಲ, ನಿಲ್ಲಿಸಿದಂಥ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ. ಆ ದೇವರುಗಳಿಗೆ ದೇವರುಗಳು ಎನಿಸಿಕೊಳ್ಳೋರಿದ್ದಾರೆ, ಆ ದೇವರುಗಳಲ್ಲ. ವಾಕ್ಯ ಏನಿರ್ತಾ ಓದಿ. 1 ಕೊರಿಂಥಿಯನ್ಸ್ ಚಾಪ್ಟರ್ 8:5-6, 1 ಕೊರಿಂಥಿಯನ್ಸ್ 8:5-6. 1 ಕೊರಿಂಥಿಯನ್ಸ್ ಚಾಪ್ಟರ್ 8:5-6 ದಯಮಾಡಿ ಓದಿ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ? ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದು ನಿಜವೇ? ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳು ಎನಿಸಿಕೊಳ್ಳುವವರಿದ್ದಾರೆ. ದೇವರುಗಳು ಇದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ದೇವರುಗಳು ಎನಿಸಿಕೊಳ್ಳುತ್ತಾರೆ, ದೇವರುಗಳು ಅಲ್ಲ. ಮುಂದೆ ಓದಿ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಒಬ್ಬನೇ ದೇವರು, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನಾಗಿದ್ದಾನೆ. ನಾವು ಆತನಿಗಾಗಿ ಉಂಟಾದೆವು. ನಾವು ಯಾರಿಗಾಗಿ ಉಂಟಾಗಿದ್ದೇವೆ? ಆತನಿಗಾಗಿ. ಎಲ್ಲ ರೆಡಿ. ನಾನು ಉಂಟಾದದ್ದು ಯೇಸುವಿಗಾಗಿ,
ನಾನು ಉಂಟು ಮಾಡಲ್ಪಟ್ಟದ್ದು ಯೇಸುಗೋಸ್ಕರವಾಗಿ. ಆತನಿಗಾಗಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಹಾಗಾದರೆ ಬಿಡುಗಡೆ ಸಿಗಲಿ ಸಿಗದಿರಲಿ, ನನ್ನ ದೇವರನ್ನು ಯಥಾರ್ಥವಾಗಿ ಪ್ರೀತಿ ಮಾಡ್ತೇನೆ. ಉತ್ತರ ಸಿಗಲಿ ಸಿಗದಿರಲಿ, ಅದು ದೇವರನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ತಮ್ಮ ಮೇಲಿರುವ ದೇವರ ಉದ್ದೇಶ ಏನು ಎಂಬುದಾಗಿ ಸರಿಯಾಗಿ ಯಾರು ಅರ್ಥ ಮಾಡಿಕೊಂಡಿದ್ದಾರೆ, ಅಂಥ ವ್ಯಕ್ತಿಯಿಂದ ಮಾತ್ರ ಈ ರೀತಿಯ ಉತ್ತರ ಬರಲಿಕ್ಕೆ ಸಾಧ್ಯ. ಬಿಡುಗಡೆ ಸಿಗಲಿ ಸಿಗದಿರಲಿ, ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರು ಉತ್ತರ ಕೊಡ್ಬೋದು, ಕೊಡದಿರಬಹುದು, ಕೆಲವೊಮ್ಮೆ ತಡವಾಗಬಹುದು. ಆತನ ಸಮಯಕ್ಕೆ ಸರಿಯಾಗಿ ನನಗೆ ಉತ್ತರ ಕೊಡ್ತಾನೆ. ಕೆಲವೊಮ್ಮೆ ದೇವರು ಸದುತ್ತರ ಕೊಡದಿರುವುದು ಅದು ಒಳ್ಳೆಯದಕ್ಕಾಗಿ. ಯೋಬನಿಗೆ ತಕ್ಷಣ ಉತ್ತರ ದೇವರು ಕೊಡಲಿಲ್ಲ. ಕೆಲವೊಂದು ಪರೀಕ್ಷೆಗಳಲ್ಲಿ ಯೋಬನು ಹಾದು ಹೋಗುವಂಥ ಸನ್ನಿವೇಶ ಬಂತು. ನಮಗೆ ತಕ್ಷಣ ಕೆಲವೊಮ್ಮೆ ಉತ್ತರ ಸಿಗುವುದಿಲ್ಲ. ನಮಗೆ ತಾಳ್ಮೆ ಇಲ್ಲ, ಕಾಯುವಂಥ ಅನೇಕ ಸಲ ತಾಳ್ಮೆ ಇಲ್ಲ. 1 ಪೇತ್ರ 5:6 ಓದಿ. 1 Peter 5:6 ಏನು ಹೇಳ್ತದೆ? ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ತರುವನು. ಹೌದಾ? ಓದಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆತನು ತಕ್ಕ ಕಾಲ, ರೈಟ್ ಟೈಮ್, ತಕ್ಕ ಕಾಲದಲ್ಲಿ ನಿಮ್ಮನ್ನು ಆತನೇನು ಮಾಡ್ತಾನೆ? ಮೇಲಕ್ಕೆ ತರುತ್ತ. ರೈಟ್ ಟೈಮ್. ಆ ರೈಟ್ ಟೈಮ್ ದೇವರ ಮನಸ್ಸಲ್ಲಿ ಇರುವಂಥ ಸಮಯ. ದೇವರು ಗೊತ್ತು ಯಾವ ಸಮಯ ನಮಗೆ ಬಿಡುಗಡೆ ಕೊಡಬೇಕಂತ, ಯಾವ ಸಮಯದಲ್ಲಿ ಮೇಲಕ್ಕೆ ತರಬೇಕೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ನಾವು ದುಡುಕ್ತೇವೆ, ತಾಳ್ಮೆ ಕಳ್ಕೊಂಡು ಬಿಡ್ತೇವೆ. ತಕ್ಷಣ ಉತ್ತರ ಬೇಕು. ನಾನೊಂದು ಸಾಕ್ಷಿ ಕೇಳಿದ್ದೆ. ಒಬ್ಬ ಸಹೋದರರ ದೇವರ ಸೇವೆ ಅವರು ಮಾಡ್ತಾ ಇದ್ರು. ಅವರು ಬೇರೆ ಹಿನ್ನೆಲೆಯಿಂದ ರಕ್ಷಣೆ ಹೊಂದಿದವರು. ವಿಗ್ರಹಾರ್ಧನೆಲ್ಲವನ್ನು ಬಿಟ್ಟು ಸತ್ಯ ದೇವರನ್ನು ಆತ್ಮಸತ್ಯನ ಆರಾಧಿಸಕ್ಕೆ ಬಂದವರು ಅಂತ ಒಂದು ಕುಟುಂಬ. ಅದು ಸತ್ಯವನ್ನು ಅರಿತುಕೊಂಡದ್ದು ಕುಟುಂಬ. ಕೊನೆಗೆ ಆ ಸಹೋದರರು ಅವರ ತಂದೆಗೆ ಕೂಡ ಸುವಾರ್ತೆ ಹೇಳಿದರು. ಅವರು ಸುವಾರ್ತೆ ಸ್ವೀಕಾರ ಮಾಡಿ ಸ್ವಲ್ಪ ಸಮಯದ ನಂತರ ರಕ್ಷಣೆ ಕೂಡ ಹೊಂದಿದ್ರು. ಆದರೆ ಅವರಿಗೆ ಒಂದು ಕಾಯಿಲೆ ಬಂತು, ಕ್ಯಾನ್ಸರ್ ಕಾಯಿಲೆ. ಅವರ ತಂದೆಗೆ ಕ್ಯಾನ್ಸರ್ ಕಾಯಿಲೆ ಬಂತು. ವೈದ್ಯರು 40 ದಿವಸದ ಸಮಯ ಕೊಟ್ಟ. 1-1.5 ತಿಂಗಳ ಒಳಗಡೆ ಇವರು ಸತ್ತು ಹೋಗ್ತಾರೆ ಎಂಬುದಾಗಿ ಕೊನೆಯ ಸ್ಟೇಜ್ ಆಗಿತ್ತು ಅದು. ಅದು ಇವರಿಗೆ ಮರಣಕ್ಕೆ ಒಪ್ಪಿಸಿಕೊಡ್ಲಿಕ್ಕೆ ಇಷ್ಟ ಇಲ್ಲ. ಎಲ್ಲ ದೇವಜನರು ಸೇರಿ 40 ದಿವಸ ಉಪವಾಸ ಮಾಡಿ ಹೋರಾಡಿ ಪ್ರಾರ್ಥಿಸಿದ ದೇವರ ಸಮ್ಮುಖದಲ್ಲಿ, ದೇವರೇ ಈ ನಮ್ಮ ತಂದೆಗೆ ಸೌಖ್ಯ ಕೊಡು, ಜೀವ ಉಳಿಯಬೇಕೆಂಬುದಾಗಿ ಹೋರಾಡಿ ಪ್ರಾರ್ಥಿಸಿದರು. 40 ದಿವಸ ಉಪವಾಸ ಪ್ರಾರ್ಥನೆ ಕೇಳಿದರು ದೇವರು. ಅವರಿಗೆ ಸೌಖ್ಯ ಕೊಟ್ಟ, ಅವರಿಗೆ ಬಿಡುಗಡೆ ಆಯಿತು. ಸಂಪೂರ್ಣವಾದ ಆರೋಗ್ಯ ದೇವರು ಕೊಟ್ಟ. ಸ್ವಲ್ಪ ದಿವಸಗಳ ನಂತರ ಈ ಸೇವಕರ ತಂದೆ ಇನ್ನೊಂದು ಅನ್ಯ ಹೆಂಗಸರೊಟ್ಟಿಗೆ ಸವಾಸ ಬೆಳೆಸಿ ಪಾಪದಲ್ಲಿ ಬಿದ್ದು ಹೋದರು. ಅಲ್ಲಲಿಯ ಈ ಸೇವಕರ ತಾಯಿಯನ್ನು ಕೂಡ ಬಿಟ್ಟು ಹೋದರು. ಪುನಃ ಹಂತ ಹಂತವಾಗಿ ವಿಗ್ರಹ ಆರಾಧನೆಗೆ ಅವರು ಒಳಬಿದ್ರು. ಆಗ ಇವರಿಗೆ ಗೊತ್ತಾಯಿತು, ನಾವು ಮಾಡಿದಷ್ಟು ದೊಡ್ಡ ತಪ್ಪು. ಹೋರಾಡಿ ತಂದೆ ಒಂದು ವೇಳೆ ಅವಾಗ ಕ್ಯಾನ್ಸರಲ್ಲೇ ಸತ್ತು ಹೋಗಿದ್ರೆ ಪರಲೋಕ ಆದರೂ ಸೇರ್ತಾ ಇದ್ರು. ಅದನ್ನ ಹೋರಾಡಿ ದೇವರಿಗೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಹೋರಾಡಿ ಪ್ರಾರ್ಥನೆ ಮಾಡಿದೆವು. ನಮ್ಮ ಪ್ರಾರ್ಥನೆ ಕೇಳಿದ, ಸೌಖ್ಯ ಕೊಟ್ಟ. ಇವತ್ತು ಇದ್ದ ರಕ್ಷಣೆ ಕಳ್ಕೊಂಡು ಹಿಂಜಾರಿ ಹೋಗಿದ್ದಾರೆ. ಭವಿಷ್ಯವಾಸಿಯಾಗಿ ಜೀವನ ಮಾಡ್ತಾ ಇದ್ದಾರೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಸತ್ತು ಹೋದರೆ ನನ್ನ ತಂದೆ ನರಕಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಭಯಂಕರ ದುಃಖ ವೇದನೆ ಆಯಿತು. ಅನೇಕ ಸಲ ನಾವು ಏನು ಮಾಡ್ತೇವೆ, ಒತ್ತಾಯ ಪೂರ್ವಕವಾಗಿ ಕೆಲವೊಂದು ಬಿಡುಗಡೆಗಳಿಗೋಸ್ಕರವಾಗಿ ಹೋರಾಡ್ತೇವೆ. ತಕ್ಷಣ ದೇವರು ಕೆಲವು ಬಿಡುಗಡೆ ಯಾಕೆ ಕೊಡಲ್ಲ ಗೊತ್ತುಂಟ? ಇದೇ ಕಾರಣಕ್ಕೆ. ಎಲ್ಲ ಸರಿಯಾದ ಕೂಡಲೇ ನಾವು ದಾರಿ ತಪ್ಪಿ ಬಿಡ್ತೇವೆ. ಒಂದು ವಾಕ್ಯ ಓದಿ, 2 ಪೂರ್ವಕಲ್ಲ 12ನೇ 1ನೇ ವಾಕ್ಯದ ಓದುವ. 2 Chronicles chapter 12 verses 1 ಓದುವ.
ರೆಹಬ್ಬಾಮನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ಅವನು ಅವನ ಪ್ರಜೆಗಳಾದ ಎಲ್ಲ ಇಸ್ರಾಯೇಲರು ಯೆಹೋವನ ಧರ್ಮೋಪದೇಶವನ್ನು ಬಿಟ್ಟು ಬಿಟ್ಟರು. ರಾಜ್ಯ ಸ್ಥಿರಪಡಿಸುವವರಿಗೆ ಸತ್ಯವೇದ, ಆರಾಧನೆ, ಕೂಟ, ಪ್ರಾರ್ಥನೆ, ಬಿಡುಗಡೆ. ನಮ್ಮ ಜೀವಿತದಲ್ಲಿ ನಾವು ಏನು ಮಾಡ್ತೇವೆ? ಅನೇಕ ಸಲ ನಮಗೊಂದು ಬಿಡುಗಡೆ ಬೇಕಿದ್ರೆ ಸತತವಾಗಿ ಕೂಟ ಅಟೆಂಡ್ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ವಾಕ್ಯ ಓದ್ತಾ ಇರ್ತೇವೆ, ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಎಲ್ಲ ಇರ್ತದೆ. ಬಿಡುಗಡೆ ಸಿಕ್ಕಿದ ಕೂಡಲೇ ನಮ್ಮ ಬಿಡುಗಡೆ ಮಾಡಿದ ದೇವರನ್ನೂ ಮರೆತು ಹೋಗುತ್ತೇವೆ. ಅಲ್ಲಲೂಯ. ರೆಹಬ್ಬಾಮ ಯಾರು? ಸೊಲೊಮೋನನ ಮಗ. ರೆಹಬ್ಬಾಮ ಯಾರು? ಅರಸನಾದ ಸೊಲೊಮೋನನ ಮಗ. ಇವನು ಅರಸ. ಅದು ಯಾವಾಗ ಇವನಿಗೆ ಒಂದು ಸ್ಥಿರತೆ ಉಂಟಾಯಿತು, ಸ್ಥಿರವಾದ ಆಶೀರ್ವಾದ ಉಂಟಾಯಿತು, ಒಂದು ಹಂತಕ್ಕೆ, ಒಂದು ಸ್ಟೇಜಿಗೆ ಬಂದ. ಅವನು ಮಾತ್ರ ಅಲ್ಲ, ಅವನ ದೇಶದ ಎಲ್ಲ ಪ್ರಜೆಗಳು, ಇಸ್ರೇಲ್ ಜನರು ದೇವರನ್ನು ಮರೆತು ಹೋದರು. ಈಗ ದೇವರು ಅವರಿಗೆ ಒಂದು ಎಚ್ಚರಿಸಬೇಕು. ಏನು ಮಾಡ್ತಾನೆ ಗೊತ್ತುಂಟಾ? ಇನ್ನೊಂದು ದೇಶದ, ಐಗುಪ್ತ ದೇಶದ ಶೀಶಕ ಎಂಬಂತ ಅರಸನನ್ನು ಎಬ್ಬಿಸಿದ ಇವರಿಗೆ ವಿರೋಧವಾಗಿ. ನೋಡಿ, ಯಾವಾಗಲೂ ನಮ್ಮ ಜೀವಿತದಲ್ಲಿ ಮಾಡು ಒಳ್ಳೆಯದಕ್ಕೆ. ಆವಾಗಲೇ ಹೇಳಿದ್ದೆ ನಾನು, ಒಂದು ನೋವು ಬರ್ತಾ ಇದ್ರೆ ನಾವು ತಿಳ್ಕೋಬೇಕು, ನಮ್ಮನ್ನು ಸರಿಪಡಿಸ್ಲಿಕ್ಕೆ ಏನೋ ನೋವು ತರ್ತಾ ಇದ್ದಾನೆ. ಅಲ್ಲಯ್ಯ, ಒಂದು ನೋವು ಬರ್ತಾ ಇದೆ, ಒಂದು ವೇದನೆ ಬರ್ತಾ ಇದೆ, ಅದು ಒಳ್ಳೆಯದಕ್ಕಾಗಿ, ನಮ್ಮನ್ನು ಸರಿಪಡಿಸಿಕೊಳ್ಳೋದಕ್ಕಾಗಿ ಒಂದು ಅವಕಾಶ ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವರ ಅರ್ಥ. ಅದು ಮುಂದೆ ಓದಿ, 2 Chronicles chapter 12. ಅವರು ಯೆಹೋವನಿಗೆ ದ್ರೋಹಿಗಳಾಗಿದ್ದರಿಂದ ಅರಸನಾದ ರೆಹಬ್ಬಾಮನ ಆಳ್ವಿಕೆಯ 5ನೇ ವರ್ಷದಲ್ಲಿ ಐಗುಪ್ತದ ಅರಸನಾದ ಶೀಶಕನು 1200 ರಥಗಳನ್ನು, 60,000 ಮಂದಿ ರಾಹುತರನ್ನು, ಐಗುಪ್ತದ ಅಸಂಖ್ಯವಾದ ಲುಬ್ಯ ಸಿಕ್ಕಿಯ ಕುಶ್ಯ ಸೈನಿಕರನ್ನು ಕೂಡಿಸಿಕೊಂಡು ಯೆರೂಸಲೇಮಿಗೆ ವಿರುದ್ಧವಾಗಿ ಹೊರಟು ಯಹೂದ ದೇಶದ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡ ನಂತರ ಯೆರೂಸಲೇಮನ್ನು ಸಮೀಪಿಸಿದನು. ಆಗ ಪ್ರವಾದಿಯಾದ ಶೆಮಾಯನು, ಈಗ ಯುದ್ಧ ಆಯಿತು, ಶಿಶಕ ಬಂದ, ರೆಹಬ್ಬಾಮನಿಗೂ ಶಿಶಕನಿಗೂ ಯುದ್ಧ ಆಯಿತು. ಯುದ್ಧದಲ್ಲಿ ರೆಹಬ್ಬಾಮ ಸೋತು ಹೋದ. ರೆಹಬ್ಬಾಮ ಯಾರು? ಜೀವವುಳ್ಳ ದೇವರನ್ನು, ಸತ್ಯ ದೇವರನ್ನು ಆರಾಧಿಸುವಂಥ ಒಬ್ಬ ಭಕ್ತ. ಇಸ್ರೇಲ್ ಜನರು ಯಾರು? ದೇವಜನರು, ದೇವರನ್ನು ಆರಾಧಿಸುವವರು, ದೇವರು ಪ್ರಾರ್ಥನೆ ಮಾಡುವವರು. ಇವರಿಗೆ ಏನಾಗ್ತಾ ಇದೆ? ಯುದ್ಧದಲ್ಲಿ ಸೋಲಾಗ್ತಾ ಇದೆ. ಯುದ್ಧದಲ್ಲಿ ಇವರಿಗೆ ಏನಾಗ್ತಾ ಉಂಟು? ಸೋಲಾಗ್ತಾ ಇದೆ. ನಮ್ಮ ಜೀವಿತದಲ್ಲಿ ಕೆಲವು ಸೋಲುಗಳಿಗೆ ಕೆಲವೊಂದು ದೇವರಿಗೆ ಉದ್ದೇಶ ಇದೆ. ಅವಾಗಲೇ ಹೇಳಿದೆ, ಕೆಲವು ನೋವುಗಳು ನಮ್ಮ ಜೀವಿತದಲ್ಲಿ ಬರುವುದು ಅಲ್ಲಲ್ಲಿ ಒಳ್ಳೆಯದಕ್ಕಾಗಿ. ಅದರಿಂದ ದೇವರಿಗೆ ಒಂದು ಉದ್ದೇಶ ಇದೆ. ನಮ್ಮನ್ನು ಎಚ್ಚರಿಸ್ತಾನೆ ದೇವರು ನೋವುಗಳನ್ನು ಕೊಡುವುದರ ಮೂಲಕ. ನೋವು ಬಂದರೆ ಮಾತ್ರ ತಿರುಗಿ ನೋಡುವುದು ನಾವು. ನಾನು ಕೆಲವು ವರ್ಷಗಳಿಂದ ನನ್ನ ಸಭೆಯಲ್ಲಿ ಹೇಳಿದಂಥ ಒಂದು ಘಟನೆ ನೆನಪು ಬರ್ತಾ ಉಂಟು. ದೊಡ್ಡ ಟವರ್ ಇತ್ತಂತೆ, ದೊಡ್ಡ ಟವರ್, ತುಂಬ ಎತ್ತರದಲ್ಲಿದೆ. ಅದು ಕೊನೆಯಲ್ಲಿ ಒಂದು ಲೈಟ್ ಹೌಸ್, ಆಗಿ ಲೈಟ್ ಹೌಸ್ ನೋಡ್ತೇವಲ್ಲ ನಾವು, ಹಾಗೆ ಕೊನೆಯಲ್ಲಿ ತುದಿಯಲ್ಲಿ ಒಂದು ರೂಮ್ ಇದೆ, ಕೋಣೆ ಇದೆ. ಒಬ್ಬ ವ್ಯಕ್ತಿಯ ಆತನ ಮೇಲಕ್ಕೆ ಹೋಗಿದ್ದ, ಆ ಟವರ್ ಮೇಲೆ, ಆ ಗೋಪುರದ ಮೇಲೆ ಹೋಗಿದ್ದ. ಆ ಕೋಣೆಯಲ್ಲಿ ಸಿಕ್ಕಾಕೊಂಡ. ಡೋರ್ ಬಿದ್ದಿದೆ, ಡೋರ್ ಓಪನ್ ಆಗ್ತಾ ಇಲ್ಲ, ಬಾಗಿಲು ಬಿದ್ದಿದ್ದನ್ನು ತೆರೆಯಲ್ಪಡ್ತಾ ಇಲ್ಲ, ಏನು ಪ್ರಯತ್ನ ಮಾಡಿ ತೆರೀಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಅವನು ಜೋರು ಬೊಬ್ಬೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಸ್ವರ ಕೆಳಗಿರುವಂಥ ಜನರ ಬಳಿಗೆ ಬರ್ತಾ ಇಲ್ಲ, ಅಷ್ಟು ಎತ್ತರ ಇದೆ ಅದು ಗೋಪುರ, ಆ ಟವರ್. ಏನು ಮಾಡುದು? ಸುಮ್ಮನೆ 1 ಗಂಟೆ 2 ಗಂಟೆ ಗಂಟೆಗಳು ಹೋಗ್ತಾ ಇದೆ. ಏನು ನೀರಿಲ್ಲ, ಕುಡಿಲಿಕ್ಕೆ ಊಟ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅವನು ಭಯ ಆರಂಭ ಆಯ್ತು ಅವನಿಗೆ. ಕೊನೆಗೆ ಅವನೊಂದು ಉಪಾಯ ಹೊಡೆಯಿತು. ಜೇಬಲ್ಲಿ ಸ್ವಲ್ಪ ಹಣ ಇತ್ತು. ಮೊದಲು ಕಾಯಿನ್ಗಳನ್ನು ಬಿಸಾಡಿದ. ಕೆಳಗಡೆ ಆ ಗೋಪುರದ ಹತ್ತಿರ ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಮೆಲ್ಲ ಆಚೀಚೆ ನೋಡಿ ಕಾಯಿನ್ಗಳನ್ನು ಹೊರಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಜನರು. ಕಾಯಿನ್ಗಳೆಲ್ಲ ಮುಗಿಯಿತು. ನೋಟ್ ಇತ್ತು ಕೆಲವು. ನೋಟನ್ನು ಹೀಗೆ ಮಡಚಿ ನೋಟ್ ಬಿಸಾಡಿದ ಅವರ ಗಮನ ಸೆಳೆಯುವುದಕ್ಕಾಗಿ. ಮೆಲ್ಲಗೆ ಆಚೀಚೆ ಜನರು ನೋಟನ್ನು ಇತ್ತಿ ಕಿಸೆಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಟು ಖಾಲಿ ಆಯಿತು.
ಕೊನೆಗೆ ಅವನಲ್ಲಿ ಉಂಗುರ ಇತ್ತು, ಬಂಗಾರ ಉಂಗುರ ಹಾಕಿದ, ಅದು ತಗೊಂಡು ಹೋದರು. ಚೈನ್ ಬಿಸಾಡಿದ, ಅದು ತಗೊಂಡು ಹೋದರು. ಯಾರು ಮೇಲಕ್ಕೆ ಮಾತ್ರ ನೋಡ್ತಾ ಇಲ್ಲ, ಮೆಲ್ಲಗೆ ತಗೊಂಡು ಕಿಸೆಗೆ ಹೋಗ್ತಾ ಇದ್ದಾರೆ ಜನ. ಯಾರು ಅವನ ಉದ್ದೇಶ ಏನು? ಇದನ್ನು ಹಾಕೋದ್ರ ಮೂಲಕ ನಡ್ಕೊಂಡು ಹೋಗುವಂಥ ಜನರ ಗಮನ ಮೇಲೆ ಸೆಳೆಯಬೇಕು, ತನಗೆ ಸಹಾಯ ಮಾಡಲಿಕ್ಕೆ ಯಾರು ಬರಬೇಕಂತ ಉದ್ದೇಶ. ಅವನಿಗಿರುವುದೆಲ್ಲ ಖಾಲಿ, ಬಂಗಾರ ಖಾಲಿ ಆಯಿತು, ಹಣ ಖಾಲಿ ಆಯಿತು, ಏನಿಲ್ಲ ಇವನಲ್ಲೀಗ. ಒಂದು ಮೂಲೆಯಲ್ಲಿ ಚಿಕ್ಕ ಕಲ್ಲು ಅಲ್ಲಿ ತುಂಡು ಬಿದ್ದಿತ್ತು. ಕೊನೆಗೆ ಅವನು ಕಲ್ಲು ತಗೊಂಡ ಚಿಕ್ಕದು, ಗೋಪುರದ ಕೆಳಗೆ, ಆ ಟವರ್ನ ಕೆಳಗೆ ನಡ್ಕೊಂಡು ಹೋಗುವಂಥ ವ್ಯಕ್ತಿಗೆ ನೋಟ ಮಾಡಿ ಕಲ್ಲನ್ನು ಬಿಸಾಡಿದ. ಅವನ ತಲೆಗೆ ಟೈ ಅಂತ ಬಿತ್ತು. ನಡ್ಕೊಂಡು ಹೋಗೋ ವ್ಯಕ್ತಿಗೆ ಜೋರು ನೋವಾಯ್ತು ಅವನಿಗೆ. ಹೀಗೆ ಮಾಡಿ ಮೇಲಕ್ಕೆ ನೋಡಿದ. ಅವನು ಅಲ್ಲಿಂದ ಸಹಾಯಕ್ಕಾಗಿ ಹೋಗಿದ್ದ, ಜೋರು ಕೈ ಬೀಸಿ. ಹಲ್ಲೆಲೂಯಾ, ಅವ್ರ ರಕ್ಷಣೆ ಹೊಂದಿಕೊಂಡ. ಪ್ರೈಸ್ ಗಾಡ್. ಅನೇಕ ಸಲ ನಾವೇನು ಮಾಡ್ತೇವೆ? ಬ್ಲೆಸ್ಸಿಂಗನ್ನು ತಗೊಂಡು ಹೋಗ್ತಾ ಇರ್ತೇವೆ, ಮೇಲಕ್ಕೆ ನೋಡಿ ದೇವರಿಗೆ ಮಹಿಮೆ ಪಡಿಸುವುದಿಲ್ಲ, ದೇವರಿಗೆ ಸ್ತೋತ್ರ ಹೇಳುವುದಿಲ್ಲ, ದೇವರಿಗೆ ಉಪಕಾರ ಸ್ಮರಿಸುವುದಿಲ್ಲ. 103 ಕೀರ್ತನೆ 1-2 ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ರೆಹಬ್ಬಾಮ ಇಸ್ರೇಲ್ ಜನರು ವೈರ್ಯ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸೋತು ಹೋಗಿದ್ದಾರೆ. ಅನೇಕ ಸಲ ನಾವು ದೇವರಿಗೆ ಕೇಳಬಹುದು, ಯಾಕೆ ನನ್ನ ಜೀವಿತ ಈ ರೀತಿಯ ಸೋಲು ಬಂತು? ಯಾಕೆ ನನ್ನ ಜೀವಿತ ಈ ರೀತಿಯ ಒಂಟಿತನ ಬಂತು? ಯಾಕೆ ನನಗೆ ಈ ವ್ಯಾಧಿ ಬಂತು? ಯಾಕೆ ನನಗೆ ಈ ನಷ್ಟ ಬಂತು? ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರಬಹುದು. ಅದು ದೇವರಿಗೊಂದು ಉದ್ದೇಶ ಇದೆ. ಅಲ್ಲಲ್ಲಿಯ ಚರ್ಚಿಗೆ ಬರ್ತಾ ಇದ್ದೆ, ಹೋಗ್ತಿದ್ದೆ, ಆರಾಧನೆ ಎಲ್ಲ ಮಾಡ್ತಾ ಇದ್ದೇವೆ, ಎಲ್ಲಿಯೋ ಒಂದು ಕಡೆ ದೇವರನ್ನು ಮರೆತು ಹೋಗಿದ್ದೇವೆ ನಾವು. ಅಲ್ಲಲ್ಲೂಯ್ಯ. ಶೀಶಕನ್ನು ದೇವರು ಎಬ್ಬಿಸಿದ. ಶೀಶಕನಿಗೂ ರೆಹಬ್ಬಾಮನಿಗೆ ಯುದ್ಧ ಆಯಿತು. ರೆಹಬ್ಬಾಮ ಮತ್ತು ಇಸ್ರೇಲ್ ಜನ ಸೋತು ಹೋದರು, ಕೈದಿಗಳಾದರು, ಕೈದಿಯಾಗಿ ಹೋಯ್ತಾ ಇದ್ದಾನೆ. ಆಗ ಶೆಮಾಯ ಪ್ರವಾದಿ ಬರ್ತಾಗ ಯಾಕೆ ಸೋಲಂತ ಗೊತ್ತಾಗಬೇಕಲ್ಲ, ಈ ನೋವುಗಳು ಈ ಸೋವುಗಳು ಯಾಕೆ ಬಂತಂತ ಅವನಿಗೆ ಅರ್ಥ ಆಗಬೇಕಲ್ಲ. ಶೆಮೆ ಬಂದು ಅವ್ರಿಗೆ ಹೇಳ್ತಾ ಇದ್ದಾನೆ, ಪ್ರವಾದಿಯಾದ ಶೆಮಾಯ, ಇದು ಯಾಕೆ ಬಂದು ದೇವರು ನೀವು ಬಿಟ್ಟಾದ್ರಿಂದ ಈ ರೀತಿ ಆಯಿತು ಅಂತ. ಈ ವಾರ್ತೆ ಕೇಳಿದಾಗ ಅರಸರಾದ ರೆಹಬ್ಬಾಮ ತಗ್ಗಿಸಿಕೊಂಡೆ ದೇವರ ಮುಂದೆ. ಹಲ್ಲೆಲೂಯಾ. ಸೋಲುಗಳ ಮಧ್ಯದಲ್ಲಿ ಕುಳಿತಂತ ನೀವು ದೇವರ ವಾರ್ತೆ ಕೇಳಿದಾಗ ತಗ್ಗಿಸಿಕೊಳ್ಳುವುದಾದರೆ ಆ ವೇದನೆಯನ್ನು ದೇವರು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನು. ಅರ್ಥ ಆಗ್ತಾ ಇದೆಯಾ? ಶೆಮೆಯನು ಅವರಿಗೆ ಮಾತು ಕೊಡುವಾಗ ಹೇಳುವಾಗ ದೇವರ ಉತ್ತರ, ಅವನು ತಗ್ಗಿಸಿಕೊಂಡ. ದೇವರ ವಾರ್ತೆ ನಾವು ಕೇಳುವಾಗ ಮಾನಸತ್ರ ಪಟ್ಟರೆ, ನಮ್ಮ ತಗ್ಗಿಸಿಕೊಳ್ಳುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ ದೇವರು ನಮ್ಮನ್ನು ಬಿಡಿಸುತ್ತಾನೆ ಆ ವೇದನೆಯಿಂದ. ಅಲ್ಲಿ ಏನು ವಾಗ್ದಾನ ಮಾಡ್ತಾ ಇದ್ದಾನೆ ದೇವರು ಶೆಮೆಯನ ಮೂಲಕ? ಶಾಶ್ವತವಾದ ಈ ಒಂದು ಸೆರೆವಾಸ ಅಲ್ಲ ನಿನಗೆ, ಅಲ್ಲಿಂದ ನಾನು ತಿರುಗಿ ನಿನ್ನ ಬರ ಮಾಡ್ತೇನೆ, ತಿರುಗಿ ಅರಸುತನ ಕೊಡ್ತೇನೆ. ಓದಿ 7-8 ವಾಕ್ಯ, ಅದೇ 2 ಪೂರ್ವಕಾಲ 12ನೇ ಅಧ್ಯಾಯ, 2 Chronicles chapter 12, 7-8 words. ಯೆಹೋವನು ಇದನ್ನು ನೋಡಿ ಶೆಮಾಯನಿಗೆ, ಇವರು ತಮ್ಮನ್ನು ತಗ್ಗಿಸಿಕೊಂಡದ್ದರಿಂದ ಇವರನ್ನು ಸಂಹರಿಸುವುದಿಲ್ಲ, ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು. ಸ್ವಲ್ಪ ಕಾಲದಲ್ಲಿ ಇವರಿಗೆ ನಾನು ರಕ್ಷಣೆಯನ್ನು ಅನುಗ್ರಹಿಸುವೆನು. ಪ್ರೈಸ್ ಗಾಡ್. ಹಾಗಾದರೆ ಒಂದು ಅಸ್ವಸ್ಥತೆ, ಒಂದು ನೋವು ನಮ್ಮ ಜೀವಿತದಲ್ಲಿ ಬರುವುದಾದರೆ ಅದರಲ್ಲಿ ಒಂದು ದೇವರಿಗೆ ಒಂದು ಉದ್ದೇಶ ಇದೆ. ಆ ಸಮಯ ನಮ್ಮನ್ನು ಪರೀಕ್ಷಿಸುವಂಥ ಒಂದು ಸಮಯ ಆಗಿರ್ತದೆ. ಎಲ್ಲಿಯಾದರೂ ದೇವರನ್ನು ಮರೆತು ಹೋಗಿದ್ದೇನೆ ನಾನು? ಎಲ್ಲಾ ದೇವರಿಗೆ ವಿರುದ್ಧವಾದ ಪಾಪಗಳನ್ನ ಮಾಡಿದ್ದೇನಾ? ನಮ್ಮನ್ನು ಪರೀಕ್ಷಿಸಲಿಕ್ಕೆ ಅದೊಂದು ಒಳ್ಳೆಯ ಒಂದು ಸಮಯ. ಸೋಲುಗಳ ಮಧ್ಯದಲ್ಲಿ ಸೋತು ಹೋಗಬಾರದು ನಾವು. ಅದಕ್ಕೆ ಬದಲು ದೇವರ ಪಾದಪೀಠಕ್ಕೆ ನಾವು ಬರಬೇಕು, ಅಳಬೇಕು, ಕಣ್ಣೀರು ಸುರಿಸಬೇಕು. ನಮ್ಮನ್ನು ದೇವರ ಮುಂದೆ ನಾವು ಪರೀಕ್ಷೆ ಮಾಡಬೇಕು. ದೇವರೇ, ಪರಿಶುದ್ಧಾತ್ಮನೇ ನನ್ನ ತಪ್ಪು ತೋರಿಸು. 139 ಕೀರ್ತನೆ 23-24 ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ. 139 Psalm 23-24 ವರ್ಷದಲ್ಲಿ ದಾವೀದನು ಏನು ಹೇಳ್ತಾ ಇದ್ದಾನೆ? ದೇವಾ, ನನ್ನನ್ನು ಪರೀಕ್ಷಿಸಿ ತಿಳಿದುಕೋ. ನಾನು ಅದು ಮೈನ್ ಡೋರ್ ಹಾಕಿಬಿಡಿ, ಅಲ್ಲಿ ಓಪನ್ ಇಡಬೇಡಿ, AC ಚಾಲು ಉಂಟು. ದೇವಾ,
ನನ್ನನ್ನು ಪರೀಕ್ಷಿಸಿ ತಿಳಿದುಕೋ, ನಾನು ಕೇಡಿನ ಮಾರ್ಗದಲ್ಲಿದ್ದರೆ ಸನಾತನ ಮಾರ್ಗದಲ್ಲಿ ಓದಿ. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳುಕೋ, ನನ್ನ ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತನೋ ಎಂದು ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ದಾವೀದನ ಸುಂದರವಾದ ಪ್ರಾರ್ಥನೆ. ನಮ್ಮ ಕೂಡ ಪ್ರಾರ್ಥನೆ ಇದೇ ಆಗಿರಬೇಕು. ಹಲ್ಲೆಲೂಯಾ. ಇನ್ನೂ ಕೂಡ ಇನ್ನೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ದಾವೀದ. ನಾವು ಕೀರ್ತನೆ 19, 12, 13, ಬುಕ್ ಆಫ್ ಸ್ಯಾಮ್ಸ್ 19 ಚಾಪ್ಟರ್ 12, 13 ಓದಿ. ಮರೆಯಾದವುಗಳಿಂದ ನನ್ನ ತಪ್ಪುಗಳನ್ನೆಲ್ಲ ತಿಳಿಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಟೈಮ್ ಎಷ್ಟಾಯಿತು? ಟೈಮ್ ತುಂಬ. ಹಲ್ಲೆಲೂಯಾ. ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಗೊತ್ತಿಲ್ಲದ ಅನೇಕ ತಪ್ಪುಗಳು, ಪಾಪಗಳುಂಟು. ದಾವೀದನು ದೇವರ ಸಮ್ಮುಖದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರಿಗೆ ವಿರೋಧವಾಗಿ, ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗಲಿಕ್ಕೆ ಅವನು ಯಾವತ್ತೂ ಇಷ್ಟ ಇರಲಿಲ್ಲ. ಒಂದು ನೋವು ಆತನ ಜೀವಿತದಲ್ಲಿ ಬರುವಾಗ, ಒಂದು ವೇದನೆ ಆತನ ಜೀವಿತದಲ್ಲಿ ಬರುವಾಗ ತನ್ನನ್ನು ಆತನು ಪರೀಕ್ಷೆ ಮಾಡಿಕೊಳ್ತಾ ಇದ್ದ. ಇದಕ್ಕಾಗಿ ದಾವೀದನ ಕುರಿತು ದೇವರು ಕೊಡುವಂಥ ಒಂದು ಸಾಕ್ಷಿ ಏನು ಗೊತ್ತುಂಟ? ಅಪೊಸ್ತಲಕೃತ್ಯ 13:22, ಆಕ್ಟ್ಸ್ ಆಫ್ ಅಪೊಸ್ತಲಸ್ 13:22 ಹೇಳ್ತದೆ, ಈಶಾಯನ ಮಗನಾದ ದಾವೀದು ನನಗೆ ಸಿಕ್ಕಿದನು, ಅವನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನು. ಹಲ್ಲೆಲೂಯಾ. ದಾವೀದನ ಕುರಿತಾಗಿ ದೇವರು ಕೊಡುವಂಥ ಒಂದು ಸಾಕ್ಷಿ ಆಗಿತ್ತು ಅದು. ಓಕೆ, ಒಂದನೇದಾಗಿ ನೋವಿಗೆ ಒಂದು ಉದ್ದೇಶ ನಾವು ತಿಳ್ಕೊಂಡೆವು, ಧರ್ಮೋಪದೇಶಕಾಂಡ 8:2 ಮೂಲಕ. ಎರಡನೇದಾಗಿ ಯೋಬನ ದೃಷ್ಟಾಂತದ ಮೂಲಕ ಅಲ್ಲಿ ನಾವು ತಿಳ್ಕೊಂಡೆವು. ಮೂರನೇದಾಗಿ ನಾವು ತಿಳ್ಕೊಂಡದ್ದು ಕಷ್ಟ ಸೋಲು ಬರುವುದಕ್ಕೆ ಏನು ಕಾರಣ ಎಂಬುದಾಗಿ ಯಾರ ಮೂಲಕವಾಗಿ ನಾವು ತಿಳ್ಕೊಂಡಿದ್ದೇವೆ? ರೆಹಬ್ಬಾಮನ ಮೂಲಕವಾಗಿ. ಹಲ್ಲೆಲೂಯಾ. ಇನ್ನು ಅನೇಕ ಉದಾಹರಣೆಗಳನ್ನು ನಿಮಗೆ ಹೇಳಿಬಹುದು. ನಾವು ಆಮೋಸನ ಪುಸ್ತಕ 4ನೇ ಅಧ್ಯಾಯ 6-10 ವಾಕ್ಯ ಓದಿ. ಬುಕ್ ಆಫ್ ಆಮೋಸ್ ಚಾಪ್ಟರ್ 4, 6-10 ದಯಮಾಡಿ ಓದಿ. ಆಮೋಸ 4, 6-10 ವಚನ. ಬುಕ್ ಆಫ್ ಆಮೋಸ್. ನಿಮ್ಮ ಊರುಗಳಲ್ಲೆಲ್ಲ ನಿಮ್ಮ ಹಲ್ಲಿಗೆ ಏನು ಸಿಕ್ಕದಂತೆಯೂ ನಿಮ್ಮ ಸಕಲ ನಿವಾಸಗಳಲ್ಲಿ ಅನ್ನದ ಕೊರತೆಯಾಗುವ ಹಾಗೂ ಮಾಡಿದೆನು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಒಂದು ಊರಿನ ಮೇಲೆ ಮಳೆಯಾಗದಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. 2-3 ಊರಿನವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಊರಿಗೆ ಬಳಲುತ್ತಾ ಹೋಗುತ್ತಿದ್ದರು, ಬಾಯಾರಿಕೆಗೆ ತೀರಲಿಲ್ಲ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮನ್ನು ಬೂದಿಯಿಂದಲೂ ಬಿಸಿಗಾಳಿಯಿಂದಲೂ ಬಾಧಿಸಿದೆನು. ನಿಮ್ಮ ಲೆಕ್ಕವಿಲ್ಲದ ವನ, ದ್ರಾಕ್ಷೆ ತೋಟ, ಅಂಜೂರದ ಗಿಡ, ಎಣ್ಣೆಯ ಮರ ಇವುಗಳನ್ನು ಮಿಡತೆಯು ತಿಂದುಬಿಟ್ಟಿತು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. ದೇವರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾನೆ. ಒಂದು ನೋವು, ಒಂದು ಬಾಧೆ, ಕೆಲವರು ಕಠಿಣ ಆಗುವುದೆಂದರೆ ಭಯಂಕರ ಕಠಿಣನಾಗಿ ಹೋಗ್ತಾರೆ. ನೋಡಿ, ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಯಾರಿಗೂ ಒತ್ತಾಯ ಮಾಡುವುದಿಲ್ಲ. ಅಲ್ಲಲ್ಲಿಯ ದೇವರು ಯಾರಿಗೂ ಜಬರ್ದಸ್ತಿ ಮಾಡುವುದಿಲ್ಲ, ಒತ್ತಾಯ ಮಾಡುವುದಿಲ್ಲ. ಫ್ರೀ ವಿಲ್ ಎಲ್ಲರೂ ಕೊಟ್ಟಿದ್ದ, ಸ್ವ ಇಚ್ಛೆ ಕೊಟ್ಟಿದ್ದಾನೆ. ಅಲ್ಲಲ್ಲಿಯ ಕೆಲವರು ಕೇಳುವುದು, ಆದಾಮ ಅವರು ಪಾಪದಲ್ಲಿ ಬೀಳದ ಹಾಗೆ ದೇವರಿಗೆ ತಡೆದು ನಿಲ್ಲಿಸಬಹುದಿತ್ತಲ್ಲ ಅಂತ. ದೇವರು ಜೀವ ವೃಕ್ಷದ ಕುರಿತಾಗಿ ಮತ್ತು ಒಳಿತು ಕೆಡುಕಿನ ಅರಿವನ್ನುಂಟು ಮಾಡುವ ಮರದ ಕುರಿತಾಗಿ ಅವರಿಗೆ ವಿವರಿಸಿದ ಸತ್ಯ. ಜೀವವೃಕ್ಷದ ಹಣ್ಣು ತಿಂದರೆ ನಿತ್ಯಕ್ಕೆ ಜೀವಿಸುತ್ತಿ, ಒಳಿತು ಕೆಡುಕಿನ ಅರಿವನ್ನುಂಟು ಮಾಡುವ ಮರದ ಹಣ್ಣು ತಿಂದರೆ ನೀನು ಸತ್ತು ಹೋಗ್ತಿ. ಸತ್ಯಗಳನ್ನು ತಿಳಿಸಿದ. ಯಾವುದು ತಿನ್ನುವುದು ಅವನ ಇಷ್ಟವಾಗಿತ್ತು. ದೇವರು ಸ್ವ ಇಚ್ಛೆ ಕೊಟ್ಟ ಅವನಿಗೆ. ಇವತ್ತು ನಮಗೆ ಸ್ವ ಇಚ್ಛೆ ಕೊಟ್ಟಿದ್ದಾನೆ. ಆದರೂ ದೇವರ ಪ್ರೀತಿ, ಅಲ್ಲಲ್ಲಿಯ
ದೇವರ ಪ್ರೀತಿ ಇವತ್ತು ಏನು ಮಾಡ್ತದೆ ಗೊತ್ತುಂಟ? ಕೆಲವೊಂದು ನೋವುಗಳನ್ನು ಕೊಟ್ಟು ನಮಗೆ ಎಲಾವ್ ಮಾಡಿ ನಮ್ಮ ಜೀವಿತದಲ್ಲಿ ಅನುಮತಿಸಿ ಪುನಃ ಆತನ ಬಳಿಗೆ ಬರುವ ಹಾಗೆ ಮಾಡ್ತದೆ. ಪೌಲ ಹೇಳ್ತಾನೆ 2 ಕೊರಿಂಥ 5:14 2 ಕೊರಿಂಥ 5:14 ದೇವರ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತಾ ಇದೆ. ದೇವರ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತಾ ಇದೆ ಅಂತ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಲುಯ್ಯ. ದೇವರು ಕೆಲವು ನೋವುಗಳನ್ನು ಕೊಡುವುದು ಒಳ್ಳೆಯದಕ್ಕಾಗಿ, ಆತನ ಬಳಿಗೆ ನಾವು ತಿರುಗಿ ಬರುವುದಕ್ಕಾಗಿ. ಅಲ್ಲಲುಯ್ಯ. ದೇವರಿಂದ ತಪ್ಪಿಸಿ ನಾವು ದೂರ ಹೋದರೆ, ದೇವರಿಗೆ ಒಂದು ನಮಗೆ ನಮ್ಮ ಮೇಲೆ ಒಂದು ಉದ್ದೇಶ ಇದ್ದರೆ ಎಲ್ಲಿ ಹೋದರೂ ನಮಗೆ ಸಕ್ಸಸ್ ಸಿಗುವುದೇ ಇಲ್ಲ, ಸಫಲತೆ ಸಿಗುವುದೇ ಇಲ್ಲ. ಯೋನ ಏನು ಮಾಡಿದ? ಯೋನನ ಪುಸ್ತಕ 1ರಿಂದ 3 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ದೇವರ ಉದ್ದೇಶವನ್ನು ಸೇವೆ ಮಾಡಬೇಕಾಗತ್ತು. ದೇವರ ಉದ್ದೇಶ ನಿನೆವೆಗೆ ಹೋಗಿ ಆ ಜನರನ್ನು ಎಚ್ಚರಿಸಬೇಕಾಗತ್ತು. ಅವನೆಲ್ಲಿ ಓಡಿದ? ತಾರ್ಷೀಸಿಗೆ ಹೋಗುವ ಹಡಗನ್ನು ಹತ್ತಿ ತಾರ್ಷೀಸ್ ಕಡೆಗೆ ಹೋದ. ಏನಾಯಿತು? ಸಫಲತೆ ಆಗಲಿಲ್ಲ. ಅವನ ನಿಮಿತ್ತ ಉಳಿದ ಜನರಿಗೂ ತೊಂದರೆ ಬರುವ ಹಾಗೆ ಆಯಿತು. ಪ್ರೈಸ್ ಗಾಡ್. ದೇವರಿಗೆ ನಮ್ಮ ಮೇಲೆ ಉದ್ದೇಶ ಇದ್ದರೆ ನಮ್ಮದೇ ಆದ ಯಾವುದೇ ಮಾರ್ಗದಲ್ಲಿ ಹೋದರೂ ನಾವು ಸಫಲರಾಗುವುದಿಲ್ಲ. ಜ್ಞಾನೋಕ್ತಿ 16:25 ಪ್ರಾಬ್ಸ್ ಚಾಪ್ಟರ್ 16:20 ಹೇಳ್ತದೆ, ಒಬ್ಬನಿಗೆ ಒಂದು ಮಾರ್ಗವು ಸರಳವಾಗಿ ತೋರುತ್ತದೆ, ಕಟ್ಟ ಕಡೆಗೆ ಅದು ಮರಣಕರವಾದ ಮಾರ್ಗ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಕೆಲವು ನೋವುಗಳು, ಕೆಲವು ಸೋಲುಗಳು, ಕೆಲವು ಸಮಸ್ಯೆ ಜೀವಿತದಲ್ಲಿ ಅದು ಒಳ್ಳೆಯದಕ್ಕಾಗಿ ಬರುತ್ತದೆ. ದೇವರ ಪ್ರೀತಿಯ ಎಚ್ಚರಿಕೆ ಆಗಿದೆ. ಅದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿ ಬರುವುದಕ್ಕಾಗಿ, ದೇವರ ಪ್ರೀತಿ ನೆಲೆ ನಿಲ್ಲುವುದಕ್ಕೋಸ್ಕರವಾಗಿ ಕೆಲವು ನೋವುಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. ದೇವರ ಒಂದೇ ಉದ್ದೇಶ ಅಲ್ಲ, ಡಿಫ್ರೆಂಟ್ ಉದ್ದೇಶಗಳು, ಬೇರೆ ಬೇರೆ ಉದ್ದೇಶ ಇದೆ. ನೋವುಗಳ ಮೂಲಕ ನಮ್ಮ ಜೀವಿತ ನಡೆಯುವಂಥ ಸೋಲುಗಳ ಮೂಲಕ ದೇವರಿಗೆ ಬೇರೆ ಬೇರೆ ವಿಧವಾದ ಉದ್ದೇಶ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಾಕ್ಯ ಓದಿ, ಓಶೆಯ 2:11-12, ಬುಕ್ ಆಫ್ ಓಶೆಯ ಚಾಪ್ಟರ್ 2 11-12 ನಾನು ಅವಳ ಉಲ್ಲಾಸ, ಹಬ್ಬ, ಅಮಾವಾಸ್ಯೆ, ಸಬ್ಬತ್, ಮಹೋತ್ಸವ ಇವುಗಳನ್ನೆಲ್ಲ ನಿಲ್ಲಿಸಿ ಬಿಡುವೆನು. ಅವಳು ಯಾವ ಅಂಜೂರ ದ್ರಾಕ್ಷಗಳನ್ನು ಇವು ನನ್ನ 2ರಿಂದ ಓಶೆಯ 2ನೇ ಅಧ್ಯಾಯ ವಾಕ್ಯ 13ರಿಂದ. ಅವಳು ನನ್ನನ್ನು ಮರೆತು ಮೂಗುತಿ ಮೊದಲಾದ ಒಡವೆಗಳಿಂದ ತನ್ನನ್ನು ಸಿಂಗರಿಸಿಕೊಂಡು ಮಿಂಡರೆ ಹಿಂದೆ ಹೋಗಿ ಬಾಳ್ ದೇವತೆಗಳ ಉತ್ಸಾಹ ದಿನಗಳನ್ನು ಹಲ್ಲೆಲೂಯಾ. ಸಾರಿ ಏಷ್ಯಾ 1:15 ಏಷ್ಯಾ 1:15 ಓದಿ. ನನ್ನ ಕಣ್ಣುಗಳನ್ನು ಮುಚ್ಚುತ್ತೆ, ಕಿವಿಗಳನ್ನು ಮುಚ್ಚಿನ ದೇವರು ಹೇಳ್ತಾನೆ ಅಲ್ಲಿ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ಓಶೆಯ 2:14 ಓದಿ, 14ರಿಂದ ಓದಿ. ಆಹಾ, ನಾನು ಅವಳನ್ನು ಒಲಿಸಿ ಹಡವಿಗೆ ಕರೆದುಕೊಂಡು ಹೋಗಿ. ಅವಳೆಂದ್ರೆ ಯಾರು? ನಾನು ಮತ್ತು ನೀವು. ಅವಳೆಂದ್ರೆ ಯಾರು? ಯಾಕೆ ಅವಳಂತ ದೇವರು ಹೇಳ್ತಾ ಇದ್ದಾನೆ? ನಾವು ಯೇಸು ಕ್ರಿಸ್ತನ ಕನ್ನಿಕೆ. ಹಳೆ ಒಡಂಬಡಿಕೆಯ ಯಹೂದ ಜನರು ಯೆಹೋವನ ಪತ್ನಿ ಎಂಬುದ ಕರೆಯಲ್ಪಡ್ತಾರೆ. ಅವರು ಯಾರಾಗಿದ್ದಾರೆ? ಯೆಹೋವ ದೇವರ, ತಂದೆ ದೇವರ ಪತ್ನಿ. ಹೊಸ ಒಡಂಬಡಿಕೆಯ ಸಭೆ ಯೇಸು ಕ್ರಿಸ್ತನ ಕನ್ನಿಕೆ. ನಾವು ಯಾರಾಗಿದ್ದೇವೆ? ಯಾವ ದಿವಸ ಒಬ್ಬ ವ್ಯಕ್ತಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಯೇಸುನ ಅಂಗೀಕಾರ ಮಾಡ್ತಾನೆ, ಆ ದಿವಸ ಅವನು ಯೇಸುವಿಗೆ ಕನ್ನಿಕೆ ಆಗ್ತಾನೆ, ಎಂಗೇಜ್ ಆಗಿರ್ತದೆ ಅವನಿಗೆ. ಮದುವೆಯಲ್ಲಿ ಹಾಗಾದರೆ ಮಧ್ಯ ಆಕಾಶದಲ್ಲಿ. ನಮಗೂ ಯೇಸುಗೆ ಇರುವಂಥ ಮದುವೆ ಯಾವಾಗ? ಅದು ಮಧ್ಯ ಆಕಾಶದ ಒಂದು ದಿವಸ ಮದುವೆ ಇದೆ. ನಮಗೂ ನಮ್ಮ ಮದಲಿಂಗನು ಆತನು. ಮಗು ಹೇಗಿದ್ದಾನೆ ಈಗ? ಊಟ ಮಾಡಿದನ್ನ? ನಿನ್ನೆ ಊಟ ಮಾಡಿದ್ನ? ಹಲ್ಲೆಲೂಯಾ. ಎಲ್ಲ ಚಪ್ಪಾಳೆ ದೇವರಿಗೆ ಮೈ ಮಾಡಿ. ನಿನ್ನೆ ದಿವಸ ನೋಡಿ, ವಾಕ್ಯಕ್ಕೆ ಇರುವಂಥ ಪವರ್.
ದೇವರ ವಾಕ್ಯಕ್ಕಿರುವಂಥ ಶಕ್ತಿ. ನಿನ್ನೆ ನಾವು ಇಲ್ಲಿ ವಾಕ್ಯ ಕೊಡುವ ಸಂದರ್ಭದಲ್ಲಿ ವಿಮೋಚನಗಳ 23ನೇದು 25, 27 ವಾಕ್ಯ ಅದನ್ನು ಕ್ಲೈಮ್ ಮಾಡಿ ಆ ಮಗುಗೋಸ್ಕರ ಪ್ರೇಯರ್ ಮಾಡಿದ್ದೆ. ಹೌದಾ? ಊಟ ಮಾಡ್ತಾ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇರಲಿಲ್ಲ. ಏತಿನ ಒಣಸಾಲ್ ತಂದಿದ್ದೀಜೆ ಏತ್ 2-3 ದಿವಸ ಊಟನೇ ಮಾಡಲಿಲ್ಲ. ನೋಡಿ ನಿನ್ನೆ ದಿವಸ ದೇವರು ಅದ್ಭುತ ಮಾಡಿದ. ತಿಂಡಿ ತಿಂದಿದ್ದಾನ? ಓ ಅಲ್ಲಲೂಯ್ಯ, ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ದೇವರು ಸರ್ವಶಕ್ತನು. ನಿನ್ನೆ ನಾವು ವಾಕ್ಯ ವಿಮೋಚನೆಗಳ 23, 25, 27 ವಾಕ್ಯ ಕ್ಲೈಮ್ ಮಾಡಿ ನಾವು ಪ್ರೇಯರ್ ಮಾಡಿದೆವು. ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿದ್ವಿ. ಹೌದಾ? ದೇವರ ಕಾರ್ಯ ಮಾಡಿದ್ದಾನೆ. ಇವತ್ತು ಮುಖದಲ್ಲಿ ಕೂಡ ಪ್ರಕಾಶ ಇದೆ ನೋಡಿ ಅಲ್ಲ. 2 ದಿವಸದಲ್ಲಿ ಸಾಯ್ತೇನೆ ಎಂಬುದಾಗಿ ಹೇಳಿದಂಥದ್ದು ವೈದ್ಯರು ಇವತ್ತಿಗೂ ದೇವರ ಕೃಪೆಯಿಂದ ಮಗು ಜೀವಿಸ್ತಾ ಇದೆ. ಎಷ್ಟು ವರ್ಷ ಅವನಿಗೆ? 15 ವರ್ಷ. 15 ಅಲ್ಲ, ಪ್ರೈಸ್ ಗಾಡ್. ಎಷ್ಟನೇ ಶಾಲೆಗೆ ಹೋಗ್ತಿದ್ದ ಮುಂಚೆ? ಎಷ್ಟನೇ ಕ್ಲಾಸ್ವರೆಗೆ ಹೋಗಿದ್ದಾನೆ? ಎಷ್ಟನೇ? 5ನೇ ತಾರೀಕಿದ್ದವರೆಗೆ. ಅದು ನನ್ನ ಮತ್ತೆ ಹೋಗಲಿಲ್ಲ. ಎಷ್ಟು ವರ್ಷ ಆಯ್ತು ಈ ರೀತಿ ಕಾಯಿಲೆ ಬಂದು? 8 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಲ್ಲ. ಪ್ರೈಸ್ ಗಾಡ್. ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯ. ಓ ರೀಭಾಷಿಕ ರಬಲ. ಸ್ವಲ್ಪ ಎದ್ದು ನಿಂತು ದೇವರ ಆರಾಧನೆ ಮಾಡುವ, ಮತ್ತೆ ವಾಕ್ಯ ಕಂಟಿನ್ಯೂ ಮಾಡುವ. ಓ ರೇಖ ಶಕರ ಗದಗಡಗ ರಿಮನ ಮಶಕ ದುರದಲ ಬರಬಲ ರೇದೆಲೆ ಮೆಸಿಕಿರಿ ಬಲ ತುರುರು ರೇದೆಲೆ ಬಸಕೊತೊರೊಂದಲು ಕ್ರೋತೊಲಿಯ ತರಬಲ ರೀಕಟ ರಮನ ಸಂದಲ ಕರ್ಮ ದೇರೆ ಅರ್ಬುಲ ಸಕತೋರು ತೊಲುಕು ತೊರು ತೊಲುದರು ಗಿಬರೆ ಮನ ಸಿಕ್ಕಿ ತುರಿಯಲದ. ಏಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಏಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ, ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ದಾರಿ ತಪ್ಪಿದಾಗ ತೋರುವರು ಮಾರ್ಗ, ದಾರಿ ತಪ್ಪಿದಾಗ ತೋರುವರು ಮಾರ್ಗ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಬೇಕು ನಿನ್ನ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ
ಬೇಕು ನಿನ್ನ ನಾಮ. ಎಲ್ಲರೂ ಕರಗತ್ತಿ ದೇವರಿಗೆ ವಂದನೆ ಹೇಳುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಂದನೆ ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಸ್ತೋತ್ರ ಯೇಸುವೆ, ಮಹಿಮೆ ನಿನಗೆ, ಮಹಿಮೆ ರಜ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ 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 ಗ್ಲೋರಿ. ಹಾಲೆಲೂಯಾ ಹಾಲೆಲೂಯಾ. ಓಕೆ, ದಯಮಾಡಿ ಕೂತ್ಕೊಳ್ಳಿ. ನಾವು ಹೋಶೇಯ 2:14-15 ವಾಕ್ಯಕ್ಕೆ ಬರುವ. ಹೋಶೇಯ ಚಾಪ್ಟರ್ 2, 14, 15. ಆಹಾ, ನಾನು ಅವಳನ್ನು ಒಲಿಸಿ. ಅವಳಂದ್ರೆ ಯಾರು? ನಾನು. ಎಲ್ಲ ರೆಡಿ? ಅವಳು ಎಂದರೆ ನಾನು, ಯೇಸುವಿನ ಕನ್ನಿಕೆ. ನಾವು ಯಾರಾಗಿದ್ದೇವೆ? ಯೇಸು ಕ್ರಿಸ್ತನ ಕನ್ನಿಕೆ. ಆತ ನಮ್ಮ ಮೊದಲಿಂಗನು. ಅಲ್ಲಯ್ಯ. 2 ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸಸ್ 1-2 ಪ್ರಕಾರವಾಗಿ ಯೇಸು ಕ್ರಿಸ್ತನೊಂದಿಗೆ ನಮಗೆ ಎಂಗೇಜ್ಮೆಂಟ್ ಆಗಿದೆ. ಅವಳನ್ನು ಒಲಿಸಿ ದೇವರು ನಮ್ಮನ್ನು ಒಲಿಸ್ತಾನೆ. ಹೇಗೆ ಒಲಿಸ್ತಾನೆ? ಹೇಗೆ ಒಲಿಸ್ತೇವೆ ನೋಡಿ. ನಾನು ದೇವರಿಂದ ದೂರ ಹೋದಾಗ ನಾವು ಕೆಲವೊಮ್ಮೆ ಒಲಿಸ್ತಾನೆ. ಹೇಗೆ ಒಲಿಸ್ತಾನೆ? ಕಷ್ಟಗಳನ್ನು ಕಳಿಸ್ತಾನೆ, ಸಮಸ್ಯೆಗಳನ್ನು ಕಳಿಸ್ತಾನೆ, ಎಲ್ಲವೂ ಮಾಡ್ತಾನೆ ನಮ್ಮ ಜೀವಿತದಲ್ಲಿ. ಎಲ್ಲಲಿಯ ದೇವ ಪ್ರೀತಿಯ ಶಿಕ್ಷೆಗಳು ಕೂಡ ಉಂಟು. ಇಬ್ರಿಯ 12:5-6 ವಾಕ್ಯ ಹೇಳ್ತದೆ, ದೇವರು ಪ್ರೀತಿಯಿಂದ ನಮ್ಮನ್ನು ಶಿಕ್ಷಿಸ್ತಾನಂತೆ. ಪ್ರೀತಿ ಶಿಕ್ಷೆಗಳು ಉಂಟು. ಮಕ್ಕಳೆಂದು ಶಿಕ್ಷಿಸ್ತಾನಂತೆ. ಮಕ್ಕಳಾಗಿ ನಾವು ಈಗ ನಮ್ಮ ಮಕ್ಕಳನ್ನು ಹೇಗೆ ಶಿಕ್ಷೆ ಕೊಡ್ತೇವೆ, ಅದೇ ರೀತಿ ಆತನ ಮಕ್ಕಳು ನಮ್ಮನ್ನು ಕೂಡ ಶಿಕ್ಷಿಸ್ತಾನೆ. ಯಾಕೆ ಶಿಕ್ಷಿಸ್ತಾನೆ? ಸರಿಯಾದ ಮಾರ್ಗಕ್ಕೆ ಬರುವುದಕ್ಕಾಗಿ. ಅಲ್ಲಲೂಯ್ಯ. ಓಕೆ, ಹೋಶೇಯ 2ನೇ ಅಧ್ಯಾಯ ಕಂಟಿನ್ಯೂ 14. ಆಹಾ, ನಾನು ಅವಳನ್ನು ಒಲಿಸಿ ಹಡವಿಗೆ ಕರಕೊಂಡು ಹೋಗಿ ಅವಳೊಂದಿಗೆ ಹೃದಯಾಂಗಮವಾಗಿ ಅವಳನ್ನು ಒಲಿಸಿ ಅಡವಿಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅಡವಿ ಅಂದ್ರೆ ಅರ್ಥ ಏನು? ನೋವು, ದುಃಖ, ವೇದನೆ, ಸಂಕಟ, ರೋಗ, ನಷ್ಟ, ಕಷ್ಟ, ದುಃಖ, ಇವೆಲ್ಲ ಏನಾಗಿದೆ? ಅಡವಿ ಅನುಭವ. ನಾವು ಯಾರಿಗಾದರೂ ಆಸ್ಪತ್ರೆ ಮಲಗಲಿಕ್ಕೆ ಸಂತೋಷವಾ? ಇಲ್ಲ. ಅದು ಒಲಿಸ್ಲಿಕ್ಕೆ ನೋಡ್ತಾನೆ ದೇವರು. ಒತ್ತೆ ಅಪೂರ್ವಕವಾಗಿ ಮಲಗಿಸಿ ಬಿಡ್ತಾನೆ ದೇವರು. ಕೆಲವೊಮ್ಮೆ ಅರವಿ ಕರ್ಕೊಂಡು ಹೋಗಿ. ಮುಂದೆ ಓದಿ. ಹೃದಯಂಗಮವಾಗಿ ಮಾತಾಡುವೆನು. ದೇವರಿಗೆ ನಮ್ಮೊಂದಿಗೆ ಹೃದಯ ತೆರೆದು ಮಾತಾಡಲಿಕ್ಕಿದೆ. ನಮಗದು ಟೈಮ್ ಇಲ್ಲ. ಚರ್ಚಿಗೆ ಯಾಕೆ ಬರಲಿಲ್ಲ ಬ್ರದರ್? ಬಿಸ್ನೆಸ್ ತುಂಬ. ಚರ್ಚಿಗೆ ಬರಲಿಲ್ಲ ಯಾಕೆ ಸಿಸ್ಟರ್? ಭಾನುವಾರವೇ ನಮಗೆ ವ್ಯಾಪಾರ ಆಗುವುದು. ಚರ್ಚಿಗೆ ಯಾಕೆ ಬರಲ್ಲ ಬ್ರದರ್? ನಾವು ಅಂಗಡಿ ಮುಚ್ಚಲಿಕ್ಕೆ ಆಗುವುದಿಲ್ಲ. ಚರ್ಚಿಗೆ ಬರಲಿಲ್ಲ ಯಾಕೆ ಸಿಸ್ಟರ್? ಆಲ್ ಟೈಮ್. ಯಾಕೆ ಪ್ರೇಯರ್ ಮಾಡಲಿಲ್ಲ? ಪುರ್ಸೋತಿಲ್ಲ. ಲೋಕದಲ್ಲಿ ಬ್ಯುಸಿ ಆಗಿ ಬಿಟ್ಟಿದ್ದೇವೆ. ದೇವರೊಟ್ಟಿಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ. ದೇವರ ಜೊತೆಯಲ್ಲಿ ಮಾತನಾಡಲಿಕ್ಕೆ ನಮಗೇನಿಲ್ಲ? ಸಮಯ ಇಲ್ಲ. ಅಲ್ಲಲೂಯ್ಯ. ಆ ಸಮಯವನ್ನು ದೇವರು ಏನು ಮಾಡ್ತಾನೆ? ಉಂಟು ಮಾಡ್ತಾನೆ. ಸಮಯ ಇಲ್ಲದರಿಂದ ನಮಗೆ ದೇವರು ಸಮಯ ಉಂಟು ಮಾಡ್ತಾನೆ. ಆ ಸಮಯಕ್ಕೆ ಬರೋಕ್ಕೆ ಮುಂಚೆ ದೇವರೊಟ್ಟಿಗೆ ಮಾತಾಡಬೇಕು ನಾವು. ಆ ಸಮಯ ಬೇಕಾ ನಮಗೆ? ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ಬರ್ತದೆ ಹೇಳಲಿಕ್ಕೆ ಆಗಲ್ಲ. ಅಲ್ಲಲಿಯ. ಆ ಕಲ್ಲು ಬಿತ್ತಲ್ಲ ಟವರಿಂದ, ಆ ರೀತಿಯ ನೋವುಗಳು ಬರಲಿಕ್ಕೆ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಅಲ್ಲಿವರೆಗೆ ಕಾಯ್ದು ಬೇಡ ನಾವು. ಅದಕ್ಕಿಂತ ಸರಿಯಾಗಿ ಆರೋಗ್ಯ ಇದೆ, ಕೆಲಸ ಇದೆ, ಅಲ್ಲಲಿಯ ಬಿಸ್ನೆಸ್ ಇದೆ, ಎಲ್ಲ ಸರಿಯಾಗಿದೆ, ಆರೋಗ್ಯ ಎಲ್ಲ ಇದೆ, ಎಲ್ಲ ಸರಿಯಾಗಿದೆ. ದೇವರೊಟ್ಟಿಗಿನ ಒಳ್ಳೆ ಸಂಬಂಧದಲ್ಲಿ ನಾವು ಜೀವಿಸೋಣ. ಅಲ್ಲಲೂಯ್ಯ. ದೇವರಿಗೆ ಏನಿದೆ ಅಂತೆ? ಆತನು ಹೃದಯ ಅಂಗಮವಾಗಿ, ಹೃದಯ ಪೂರ್ವಕವಾಗಿ, ಹೃದಯ ತೆರೆದು ನಮ್ಮ ಜೊತೆ ಆತನ ಮಾತನಾಡಲಿಕ್ಕಿದೆ. ನಮಗೆ ಸಮಯ ಇಲ್ಲದರಿಂದ ಆತನ ಎಲ್ಲಿಕೊಂಡು ಹೋಗ್ಬೇಕಾಯ್ತು? ಅಡವಿ ಕರ್ಕೊಂಡು ಹೋಗ್ಬೇಕಾಯ್ತು ಮಾತಾಡಲಿಕ್ಕೆ. ನಮ್ಮ ಸಮಯ ಇಲ್ಲದ್ರೆ ಎಲ್ಲಿ ಕರ್ಕೊಂಡು ಆದವನು? ಅಡವಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಲೂಯ್ಯ. ಮುಂದೆ ಓದಿ. ಅವಳ ದ್ರಾಕ್ಷಿಯ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವೆನು. ಆಕೋರಿನ ತಗ್ಗಲ್ಲಿ. ನಮ್ಮ ದ್ರಾಕ್ಷಿ ತೋಟಗಳನ್ನು ಎಲ್ಲಿ ಕೊಡ್ತಾನೆ ಆತನು? ಅಡವಿಯಲ್ಲಿರುವಾಗ ತಿರುಗಿ ಕೊಡ್ತಾನೆ. ಅಂದ್ರೆ ಆ ರೆಸ್ಟೋರೇಷನ್ ಅನುಭವ, ಪುನಃಸ್ಥಾಪನೆ ಅನುಭವ
ದೇವರು ನಮಗೆ ಕೊಡುತ್ತಾನೆ. ಕಳಕೊಂಡದ್ದು, ನಷ್ಟಪಟ್ಟದ್ದು, ಆರೋಗ್ಯ ನಷ್ಟಪಟ್ಟಂಥ ಆರ್ಥಿಕ ವಿಷಯಗಳು, ನಷ್ಟಪಟ್ಟಂಥ ಕೆಲಸ, ನಷ್ಟಪಟ್ಟಂಥ ಸಮಾಧಾನ ಎಲ್ಲವನ್ನು ಅಡವಿಗೆ ಕರ್ಕೊಂಡೋಗಿ ಮಾತನಾಡಿ ನಮಗೆ ಆತನು ಕೊಡ್ತಾನೆ. ಆ ಸಂಬಂಧವನ್ನು ಪುನಃ ಏರ್ಪಡಿಸಿ ತಿರುಗಿ ಆತನು ಕೊಡುತ್ತಾನೆ. ಅಲ್ಲಲುಯ್ಯ, ಎಷ್ಟು ಅರ್ಥ ಆಗ್ತಾ ಇದೆಯಾ? ಅಲ್ಲಲುಯ್ಯ. ಹಾಗಾದರೆ ಲಾಜರ ಅಸ್ವಸ್ಥನಾದ, ಪುನಃ ಅಲ್ಲಿಗೆ ಬರುವ. ಜಾನ್ ಚಾಪ್ಟರ್ 11:1, ಯೋನ 11:1. ಲಾಜರನು ಏನಾದ? ಓದಿ, ಒಂದೆರಡು ವಾಕ್ಯ ಓದಿ. ಜಾನ್ 11:1-2. ಬೆತಾನ್ಯದ ಲಾಸರನೆಂಬ ಒಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಪ್ರೈಸ್ ದಿ ಲಾರ್ಡ್. ಅವಾಗಲೇ ಹೇಳಿದೆ ಲಾಜರ ಎಂಬ ಹೆಸರಿನ ಅರ್ಥ ಏನು? ನೆನಪಿದೆ ಯಾರಿಗೆ? ಅದು ಆರಂಭದಲ್ಲಿ ಹೇಳಿದೆ. ಏನು? ದೇವರು ಸಹಾಯ ಮಾಡಿದನು. ಎಲ್ಲರೆಡಿ? ದೇವರು ಸಹಾಯ ಮಾಡಿದನು. ಪ್ರೈಸ್ ಗಾಡ್. ಅವನ ಹೆಸರಿನ ಅರ್ಥ ಅದು. ಮಾರ್ತ ಅಂದ್ರೆ ಹೆಸರಿನ ಅರ್ಥ ಯಜಮಾನ. ಇದು ನೆನಪಿಟ್ಕೋಬೇಕು ನೀವು. ಮರಿಯಂ ಹೆಸರಿನ ಅರ್ಥ ದೇವರಿಗೆ ಪ್ರಿಯಳು. ಏನಾಗಿದೆ? ದೇವರಿಗೆ ಪ್ರಿಯಳು. ಚಿಕ್ಕ ಕುಟುಂಬ, ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಇದೆ. ಯೇಸು ಕ್ರಿಸ್ತನೊಟ್ಟಿಗೆ ಒಳ್ಳೆ ಸಂಬಂಧ ಇದೆ, ಅನ್ಯೋನ್ಯತೆ ಇದೆ. ಯೇಸು ಅವ್ರ ಮನೆಗೆ ಹೋಗ್ತಾ ಇದ್ದ, ಬರ್ತಾ ಇದ್ದ. ಹಾಗಾದ್ರೆ ದೇವರೊಟ್ಟಿಗೆ ಸಂಬಂಧ ಇರುವಂತಹ ಕುಟುಂಬದಲ್ಲಿ ಕೂಡ ಸಮಸ್ಯೆ ಬರಲಿಕ್ಕೆ ಸಾಧ್ಯತೆ ಉಂಟು. ಅವಾಗಲೇ ಇದ್ದಂತೆ ಕೀರ್ತನೆ 19:19, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಬಿಡಿಸುವನು. ಬಿಡುಗಡೆಯ ನಿರೀಕ್ಷೆ ಕೂಡ ಇದೆ. ಲೋಕದ ಜನರಿಗೆ ಬಿಡುಗಡೆ ನಿರೀಕ್ಷೆ ಇಲ್ಲ. ದೇವ ಜನರಿಗೆ ಮಾತ್ರ ಬಿಡುಗಡೆ ನಿರೀಕ್ಷೆ ಇರುವುದು. ನಿರೀಕ್ಷೆ ಎಂಬುವಂತ ನಮಗೆ ಮಾತ್ರ ಇರುವಂತ ಕಾರ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕ ಜನರು ಏನ್ ಮಾಡ್ತಾರೆ? ಆ ಮಂತ್ರವಾದಿ, ಈ ಮಂತ್ರವಾದಿ, ಇನ್ಯಾರು, ಅಲ್ಲಿ ಒಬ್ಬ ಇದ್ದಾನೆ, ಇಲ್ಲಿ ಒಬ್ಬ ಇದ್ದಾನೆ, ಅಲ್ಲಿ ಓಡ್ತಾ 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 ಕೊನೆಗೆ ನಷ್ಟವಾಗಿ ಇರುವ ಹಣ ಕಳ್ಕೊಂಡು, ಇರೋ ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ಬಿಡ್ತಾರೆ. ಕೆಲವೊಬ್ಬರು ಆತ್ಮಹತ್ಯೆಗೆ ಮುಂದಾಗ್ತಾರೆ. ಬೇರೆ ಕೆಲವ್ರಿಗೆ ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ದೇವ ಜನರಿಗೆ ಆಗಲ್ಲ. ಅದಕ್ಕೆ ಕೀರ್ತನೆ 65:2 ದಾವೀದ ಹೇಳುವುದು, ಪ್ರಾರ್ಥನೆ ಕೇಳುವಾತನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನಮ್ಮ ದೇವರು ಯಾರಾಗಿದ್ದಾನೆ? ಪ್ರಾರ್ಥನೆ ಕೇಳುವ ದೇವರು. ಕೀರ್ತನೆ 50:15 ಏನ್ ಹೇಳ್ತದೆ? ಸಾಮ್ ಚಾಪ್ಟರ್ 50:15 ಏನ್ ಹೇಳ್ತದೆ? ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡುಗಡೆ ಮಾಡುವೆನು, ನೀವು ನನ್ನನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ದೇವರು ಹೇಳಿದ್ದಾನೆ, ಕಷ್ಟ ಕಾಲದಲ್ಲಿ ಮೊರೆ ಇಡಿ, ನಾನು ಬಿಡುಗಡೆ ಮಾಡ್ತೇನೆ. ವಾಗ್ದಾನ ಇದು. ಮತ್ತೆ ಕೊಂಡಾಡ್ತೀರಿ ನೀವು ನನಗೆ. ಹಲ್ಲೆಲೂಯಾ. ನಮ್ಮ ದೇವರು ಜೀವಿಸ್ತಾ ಇದ್ದಾನೆ. ಅಲ್ಲಿ ಓಡುವ ಅವಶ್ಯಕತೆ ಇಲ್ಲ. ಒಂದು ತಿಳ್ಕೋಬೇಕು, ದೇವ ಜನರಿಗೂ ಕಷ್ಟ ಬರ್ತದೆ. ಬಿಡುಗಡೆ ನಿರೀಕ್ಷೆ. ಶರೀರದಲ್ಲಿರುವಂಥ ಪ್ರತಿಯೊಂದು ಮನುಷ್ಯರು ಕಷ್ಟಗಳಿದೆ. ಆ ದೇವರ ಮಕ್ಕಳಿಗೆ ಮಾತ್ರ ನಿರೀಕ್ಷೆ ಇದೆ. ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಿಮಗೆ ನಿರೀಕ್ಷೆ ಇದೆ. ಶ್ವಾಸ ಇರುವವರೆಗೆ, ಜೀವ ಇರುವವರೆಗೆ ನಮಗೆ ಒಂದು ಬಿಡುಗಡೆಯ ನಿರೀಕ್ಷೆ ಇದೆ. ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ದೊಡ್ಡ ಸಮಸ್ಯೆ ಬಂದರು, ಅದರಿಂದ ಹೊರಗೆ ಬರುವಂತ ಒಂದು ನಿರೀಕ್ಷೆ ನಮಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನನ್ನ 2006ನೇ ಇಸವಿಯಲ್ಲಿ 5ನೇ ಇಸವಿಯಲ್ಲಿ ನನ್ನ 2ನೇ ಮಗಳು ಮೆರಕ್ಕಲ್ ಅಸ್ವಸ್ಥರಾದಳು. ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಸಮಯದಲ್ಲಿ. ಮುಂಚಿನ ರಾತ್ರಿ ಬೈಕಲ್ಲಿ ಒಂದು ರೌಂಡ್ ತಂದಿದ್ದೆ. ಅವಳಿಗೆ ಪಿಟ್ಸ್ ಎಲ್ಲ ಬಂದಾಗ, ಇದು ಜ್ವರ ಜಾಸ್ತಿ ಆಗಿ ನನಗೆ ಮಿಸ್ಸಸ್ ಫೋನ್ ಮಾಡಿದ್ಲು. ಆಸ್ಪತ್ರೆ ಕರ್ಕೊಂಡು ಹೋದ್ರು. ಹೈಟ್ ಹಾಕಿ ಅಲ್ಲಿಂದ ಆಗುವುದಿಲ್ಲ ಅಂತ ಮಣಿಪಾಲ ಕರ್ಕೊಂಡು ಹೋದ್ರು. ನಾನು ಲೋಕದಲ್ಲಿ ಎಲ್ಲೆಲ್ಲ ಸೇವಕರು ಗೊತ್ತು, ಸಾಧಾರಣ ಅವತ್ತು 500ಕ್ಕಿಂತ ಅಧಿಕ ಸೇವಕರಿಗೆ, ಪಾಸ್ಟರ್ಸ್ನವರಿಗೆ ಮೆಸೇಜ್ ಮಾಡಿದೆ, ಫೋನ್ ಕರೆ ಮಾಡಿ ಪ್ರೇಯರ್ ಮಾಡಿ ಅಂತ ಎಲ್ಲ ಕಡೆ ನಾನು ಮೆಸೇಜ್ ಮಾಡಿದೆ, ಪ್ರೇಯರ್ ಮಾಡಿದೆ. ಆದರೂ ಮಧ್ಯರಾತ್ರಿ ಸತ್ತು ಹೋದ್ಲು ಅವಳು. ಕೆಲವರು ಬಂದು ನನಗೆ ಪ್ರಶ್ನೆ ಮಾಡ್ತಾ ಇದ್ರು, ಪಾಸ್ ಇಷ್ಟು ಪ್ರಾರ್ಥನೆ ಮಾಡಿ ಕೂಡ ಯಾಕೆ ನಿಮ್ಮ ಮಗಳು ಉಳಿಯಲಿಲ್ಲ? ಇನ್ನು ಕೆಲವರು ಪ್ರಶ್ನೆ ಮಾಡಿದ್ರು, ಇಷ್ಟೆಲ್ಲ ನೀವು ಪ್ರೇಯರ್ ಮಾಡುವಾಗ ಅದ್ಭುತಗಳು ನಡೀತದೆ, ನಿಮಗೆ ಯಾಕೆ ಕಷ್ಟ, ನಿಮ್ಮ ಮಗಳು ಯಾಕೆ ಉಳಿಯಲಿಲ್ಲ? ಕೆಲವೊಮ್ಮೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ನೋಡಿ, ಕೆಲವರನ್ನು ಬಿಡುಗಡೆ ಮಾಡಿದ ದೇವರು,
ಕೆಲವು ಈಗ ಈ ಲಾಜರನ್ನು ಕೂಡ ದೇವರು ಎಬ್ಬಿಸಿದ್ರು. ಲಾಜರನ್ನು ದೇವರು ಮರಣದಿಂದ ಎಬ್ಬಿಸಿದ, ಹೌದಾ? ಸ್ವಲ್ಪ ಸಮಯದ ನಂತರ ಅವನು ಸತ್ತು ಹೋದ. ಕೆಲವು ವರ್ಷಗಳ ನಂತರ ಪುನಃ ಸತ್ತು ಹೋದ. ಶರೀರದಲ್ಲಿ ಸತ್ತವರಿಂದ ಎದ್ದು ಬಂದರೂ ಕೂಡ ಆ ವ್ಯಕ್ತಿ ಒಂದಲ್ಲ ಒಂದು ದಿವಸ ಪುನಃ ಸಾಯಲೇಬೇಕು, ಹೌದಲ್ಲ? 89 ಕೀರ್ತನೆ 48 ವಾಕ್ಯ ಓದಿ, Psalms 84:48. ಅಲ್ಲಿ ಹೇಳ್ತದೆ, ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ನಾವು ಈ ಲೋಕ ಶಾಶ್ವತ ಅಲ್ಲ, ಒಂದು ತಿಳ್ಕೋಬೇಕು. ಈ ಲೋಕದಲ್ಲಿ ಜೀವಿಸುವಾಗಲೇ ರಕ್ಷಣೆ ಹೊಂದಿಕೊಂಡು ಸತ್ಯ ದೇವರ ದೇಶವನ್ನು ಆರಾಧನೆ ಮಾಡಿಕೊಂಡು ಜೀವವುಳ್ಳ ನಿರೀಕ್ಷೆಯೊಂದಿಗೆ ಈ ಲೋಕದಲ್ಲಿ ಜೀವನ ಮಾಡಿ ಪ್ರಾಣ ಬಿಡಬೇಕು. ಆವಾಗ ಮಾತ್ರ ಪರಲೋಕ ಹೋಗ್ತೇವೆ ನಾವು. ಈ ಲೋಕ ನಮಗೆ ಶಾಶ್ವತವಲ್ಲ. ನನಗಾಗಿ ನಿಮಗಾಗಿ ಒಂದು ಜೀವವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆ ನಿತ್ಯ ಜೀವ ಯೇಸು ಸ್ವಾಮಿ ನಮಗಾಗಿ ಜೀವವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆ ನಿತ್ಯ ಜೀವದೊಳಗೆ ನಾವು ಪ್ರವೇಶ ಮಾಡಬೇಕು. ಪ್ರಕಟಣೆ 21:4-5 ಹೇಳ್ತದೆ, ಅಲ್ಲಿ ಗೋಲಾಟ ಇಲ್ಲ, ದುಃಖ ಇಲ್ಲ, ಕಣ್ಣೀರಿಲ್ಲ, ರೋಗ ಇಲ್ಲ, ಸಮಾಧಿ ಇಲ್ಲ, ಶಾಪ ಇಲ್ಲ. ಕೋಟ್ಯಾನು ಕೋಟಿ ವರ್ಷಗಳಿಂದ ಅಧಿಕ ನಿತ್ಯಕ್ಕೂ ಸಂತೋಷದೊಂದಿಗೆ ಸಮಾಧಾನದೊಂದಿಗೆ ಅಲ್ಲಿ ನಾವು ಜೀವನ ಕಳೀಲಿಕ್ಕಿದ್ದೇವೆ. ಅಜೀವಿತ. ಈ ಲೋಕದಲ್ಲಿ ರೋಗ ಬರ್ತದೆ ಹೋಗ್ತದೆ, ಜೀವ ಹೋಗ್ತದೆ ಬರ್ತದೆ. ಕೆಲವರು ಸತ್ತವನ್ನು ದೇವರು ಎಬ್ಬಿಸಬಹುದು, ಕೆಲವು ರೋಗಿಯಿಂದ ದೇವರು ಬದುಕಿಸಬಹುದು. ಎಲ್ಲಕ್ಕಿಂತ ಮುಖ್ಯ ನಾವು ರಕ್ಷಣೆ ಹೊಂದಿ ಪರಲೋಕ ರಾಜ್ಯ ಸೇರುವಂಥದ್ದು. ಒಂದು ರೋಗ ಗುಣ ಆಗಿ ಪರಲೋಕಕ್ಕೆ ಹೋಗೋದಿದ್ರೆ, ಒಬ್ಬರು ಸತ್ತವರಿಂದ ಎದ್ದು ಬಂದು ಪುನಃ ಆತನು ಸತ್ತನಂತ ಪರಲೋಕಕ್ಕೆ ಹೋಗೋದಿದ್ರೆ ಏನು ಪ್ರಯೋಜನ? ಇದೆಲ್ಲ ಆಗಿ ಆವಾಗಲೇ ಹೇಳಿದಂಥ ಸಾಕ್ಷಿ ನಾನು. ಅವ್ರ ಗುಣ ಆಯಿತು, ರೋಗ ಕ್ಯಾನ್ಸರ್ ರೋಗ ಗುಣ ಆಯಿತು. ಸ್ವಲ್ಪ ಸಮಯದ ನಂತರ ಒಂದು ಹೆಂಗಸೊಟ್ಟಿಗೆ ಹೋದ್ರು, ಅವಿಶ್ವಾಸಿಯಾಗಿ ಮಾರ್ಪಟ್ರು. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಎಲ್ಲಕ್ಕಿಂತಲೂ ಮುಖ್ಯ ನಮ್ಮ ಉದ್ದೇಶ ಆಗಿರಬೇಕು ಪರಲೋಕ ರಾಜ್ಯಕ್ಕೆ ನಾವು ಹೋಗುವಂಥದ್ದು, ನಿತ್ಯ ರಾಜ್ಯಕ್ಕೆ ಹೋಗುವಂಥದ್ದು, ಸ್ವರ್ಗ ರಾಜ್ಯಕ್ಕೆ ನಾವು ಹೋಗುವಂಥದ್ದು. ಅದೆಲ್ಲಕ್ಕಿಂತಲೂ ಮುಖ್ಯವಾದ ಸಂಗತಿ. ಅದು ನಮ್ಮ ಗೋಲ್, ಅದು ನಮ್ಮ ಗೋಲ್, ಗುರಿ. ಹಲ್ಲೆಲೂಯಾ. ಆ ದೇವ ಜನರಿಗೆ ಸಮಸ್ಯೆ ಬರ್ತದೆ, ಬಂದರೂ ನಮಗೊಂದು ಬಿಡುಗಡೆ ನಿರೀಕ್ಷೆ ಇದೆ. ಹಲ್ಲೆಲೂಯಾ. ಲಾಜರ ಅಸ್ವಸ್ಥನಾದ. ಮುಂದೆ ಓದಿ, ಜಾನ್ ಚಾಪ್ಟರ್ 11:1-3. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಆ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆಗೂದಲಿಂದ ಒರೆಸಿದಳು. ಆಕೆ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ನೋಡಿ, ಒಂದು ತಿಳ್ಕೋಬೇಕು, ಅವನ ಅಸ್ವಸ್ಥನಾದಾಗಲೇ ಯೇಸುವೆ ಗೊತ್ತಿರಲಿಲ್ವಾ? ಜಾನ್ ಚಾಪ್ಟರ್ 1:47 51 ಓದಿದ್ರೆ, ಯೋಹನ್ನ 1:47 ವಾಕ್ಯದಿಂದ ನಾತನೇಯಲನು ಯೇಸುವಿಗೆ ಸಿಕ್ಕಿದಾಗ ಹೇಳಿದ, ನೀನು ಇಲ್ಲಿ ಬರಕ್ಕೆ ಮುಂಚೆ ಅಂಜೂರದ ಬಣದ ಬುಡದಲ್ಲಿ ಕೂತಿದ್ದನ್ನು ನಾನು ಕಂಡಿದ್ದೇನೆ ಅಂತ ಹೇಳಿದ ಯೇಸ್ವಾಮಿ. ಲಾಜರನ ಅಸ್ವಸ್ಥನಾಗಿದ್ದು ಅದ್ರ ಗೊತ್ತಿಲ್ವಾ? ಗೊತ್ತು. ಮತ್ತೆ 6-8 ಹೇಳ್ತದೆ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ವಿಷಯ ಅದನ್ನು ಗೊತ್ತು. ಅವಾಗ ಯೇಸು ಬರಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರಿಗೊಂದು ಉದ್ದೇಶ ಇತ್ತು. ಲಾಜರನ ಅಸ್ವಸ್ಥತೆಯಿದೆ, ಇಲ್ಲಿ ಒಂದು ದೇವರಿಗೆ ಉದ್ದೇಶ ಇದೆ. ಅದು ಮುಂದೇನು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಈಗ ಬರಲಿಲ್ಲ, ಕಾದು ವೆಯ್ಟ್ ಮಾಡಿ ಸಾಕಾಯ್ತು ಅವರಿಗೆ. ಮಾರ್ತ ಮರಿ ಏನೇನು ಮಾಡ್ತಿದ್ದಾಳೆ? ಯೇಸುವಿನ ಬಳಿ ಹೇಳಿ ಕಳಿಸ್ತಾ ಇದ್ದೆ, ನಿನ್ನ ಸ್ನೇಹಿತನು. ಲಾಜರ್ ಯಾರಾಗಿದ್ದ? ಯೇಸುವಿನ ಸ್ನೇಹಿತ. ಹಲ್ಲೆಲೂಯಾ. ನಾವು ಸ್ನೇಹಿತರಂತ ಯೇಸು ಕರೆದಿದ್ದಾನೆ. ಜಾನ್ ಚಾಪ್ಟರ್ 13-14-15, ಯೋಹನ್ನ 15-13-14-15 ನಮ್ಮನ್ನು ಕೂಡ ಆತನು ಏನಂತ ಕರೆದಿದ್ದಾನೆ? ಆತನ ಸ್ನೇಹಿತರಂತ ಕರೆದಿದ್ದಾನೆ. ಅದಕ್ಕಿಂತಲೂ ಹೆಚ್ಚಿನವರು ಆತನ ಮಕ್ಕಳಾಗಿದ್ದೇವೆ. ನಾವು ಯೇಸುವಿಗೆ ನಾವು ಯಾರಾಗಿದ್ದೇವೆ? ಮಕ್ಕಳು. ಹಲ್ಲೆಲೂಯಾ. ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸೋದನ್ನ ಅರ್ಥ ಏನು? ಪ್ರಾರ್ಥನೆ ಮಾಡಿದರು, ಆದರೂ ಬರ್ತಾ ಇಲ್ಲ ಯೇಸು. ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ನಿನ್ನೆ ಹೇಳಿದ ಹಾಗೆ ನುಪ್ಪುಬೋದು ಗಂಜಿ ಹಾಂಡು ಅಲ್ಲ, ಅಲ್ಲಲ್ಲಿ ಅನ್ನ ಹೋಗಿ ಇನ್ನು ಏನಾಯಿತು? ಗಂಜಿ ಆಯಿತು. ನನಗೆ ಹೇಳ್ತೇವಲ್ಲ, ಇನ್ನೂ ಏನು ಪ್ರಯೋಜನ ಇಲ್ಲ.
ಇನ್ನು ಒಂದು ವಾಕ್ಯ ನನ್ನ ನೆನಪು ಬರ್ತಾ ಉಂಟು. ಲೂಕ 8:49 ಓದಿ. ಅಲ್ಲಿಯ ಅಧಿಕಾರಿಯ ಮಗಳು ಅಸ್ವಸ್ಥದಾಗಿಡದಂತ ಹೋದಾಗ, ಇನ್ನು ನಿನ್ನ ಗುರುಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾರೆ ಅವ್ರು. ನೋಡಿ, ಓದಿ. ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಓಕೆ, ಅದಕ್ಕಿಂತ ಮುಂಚೆ 38 ಓದಿ. ಆತನು ದೋಣಿಯನ್ನು ಹತ್ತಿ ಹಿಂದಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆ ಎಂದು ಆತನನ್ನು ಬೇಡಿಕೊಂಡಾಗ, ಆತನು, ನೀನು ನಿನ್ನ ಮನೆಗೆ ಹಿಂದಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳಿಸಿಬಿಟ್ಟನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವವಳಾದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆತನು ಹೋಗುತ್ತಿರುವಲ್ಲಿ, ಸಾಯುವವಳು ಸಾಯ್ತಾ ಇದ್ದಾಳೆ ರೋಗದಲ್ಲಿ. ಸಾಯಕ್ಕೆ ಮುಂಚೆ ಯೇಸುವನ್ನು ಕರ್ಕೊಂಡು ಹೋಗಿ ಅವನು ಬದುಕಿಸ್ತೇನೆ ಅಂತ ಪ್ರಾರ್ಥನೆಯಿಂದ ಅವನದು ನಂಬಿಕೆ. ಅದು ಇಲ್ಲಿ ಏನಾಗ್ತದೆ, 49ನೇ ವಾಕ್ಯದಿಂದ ಓದಿ. ಯೇಸು ಹೋದಾಗ ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಯೇಸು ಬರುವುದು ಬೇಡ, ಇನ್ಯಾಕೆ ಯೇಸು ಬರುವುದು? ಜೀವ ಇರುವಾಗ ಯೇಸು ಬಂದಿದ್ರೇನು ಆಗ್ತಾ ಇತ್ತು. ಅವ್ರ ನಂಬಿಕೆಯನ್ನು ಸಭಾ ಮಂದಿರದ ಮನೆಯವರು ಏನು ಹೇಳ್ತಿದ್ದಾರೆ, ಅವರ ಕಡೆಯವರು ಅವರ ನಂಬಿಕೆಯನ್ನು, ಮಗಳು ಜೀವದಿಂದ ಇರುವಾಗ ರೋಗದಲ್ಲಿದ್ದಾಗ ಏನು ಯೇಸು ಬಂದು ಅವಳಿಗೆ ಮುಟ್ಟಿ ಗುಣ ಮಾಡುತ್ತಿತ್ತು. ಅವಳು ಸತ್ತು ಹೋದ್ಲಿ, ಇನ್ನು ನೀನು ಗುರುಗೆ ತೊಂದರೆ ಕೊಡಬೇಡ ಅಂದರೆ ನುಪ್ಪುಬೋದು ಗಂಜಾಂಡ್ ಇನ್ನು ನನ್ನ ನಾಲ್ಮಲ್ಪರ ಆಪುಜಿ ಅರ್ಥ ಆಯ್ತಾ? ಶೀತೋಸನ್ ಪೇಸ್ದಲ್ಲೇ అని काय करू जायना ನಿಂಗೆ ఏంటి ಅಂಕಲ್? ಹಲ್ಲೆಲೂಯಾ, ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ಅದು ಯೇಸು ಏನು ಹೇಳ್ತಾನೆ ನೋಡಿ, ಕಂಟಿನ್ಯೂ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಅಂಜಬೇಡ. ಇರಲಿ. ಬದಲಿರುವಂಥವ್ರಿಗೆ ಕೈ ಕೊಟ್ಟಿಡಿ, ಅಂಜಬೇಡ. ಹೇಳಿ, ನಿಮ್ಮಲ್ಲಿ ಅನೇಕ ಭಯಗಳಿರ್ಬೋದು. ಏನಾಗ್ತದೋ, ನನ್ನ ಕಾಯಿಲೆಯಿಂದ ಏನಾಗ್ತದೋ, ಈ ಸಮಸ್ಯೆಯಿಂದ ಏನಾಗ್ತದೋ ಅಂತ ಭಯಗಳಿರ್ಬೋದು. ಅವನಲ್ಲಿ ಒಂದು ಭಯ. ಎಂಥ ಭಯ? ಅಯ್ಯೋ, ನನಗಿನ್ನು ನನ್ನ ಮಗಳಿಗೆ ಬಿಡುಗಡೆ ಆಗ್ತದ? ಅದಕ್ಕೆ ಯೇಸು ಏನು ಹೇಳ್ತಿದ್ದಾನೆ, ಅಂಜಬೇಡ. ಭಯದಲ್ಲಿ ಜಿಲ್ಲಿ ನಿಂತಂತ ನಿನ್ನನ್ನು ನೋಡಿ ಇದು ಯೇಸು ಹೇಳುವಂಥ ಮಾತು ಏನು ಗೊತ್ತುಂಟ? ಅಂಜಬೇಡ, ಭಯ ಪಡಬೇಡ. ಭಯ ಏನು ಮಾಡ್ತದೆ ಗೊತ್ತುಂಟ? ಭಯ ಏನು ಮಾಡ್ತದೆ ಗೊತ್ತುಂಟ? ನಾವು 3:35 ಓದಿ ನೋಡುವ. ಯೋಬ 3:25, ಸಾರಿ, ಜಾಬ್ 3:25. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಆಪತ್ತು ಸಂಭವಿಸುತ್ತದೆ. ನಾನು ಯಾವ ಹೆದರುತ್ತೇನೋ. ಸೈತಾನನಿಗೆ ಲೀಗಲಿ ರೈಟ್ಸ್ ತರ್ತದೆ, ನ್ಯಾಯಬದ್ಧವಾದ ಸೈತಾನಿಗೆ ಅಧಿಕಾರವನ್ನು ಕೊಡುತ್ತದೆ. ಭಯ ಏನ್ ಮಾಡ್ತದೆ? ನ್ಯಾಯಬದ್ಧವಾದ ಸೈತಾನಿಗೆ ಒಂದು ಡೋರ್, ಒಂದು ಬಾಗಿಲು ತೆರೆದು ಕೊಡುತ್ತದೆ. ಓದಿ, ಕಂಟಿನ್ಯೂ, ಪುನಃ ಓದಿ. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ, ನಾನು ಯಾವುದಕ್ಕೆ ಹೆದರ್ತಾ ಇದ್ದೇನೋ ಅದು ತಪ್ಪದೇ ಬರುವುದು. ಯಾವುದಕ್ಕೆ ಹೆದರ್ತಾ ಇದ್ದೆ? ಮರಣಕ್ಕೆ ಹೆದರ್ತಾ ಇದ್ದೇವ? ರೋಗಕ್ಕೆ ಹೆದರ್ತಾ ಇದ್ದೇವ? ಅಲ್ಲಲ್ಲಿಯ, ಅಯ್ಯೋ ಅವರಿಗೆ ಡೆಂಗು ಆಗಿದೆ, ನನಗೆ ಡೆಂಗು ಬರ್ತದ. ಕೆಲವರಿಗೆ ಇರ್ತದೆ, ಅಯ್ಯೋ ಆ ರೋಗಿಯನ್ನು ನಿನ್ನೆ ನಾನು ನೋಡಿ ಬಂದಿದ್ದೇನೆ, ನನಗೆ ಡೆಂಗು ಬರ್ತದ. ನನಗೆ ಸೊಳ್ಳೆ ಕಚ್ಚಿದ್ದು, ಡೆಂಗು ಬರ್ತದ. ಕೆಲವ್ರದ್ದು ಇರ್ತದೆ ಭಯ.
ಹಲ್ಲೆಲೂಯಾ. 9:35 ಕೂಡ ಓದಿ. ಜಾಬ್ 9:35, ಯೋಬ 9:35. ಹೀಗಿದ್ದರೆ ನಾನು ಭಯಪಡದೆ ಮಾತಾಡುವೆನು, ಭಯಕ್ಕೆ ನನ್ನನ್ನೇಲು ಆಸ್ಪದವಿಲ್ಲ. ಪುನಃ ಓದಿ. ಹೀಗಿದ್ದರೆ ನಾನು ಭಯಪಡದೆ ಮಾತಾಡುವೆನು. ಭಯಪಡದೆ ನಾವು ಹೇಗೆ ಮಾತಾಡಬೇಕು? ನಾವು ದೇವರ ವಾಕ್ಯ ಮಾತಾಡಬೇಕು, ಭಯ ಪಡದೆ. ಭಯವನ್ನು ಉಂಟು ಮಾಡುವ ಸಂಗತಿ ಮುಂದೆ ಇರ್ಬೋದು. ನಿನ್ನೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ದೇವೆ. ಯಾವುದು? ಮಗುವಿನ ಹೆಸರೇನು? ಶರಣ್ ಅಲ್ಲಿ ವೀಲ್ಚೇರ್ಲಿ ಕೂತ್ಕೊಂಡಿದ್ದಾನೆ. ನಿನ್ನೆ ಅವನ ತಂದೆ ತಾಯಿಗಳಿಗೆ ಹೇಳಿದೆ, ಮಗುವಿನ ತಲೆ ಮೇಲೆ ಕೈ ಇಡಿ. ವಿಮೋಚನೆಗಳು 23, 25, 27 ವಾಕ್ಯ ಕನ್ಫೆಸ್ ಮಾಡಿ, ಅದನ್ನು ಅರಿಕೆ ಮಾಡಿ ಹೇಳಿ ಅಂತ ಹೇಳಿದ್ದೆ ನಾನು. ಅವ್ರು ಭಯಪಡದೆ ಮಾತನಾಡಿದರು. ಅಲ್ಲಲ್ಲಿಯ ವಾಕ್ಯವನ್ನು ನಾವು ಏನು ಮಾಡಬೇಕು? ಭಯ ಪಡದೆ ಮಾತಾಡಬೇಕು. ನಮ್ಮ ನಿನ್ನೆ ನಾವು ಬೆಟ್ಟದ ಬಗ್ಗೆ ಮಾತಾಡಿದಲ್ಲ, ಬೆಟ್ಟಕ್ಕೆ ಮಾತಾಡಬೇಕು. ಯಾವುದಕ್ಕೆ ಮಾತಾಡಬೇಕು ನಾವು? ಬೆಟ್ಟ ಅಂದರೆ ಏನು? ರೋಗ, ವ್ಯಾಧಿ, ಸಾಲ, ನೋವು, ಸಮಸ್ಯೆ, ಇವೆಲ್ಲ ಏನಾಗಿದೆ? ಬೆಟ್ಟಕ್ಕೆ ಭಯಪಡದೆ ಮಾತಾಡಬೇಕು ನಾವು. ಬೆಟ್ಟ ನಿಗ್ತದೆ ಇಲ್ವಾ? 100ಕ್ಕೆ 100% ನೀಗುತ್ತದೆ. 100% ಬೆಟ್ಟ ನಿಗ್ತದೆ. ಮಾತಾಡೋದು ಏನು ಗೊತ್ತುಂಟು? ವಾಕ್ಯ. ಮಾತಾಡೋ ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಓಕೆ. ಲೂಕ್ 8:49 ನೀನು ಇನ್ನು ತೊಂದರೆ ಕೊಡ, ಅಂಜಬೇಡ. ಯೇಸು ಏನು ಹೇಳಿದಾನೆ? ಅಂಜಬೇಡ. ಅವನ ಕಡೆಯವರು ಬಂದು ಏನು ಹೇಳ್ತಿದ್ದಾರೆ? ಇನ್ನು ನಿನ್ನ ಮಗಳು ಸತ್ತು ಹೋದಳು, ಇನ್ನು ಗುರುವಿಗೆ ತೊಂದರೆ ಕೊಡಬೇಡ. ಅದು ಯೇಸುವನ್ನು ನೋಡಿ ಏನು ಹೇಳ್ತಿದ್ದಾನೆ? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹೇಳ್ತಿದೆ ಸ್ವಾಮಿ, ಅಂಜಬೇಡ, ನಂಬಿಕೆ ಮಾತ್ರ. ಓದಿ ಮದಿ ಸಿಕ್ಕಿದ್ರೆ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಏನ್ ಹೇಳ್ತದೆ? ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಏನ್ ಹೇಳ್ತಾನೆ ಸ್ವಾಮಿ? ಅಂಜಬೇಡ. ಇನ್ನೊಂದು ಗಮನಿಸುವಂತ ವಿಚಾರ, ಆ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು ಹೇಳ್ತಾರಲ್ಲ, ನಿನ್ನ ಮಗಳು ಸತ್ತು ಹೋದ್ಲು, ನಿನ್ನ ಗುರುಗೆ ತೊಂದರೆ ಕೊಡಬೇಡ. ಆ ಮಾತನ್ನು ಯೇಸು ಅಂಗೀಕಾರ ಮಾಡಲಿಲ್ಲ. ಮಾರ್ಕ 4ನೇ ಅಧ್ಯಾಯ 24ನೇ ವಾಕ್ಯ ಓದಿ. 23, 24 ವಾಕ್ಯ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನ ಅವರಿಗೆ, ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಅಳೆಯುವ ಅಳತೆಯಿಂದ ಸಾಕು. ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ. ನಿಮಗೆ ಕೆಲವೊಬ್ಬರು ನಕಾರಾತ್ಮಕವಾದ ವಿಷಯಗಳನ್ನು ಹೇಳಬಹುದು. ಅಲ್ಲಲ್ಲಿಯ ಉದಾಹರಣೆಗೆ ವೈದ್ಯರು ಏನು ಹೇಳ್ತಾರೆ? ಇವಳು 1 ತಿಂಗಳಲ್ಲಿ ಸತ್ತು ಹೋಗ್ತಾಳೆ, ಇವನು 2 ತಿಂಗಳಲ್ಲಿ ಸತ್ತು ಹೋಗ್ತಾನೆ. ಅಲ್ಲಲ್ಲಿಯ ವೈದ್ಯರು ಹೇಳ್ತಾರೆ, ಈ ರೋಗ ಗುಣ ಆಗುವುದಿಲ್ಲ. ಅಲ್ಲಲ್ಲಿಯ ನಿಮ್ಮ ಸ್ನೇಹಿತರು ಹೇಳ್ತಾರೆ, ನಿಮ್ಮ ಗಂಡ ಪರಿವರ್ತನೆ ಆಗುವುದೇ ಇಲ್ಲ. ನಿಮ್ಮ ಸ್ನೇಹಿತರು ಹೇಳ್ತಾರೆ, ಬಂಧು ಬಳಗದ ನಿಮ್ಮ ಹೆಂಡತಿ ಸರಿ ಆಗುವುದೇ ಇಲ್ಲ. ನಿಮ್ಮ ಮಕ್ಕಳು ಸರಿದಾರಿಗೆ ಬರುವುದೇ ಇಲ್ಲ. ಅಲ್ಲಲ್ಲೂಯ ನಿನ್ನ ಸಾಲದಿಂದ ಬಿಡುಗಡೆ ಇಲ್ಲವೇ ಇಲ್ಲ. ನಿನ್ನ ಕುಟುಂಬ ಒಂದಾಗುವುದೇ ಇಲ್ಲ, ನಿನಗೆ ಮಕ್ಕಳಾಗುವುದೇ ಇಲ್ಲ. ಈ ಕೇಸಿಂದ ನಿನಗೆ ಜಯವೇ ಇಲ್ಲವೇ ಇಲ್ಲ. ಲೋಕ ಹೇಳ್ತಾ ಇರ್ತದೆ. ಲೋಕ ಏನು ಹೇಳ್ತದೆ? ಕಿವಿಗೊಡುವ ವಿಷಯದಲ್ಲಿ ಎಚ್ಚರವಾಗಿರಬೇಕು. ಅದಕ್ಕೆ ನಾವು ಕಿವಿ ಕೊಡಬಾರದು. ಯೇಸು ಕಿವಿ ಕೊಟ್ಟು, ಹೌದಾ ಏನೇನಾಯ್ತು, ಸತ್ತೋದ್ಲ, ಯೇಸು ಕೇಳಿದ್ನ ಹಾಗೆ ಅದನ್ನು ಕೇಳಲಿಲ್ಲ ಅಂತ ನೀ ಸ್ವಾಮಿ. ಬದಲಿ ಆ ಸಭಾಮಂದಿ ಅಧಿಕಾರಿ ಹೇಳ್ತಾ ಇದ್ದಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಲೋಕಕ್ಕೆ ನಾವು ಕಿವಿಗೊಡ್ಲಿಕ್ಕೆ ಹೋಗಬಾರ್ದು. ಲೋಕದ ಬಾಯಿಂದ ಬರುವ ಮಾತುಗಳು ನಿನ್ನ ನಿರಾಶೆಪಡಿಸುವ ಮಾತುಗಳು.
ಡಿಸ್ಕರೇಜ್ ಮಾಡುವ ಮಾತುಗಳು, ದುಃಖಪಡಿಸುವ ಮಾತುಗಳು, ಸೋಲಿಸುವಂಥ ಮಾತುಗಳು, ಭಯದ ಮಾತುಗಳು, ನಾಶನದ ಮಾತುಗಳು, ಅದಕ್ಕೆ ಕಿವಿಗೊಡಬಾರದು. ಅರ್ಥ ಆಗ್ತಾ ಇದೆ? ಒಂದು ವಾಕ್ಯ, ಮತ್ತಾಯ 9:27-31, ಮ್ಯಾಥ್ಯೂ 9:27, 2 ಕುರುಡರ ಬಗ್ಗೆ ನಾವು ಓದ್ತೇವೆ ಅಲ್ಲಿ. ಓದಿ. ಕುರುಡರು, ಬ್ಲೈಂಡ್ ಮ್ಯಾನ್, 2 ಬ್ಲೈಂಡ್ ಮ್ಯಾನ್. ಮ್ಯಾಥ್ಯೂ 9:27-31. ಊಟ ಕೊಡ್ತಾ ಇದ್ದೀರಾ ಅವನಿಗೆ? ಆಯ್ತಾ, ಕೊಡಿ, ತೊಂದರೆ ಇಲ್ಲ, ಕರ್ಕೊಂಡು ಹೋಗಿ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಕ್ಕೆ, 1 minute. ಈಗ ಪ್ರಶ್ನೆ ಏನು ಗೊತ್ತುಂಟ? ಲಾಜರನ್ನು ಎಬ್ಬಿಸುವುದು ದೇವರಿಗೆ ಪ್ರಶ್ನೆ ಅಲ್ಲ, ಯೇಸುವಿಗೆ ಪ್ರಶ್ನೆ ಅಲ್ಲ. ಅದು ಕೊಳೆತು ಹೋಗಿದೆ, ನಾತ ಬಿದ್ದಿದೆ, ಹುಳ ಬಿದ್ದಿದೆ, ಅದು ಯಾರಿಗೆ ವಿಷಯ? ಅದು ನನಗೆ, ನಿಮಗೆ, ಲೋಕದ ಜನರಿಗೆ, ಅದು ಅಲ್ಲಿರೋ ಯೋಧರಿಗೆ ಅದು ವಿಷಯ. ಯೇಸುವಿಗೆ ಅದು ವಿಷಯ ಅಲ್ಲ. ನಿನ್ನ ಗರ್ಭಚೀಲ ಇಲ್ಲ, ಗರ್ಭಚೀಲದಲ್ಲಿ ಸಮಸ್ಯೆ ಇದೆ, ಅದು ನಿನಗೆ ವಿಷಯ, ಅದು ನಿನ್ನ ಕುಟುಂಬಕ್ಕೆ ಅದು ವಿಷಯ. ಯೇಸುವಿಗೆ ವಿಷಯ ಅಲ್ಲ ಅದು. ನಿನ್ನ ಗಂಡ ಕುಡುಕ, ನಿನ್ನ ಗಂಡ ಸರಿ ಇಲ್ಲ, ಅದು ನಿನಗೆ ವಿಷಯ, ನಿನ್ನ ಕುಟುಂಬಕ್ಕೆ ಅದು ವಿಷಯ. ಅಲ್ಲಯ್ಯ, ಯೇಸುವಿಗೆ ಅಲ್ಲ. ಯೇಸುವಿಗೆ ವಿಷಯ ಏನು ಗೊತ್ತುಂಟ? ನಾನು ಇದನ್ನು ಮಾಡಬಲ್ಲೆನೆಂದು ನೀನು ನಂಬುತ್ತೀಯಾ? ಯೇಸುವಿಗೇನು ವಿಷಯ? ನೀನು ಅದು ನಂಬ್ತೀಯಾ? ಯೇಸು ಮಾಡ್ತಾನಂತ ಯೇಸು ಗೊತ್ತಿಲ್ಲ, ಯೇಸು ಮಾಡ್ತಾನೆ, ಸರ್ವಶಕ್ತನು, ಅದು ಆತನಿಗೆ ವಿಷಯ ಅಲ್ಲ. ಒಂದು ವಾಕ್ಯ ಓದಿ, 2 Kings chapter 3, 17 words. 2 ಅರಸು 3:17 ಓದಿ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು, ನಿಮ್ಮ ಕುರಿದನಗಳು, ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ, ಎಲ್ಲರಡಿ, ನಿನ್ನ ಕ್ಯಾನ್ಸರ್ ಕಾಯಿಲೆ ಆತನ ಗುಣಪಡಿಸುವುದು ಆತನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ. ನಿನ್ನ ಟ್ಯೂಮರ್ ಕಾಯಿಲೆ ಗುಣಪಡಿಸುವುದು ಆತನ ದೃಷ್ಟಿಯಲ್ಲಿ ಅಲ್ಪ ಕಾರ್ಯ. ನಿನ್ನ ಸಾಲದಿಂದ ಬಿಡುಗಡೆ ಮಾಡುವಂಥದ್ದು ಆತನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ. ನಿನ್ನ ಪಾಸ್ಪೋರ್ಟ್ಗೆ ವಿಸಾದ ಸ್ಟಾಂಪ್ ಬಿಡುವುದು ಆತನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ. ನಿನಗೊಂದು ಕೆಲಸ ಕೊಡುವುದು, ಜಾಬ್ ಕೊಡುವುದು ಆತನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ. ನಿನಗೆ ಆಯುಷ್ಯನ್ನು ಕೂಡಿಸಿಕೊಡುವುದು ಆತನ ದೃಷ್ಟಿಯಲ್ಲಿ ಅಲ್ಪವಾದ ಕಾರ್ಯ. ಸವಾಲು ಏನು, ಪ್ರಶ್ನೆ ಏನು ಗೊತ್ತುಂಟ? ಪ್ರಾಬ್ಲಮ್ ಏನು ಗೊತ್ತುಂಟ? ನೀನು ಯೇಸು ಮಾಡಬಲ್ಲನೆಂದು ನಂಬುತ್ತೀಯ? ಅಲ್ಲಿ ಪ್ರಶ್ನೆ ಅಷ್ಟೇ. ಕೆಲವರಿಗೆ ಕೇಳುವುದು, ನಾನು ಕೆಲವರಿಗೆ ಪ್ರಾರ್ಥನೆ ಹೋದಾಗ ಪ್ರಾರ್ಥನೆ ಮಾಡಿದ ಮೇಲೆ ಕೇಳುವುದು, ಮಾಡು, ಪ್ರಾರ್ಥನೆ ಮಾಡಿ ಎಲ್ಲ ಆಯಿತು, ಗುಣ ಆಯ್ತಾ? ಅವ್ರೇನು ಉತ್ತರ ಕೊಡ್ತಾರೆ ಗೊತ್ತುಂಟ? ಈ ನೋವು 15 ವರ್ಷದಿಂದ ಇದೆ, ಗುಣ ಆಗೋದಿಲ್ಲ, ತುಂಬ ಮದ್ದು ಮಾಡಿದ್ದೇನೆ, ನೀವು ಪ್ರಾರ್ಥನೆ ಮಾಡಿ ಭಾಷೆ ಅಂತ ಹೇಳ್ತಾರೆ. ಪ್ರಾರ್ಥನೆಯಾಗಿ ಮಾಡಿಸಿಕೊಳ್ಳುವುದಾಗಾದರೆ ಎಷ್ಟು ಅರ್ಥ ಆಗ್ತಾ ಇದೆ? ಎಷ್ಟೋ ಜನ ನನಗೆ ಹೇಳಿದ್ದಾರೆ. ನಿನ್ನೆ ನಂಬಿಕೆ ಬಗ್ಗೆ ಹೇಳಿದ್ದೆ ನಾನು. ಒಂದು ಸಹೋದರಿ, ನಿನ್ನೆ ಎಷ್ಟು ಜನ ಇದ್ದೀರಿ? ನಿನ್ನೆ ಇದ್ದವ್ರ ಕೈ ಮೇಲೆ ಎತ್ತಿ ನೋಡುವ. ಓಕೆ, ಕೆಲವರು ಮಾತ್ರ ಇದ್ದೀರಿ. ಪ್ರಾರ್ಥನಾ ಕೂಟದಲ್ಲಿ ಅಷ್ಟು ಹೇಳ್ತಾ ಇದ್ದಾರೆ, ಕೈಗಳ ಮೇಲೆ ಕಿದ್ದು ಸ್ತೋತ್ರ ಮಾಡಿ. ಅವಳಿಗೆ ದೃಷ್ಟಿಯ ಸಮಸ್ಯೆ ಇತ್ತು, ಗ್ಲಾಸ್ ಹಾಕಿದ್ದಳು. ಈ ಸ್ತುತಿಸುತ್ತಿರುವಾಗಲೇ ಸಭಾಪಾಲಕರು ಪಾಸ್ಟ್ ಹೇಳಿದ್ರು, ಯಾರಿಗೆಲ್ಲ ದೃಷ್ಟಿ ಇಲ್ಲ ಅವರಿಗೆ ದೃಷ್ಟಿ ಬಂದಿದೆ, ಅವರಿಗೆ ಪ್ರೇಯರ್ ಮಾಡಿದ್ರು, ದೃಷ್ಟಿ ಬಂದಿದೆ ಅಷ್ಟೇ ಹೇಳಿದರು. ಹುಡುಗಿ ಏನು ಮಾಡಲು, ಕಣ್ಣಿಗೆ ತೆರೆಯಲಿಲ್ಲ, ಹಾಗೆ ಗ್ಲಾಸ್ ತೆಗೆದ್ಲು, ನೆಲಕ್ಕೆ ಬಡಿದು ಒಡೆದು ಬಿಟ್ಲು. ಮತ್ತೆ ಬೈಬಲ್ ತೆರೆದು ಓದಲು ಸರಿಯಾದ ದೃಶ್ಯ ಸಿಕ್ಕಿತ್ತು. ಅದಕ್ಕೆ ನಂಬಿಕೆ ಹೇಳೋದು. ಪ್ರಶ್ನೆ ಏನು ಗೊತ್ತುಂಟ? ನೀನು ನಂಬ್ತಾ ಇದೆಯಾ?
ಯೇಸು ಮಾಡ್ತಾನೆಂಬುದಾಗಿ ನಮ್ದು ಯೇಸು ಗೊತ್ತು, ಆತನ ಮಾಡ್ತಾನಂತ ಆತನೇ ಗೊತ್ತು ಚೆನ್ನಾಗಿ. ಆತನ ಶಕ್ತಿ ಬಗ್ಗೆ ಆತನಿಗೆ ಗೊತ್ತಿದೆ. ಪ್ರಾಬ್ಲಮ್ ಎಲ್ಲಿದೆ ಗೊತ್ತುಂಟಾ? ನೀನು ಆತನ ಮಾಡ್ತಾನೆಂಬುದನ್ನು ನಂಬ್ತೀಯಾ? ಅಲ್ಲಲ್ಲೂಯಾ. ಯಶಂಗೆ ಅರ್ಥ ಆಗ್ತಾ ಇದೆ ಎಲ್ಲರಿ? ನನ್ನ ಸ್ಥಿತಿಗೆ ಬದಲಾವಣೆ ಬರ್ತಾ ಇದೆ ಹೇಳಿ. ನನ್ನ ಸ್ಥಿತಿಗೆ ಬದಲಾವಣೆ ಬರ್ತಾ ಇದೆ. ನನ್ನ ಯೇಸು ಇಲ್ಲಿ ಬಂದಿದ್ದಾನೆ. ನನ್ನ ಸ್ಥಿತಿಗೆ ಬದಲಾವಣೆ ಬರಲಿಕ್ಕಿದೆ. ಹಲ್ಲೆಲೂಯಾ. ನನ್ನ ಕುಟುಂಬಕ್ಕೆ ಬದಲಾವಣೆ ಬರ್ತಾ ಇದೆ. ಯಾವಾಗ ಆಗೋದು? ಯೇಸು ಇದನ್ನು ಮಾಡಬಲ್ಲೆನೆಂದು ನಾನು ನೀವು ನಂಬುವಾಗ ನಡೀತದೆ ಅದ್ಭುತ. ಅದ್ಭುತಗಳ ಮೇಲೆ ಅದ್ಭುತ ನಡೀಲಿಕ್ಕೆ ಹೋಗ್ತದೆ ನಾವು ನಂಬುವಾಗ. ಆ ಕುರುಡರಿಗೆ ಏನು ಹೇಳಿದೆ ಸ್ವಾಮಿ? ಕಂಟಿನ್ಯೂ. ಮ್ಯಾಥ್ಯೂ 9:27 ನಾನು ಇದನ್ನು ಮಾಡಬಲ್ಲೆನೆಂಬ ನಂಬುತ್ತೀರಾ? ಅವ್ರೇನು ಹೇಳ್ತಿದ್ದಾರೆ? ಹೌದು ಸ್ವಾಮಿ, ನಾವು ನಂಬುತ್ತೇವೆ. ಯೇಸೇನು ಹೇಳಿದ? ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದರು. ಯೇಸು ಹೀಗೆ ಹೇಳ್ಬೋದಿತ್ತು, ನಿಮಗೆ ಕಣ್ಣು ಬರಲಿ, ನಿಮಗೆ ದೃಷ್ಟಿ ಸಿಗಲಿ ಅಂತ ಹೇಳ್ಬೋದಿತ್ತು. ಈಗ ಹಾಗೆ ಹೇಳಲಿಲ್ಲ. ಯೇಸು ಏನು ಹೇಳಿದ? ಈ ನಂಬಿದಂತೆ ಆಗಲಿ. ಆವಾಗಲೇ ಹೇಳಿದಂತೆ ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ತಾರೆ. ಪ್ರೇಯರ್ ಮಾಡಲಿಕ್ಕೆ ಬಂದದ್ದು ಯಾಕೆ? ಕಾಲಿನ ಗಂಟಿನ ಸೌಖ್ಯಕ್ಕಾಗಿ. ಪ್ರಾರ್ಥನೆ ನಂತರ ನೋಡಿ ಚೆಕ್ ಮಾಡಿ ಅಂತ ಹೇಳುವಾಗ ಅವರು ಕೊಡುವ ಉತ್ತರ ಏನು ಗೊತ್ತುಂಟಾ? ಭಾಷೆದು ಗುಣ ಆಗುವುದಿಲ್ಲ, 15 ವರ್ಷದಿಂದ ಅದು ಹಾಗೆ ಇದೆ, ತುಂಬ ಮದ್ದು ಮಾಡಿದ್ದೇನೆ. ಅರ್ಥ ಆಗ್ತದೆ? ಹಲ್ಲೆಲೂಯಾ. ಪ್ರೇಯರ್ ತುಂಬ ಮಾಡ್ತೇವೆ, ದೇವರ ಕ್ಯಾನ್ಸರ್ ಕಾಯಿಲೆ ಹೋಗಲಿ. ಮತ್ತು ನಾವು ಹೇಳುವುದು ಏನು ಗೊತ್ತುಂಟು? ಹೋಗಿ ಇಲ್ಲ, ಬದಿಯ ಮನೆಯವರು ಸತ್ತು ಹೋದ್ರು ಮೊನ್ನೆ. ನಮ್ಮ ಊರಿನಲ್ಲಿ ಇನ್ನೊಬ್ರು ಇದೇ ಕಾಯಿಲೆಯಿಂದ ಸತ್ತು ಹೋದ್ರು. ಮತ್ತು ನಂದಿಯಲ್ಲಿ ಗುಣ ಆಗ್ತದೆ. ಅಲ್ಲಲ್ಲಿಯ ಪ್ರೇಯರ್ ಮಾಡ್ತೇವೆ ಯಾವುದಕ್ಕಾಗಿ? ಸೌಖ್ಯಕ್ಕಾಗಿ. ಮತ್ತೆ ಮಾತನಾಡೋದು ಏನು ನಾವು? ಅಲ್ಲಲ್ಲೂಯ್ಯ. ಅಲ್ಲ, ನೀವು ನಂಬಿದಂತೆ ನಿಮಗಾಗಲಿ. ನಾವು ಕ್ಯಾನ್ಸರ್ ಹೋಗ್ತದೆ ನಂಬುದ್ರಿಂದ ಆಗ್ತದೆ. ಸತ್ತವನು ಏಳುತ್ತಾನೆಂಬುದನ್ನು ನಂಬಿದ್ರೆ ಅದು ಆಗ್ತದೆ. ಅಲ್ಲಲ್ಲೂಯ್ಯ. ಒಂದು ವೇಳೆ ನಮ್ಮ ದೃಷ್ಟಿಯಲ್ಲಿ ಅಸಾಧ್ಯವಾದ ಕಾರ್ಯವಿರಬಹುದು ನಮ್ಮ ಮುಂದೆ, ಅಂಥ ಪರಿಸ್ಥಿತಿ ನಾವು ನಿಂತಿರಬಹುದು. ಆ ದೇವರು ಏನು ಹೇಳ್ತಾನೆ? ನಂಬಿದಂತೆ ನಿಮಗಾಗುವುದು. ನಂಬಿದರೆ ದೇವರ ಮಹಿಮೆ ನಾವು ಕಾಣಲಿಕ್ಕೆ ಹೋಗುತ್ತೇವೆ. ಓಕೆ, ಲೂಕ್ ಚಾಪ್ಟರ್ 8:49 ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಯೇಸು ಆ ಸಭಾಮಂದಿರ ಎಷ್ಟಾಯ್ತು ಟೈಮು? ಸಭಾಮಂದಿರ ಅಧಿಕಾರಿ ಕೇಳ್ತಾನೆ. ಸಭಾಮಂದಿರದ ಅಧಿಕಾರಿ ಕೇಳ್ತಾನೆ. ಓದಿ, ಕಂಟಿನ್ಯೂ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಯೇಸು ಏನು ಹೇಳ್ತಿದ್ದಾನೆ? ಆಕೆ ಬದುಕ್ತಾಳೆ. ಸೃಷ್ಟಿಕರ್ತನು. ಯಾರು ಹೇಳ್ತಾ ಇದ್ದಾನೆ ಅದನ್ನು? ಸಾಧಾರಣ ಮನುಷ್ಯರಲ್ಲ ಹೇಳುವಂಥದ್ದು, ಸೃಷ್ಟಿಕರ್ತನೆ ಮುಂದೆ ಬಂದು ಹೇಳ್ತಾ ಇದ್ದ. ಅದಕ್ಕೆ ಬದುಕುವಳು. ಅಂಜಬೇಡ, ನಂಬಿಕೆ ಇರಲಿ. ಈ ಮನುಷ್ಯರ ಮಾತನ್ನು ಕೇಳಬೇಡ. ಸತ್ತಿದ್ರೆ ಸಾಯಲಿ, ತೊಂದರೆ ಇಲ್ಲ, ಬದುಕ್ತಾಳೆ ಅವಳು. ಮುಂದೆ ಓದಿ. ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಗೆ ಬರಗೊಡಿಸಲಿಲ್ಲ. ಎಲ್ಲರೂ ಅಳುತ್ತಾ ಆಕೆಗೋಸ್ಕರವಾಗಿ ಎದೆ ಬಡಿಕೊಳ್ಳುತ್ತಾ ಇದ್ದರು. ಯೇಸು, ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳ್ಕೊಂಡದ್ದರಿಂದ ಆತನನ್ನು ಹಾಸ್ಯ ಮಾಡಿದರು. ಜನರು ಏನು ಮಾಡ್ತಾರೆ? ನಿನ್ನ ನಂಬಿಕೆ ನೋಡಿ ಅನೇಕರು ಗೇಲಿ ಮಾಡಬಹುದು, ಅನೇಕರು ತಮಾಷೆ ಮಾಡಬಹುದು, ನೀನು ಹುಚ್ಚಿ ಎಂಬುದಾಗಿ ನಿಮ್ಮ ನೋಡಿ ಹೇಳಬಹುದು. ರಿಪೋರ್ಟ್ ಇದೆ, ಏನು ವೈದ್ಯರು ಕೊಟ್ಟ ರಿಪೋರ್ಟ್ ಇದೆ, ಕೋರ್ಟಿಂದ ಬಂದ ರಿಪೋರ್ಟ್ ಇದೆ. ಎಲ್ಲವನ್ನು ಚೇಂಜ್ ಮಾಡುವಂತ ಬದ್ದಾನೆ ಯೇಸು. ಪ್ರಕಟಣೆ 21:5 ಏನು ಹೇಳ್ತದೆ? ಬುಕ್ ಆಫ್ ರೆವಲ್ಯೂಷನ್ 21:5 ಏನು ಹೇಳ್ತದೆ ನೋಡಿ? ಪ್ರಕಟಣೆ 21:5 ತಮಾಷೆ ಮಾಡುವಂಥ ಜನರು ನೋಡಿಕೊಂಡು ನಮ್ಮ ನಂಬಿಕೆ ನಾವು ಕಳ್ಕೊಳ್ಳೋದು ಬೇಡ, ನಿರಾಶೆ ಪಡೋದು ಬೇಡ, ಅಲ್ಲಲ್ಲಿ ಬಾಧೆ ಪಡೋದು ಬೇಡ, ದುಃಖ ಪಡೋದು ಬೇಡ. ಓದಿ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ನಮ್ಮ ದೇವರು ಎಲ್ಲಿ ಕೂತ್ಕೊಂಡಿದ್ದಾನೆ? ಸಿಂಹಾಸನದ ಮೇಲೆ. ಅದು ಸಾಧಾರಣ ಸಿಂಹಾಸನವಲ್ಲ ರೀ, ಸಾಧಾರಣ ಸಿಂಹಾಸನವಲ್ಲ. ಹಲ್ಲೆಲೂಯಾ. ಪರಲೋಕದ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಭೂಮಂಡಲವನ್ನು ಮಾತ್ರವಲ್ಲ,
ಸರ್ವ ಮಂಡಲವನ್ನು ಆಳುವಂತ ದೇವರು. ಆಮೆನ್. ಅಲ್ಲಲ್ಲಿಯ ಯಾವುದನ್ನು ಆಳ್ತಾ ಇದ್ದ ನಮ್ಮ ದೇವರು? ಸೌರ ಮಂಡಲವನ್ನೇ ಆಳ್ತಾ ಇದ್ದಾನೆ. ಅಲ್ಲಲ್ಲಿಯ ಒಂದು ದೇಶವನ್ನು ಆಳ್ತಾ ಇಲ್ಲ ಆತನು. ಒಂದು ದೇಶವನ್ನು ಆಳುವಂತ ಒಬ್ಬ ಪ್ರಧಾನ ಮಂತ್ರಿಗೋ ಅಧ್ಯಕ್ಷನಿಗೋ ಒಬ್ಬ ವ್ಯಕ್ತಿಗೆ ಜೀವ ಕೊಡುವುದಕ್ಕೆ ಶಕ್ತಿ ಇಲ್ಲ. ಒಬ್ಬ ವ್ಯಕ್ತಿಯ ರೋಗ ಗುಣ ಮಾಡಲಿಕ್ಕೆ ಶಕ್ತಿ ಇಲ್ಲ. ನಮ್ಮ ದೇವರ ಪ್ರತ್ಯೇಕತೆಯನ್ನು ಗೊತ್ತುಂಟ? ಆತನು ಸರ್ವಶಕ್ತನು, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಆತನು ಓದಿ ಕಂಟಿನ್ಯೂ. ಹೀಗೂ ಎಲ್ಲವನ್ನು ಹೊಸತು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಏನು ಹೇಳ್ತಿದ್ದಾನೆ ಆತನು? ದೇವರು ಹೊಸತನ್ನು ಮಾಡ್ತಾನೆ ನಿನ್ನ ಜೀವಿತದಲ್ಲಿ. ಏನೇನು ಮಾಡ್ಲಿಕ್ಕೆ ಹೋಗ್ತಾನೆ? ಹೊಸತ್ತು. ಹಳೆದನ್ನು ಮರೆಯಬೇಕು. ಏಷ್ಯ 43:18-19 ಉಂಟು. ಹಳೆದನ್ನು ಪುರಾತನ ಕಾರ್ಯ ಮರೆತು ಹೋಗಿ ಹೊಸತನ್ನು ದೇವರು ಮಾಡ್ಲಿಕ್ಕೆ ಹೋಗ್ತಾನೆ. ಹೊಸತು ಯಾವುದು? ಕ್ಯಾನ್ಸರ್ ಇದ್ದ ಸ್ಥಳದಲ್ಲಿ ಹೊಸ ಅವಯವ, ಕಿಡ್ನಿ ಇಲ್ಲದ ಸ್ಥಳದಲ್ಲಿ ಹೊಸ ಕಿಡ್ನಿಗಳು, ಹಾರ್ಟ್ ಇಲ್ಲದ ಸ್ಥಳ ಹೊಸ ಹಾರ್ಟ್, ಅಲ್ಲಲ್ಲಿ ಬ್ರೈನ್ ಟ್ಯೂಮರ್ ಇದ್ದ ಸ್ಥಳದಲ್ಲಿ ಹೊಸ ಬ್ರೈನ್. ಹೊಸ ಕಾರ್ಯ ಮಾಡ್ಲಿಕ್ಕೆ ಹೋಗುತ್ತಾನೆ. ಮುಂದೆ ಎಲ್ಲವನ್ನು ವಸ್ತು ಮಾಡುವೆನು. ದೇವ್ರು ಏನ್ ಹೇಳ್ತಿದ್ದಾನೆ? ಸಿಂಹಾಸನ ಕೂತಂತ ದೇವ್ರು ಏನ್ ಹೇಳ್ತಿದ್ದಾನೆ? ಹೀಗೋ ಎಲ್ಲವನ್ನು ಹೊಸತು ಮಾಡ್ತಾನೆ. ಆದ್ರೆ ಜನರು ಮತ್ತೆ ಮತ್ತು ಒಬ್ಬರು ನನಗೆ ಇದನ್ನು ಬರೆ. ಬಸ್ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯಾ. ಜನರೆಲ್ಲ ಗೇಲಿ ಮಾಡ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ. ಅದು ಯೇಸು ತಮಾಷೆ ಕಡೆ ಗಮನ ಕೊಡಲಿಲ್ಲ. ಇಲ್ಲಿ ಗಮನ ಕೊಡಬೇಕು. ಒಂದು ಅವರು ಬಂದು ಹೇಳಿದಾಗ ಸಭಾಮಂದಿರ ಅದಕ್ಕೆ ನಿನ್ನ ಮಗಳು ಸತ್ತು ಓದಲು ಗುರಿ ತೊಂದರೆ, ಅದನ್ನು ಗಮನಿಸ್ತಿಲ್ಲ ಯೇಸು. ಹಲ್ಲೆಲೂಯ. ಇಲ್ಲಿ ಕೂಡ ಅವರು ತಮಾಷೆ ಮಾಡಿದಾಗ ಅದನ್ನು ಯೇಸು ನೋಡ್ತಾ ಇಲ್ಲ. ಸಿಗದಲ್ಲ ಕ್ಯಾರಲ್ಲ. ನಾವು ಅದನ್ನು ಅಂಗೀಕಾರ ಮಾಡಬಾರ್ದು. ಲೋಕದ ಮಾತನ್ನು ಒಪ್ಪಬಾರ್ದು, ಅಂಗೀಕಾರ ಮಾಡಬಾರ್ದು. ಲೋಕ ನಮಗೆ ಅಪನಂಬಿಕೆ ಮಾತನ್ನು ಹೇಳ್ಬೋದು, ನಕಾರಾತ್ಮಕವಾದ ಸಂದೇಶ ಕೊಡಬಹುದು. ಅದು ಒಪ್ಪಿ ಅಂಗೀಕರಿಸಬಾರ್ದು. ಅರ್ಥ ಆಗ್ತದೆ? ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ನಾವು ನಂಬಬೇಕು. ದೇವರು ಏನು ಹೇಳ್ತಾ ಅದನ್ನು ನಾವು ನಂಬಬೇಕು. ಹಲ್ಲೆಲೂಯಾ. ಮುಂದೆ ಓದಿ ಲೂಕ್ ಚಾಪ್ಟರ್ 8. ಯೇಸು ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳುಕೊಂಡದ್ದರಿಂದ ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಆಕೆಯ ಕೈ ಹಿಡಿದು, ಅಮ್ಮಣಿ ಏಳು ಎಂದು ಕೂಗಿದನು. ಆಕೆ ಪ್ರಾಣ ತಿರುಗಿ ಬಂದು ತಕ್ಷಣವೇ ಆಕೆ ಎದ್ದಳು. ತರುವಾಯ ಆತನು ಆಕೆಗೆ ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಆಕೆಯ ತಂದೆ ತಾಯಿಗಳು ಬೆರಗಾದರು. ಆತನು ಈ ನಡೆದ ಸಂಗತಿಗಳನ್ನು ಯಾರಿಗೂ ತಿಳಿಸಬೇಡಿರಿ, ಖಂಡಿತವಾಗಿ ಹೇಳಿದನು. ಸತ್ತಂತ ಮಗಳನ್ನು ದೇವರು ಎಬ್ಬಿಸಿದನು. ಹಲ್ಲೆಲೂಯಾ. ಸ್ವಲ್ಪ ಮುಂಚೆ ಆ ಸಭಾ ಬಂದ ಅಧಿಕಾರಿ ಕಡೆಯವರು ಬಂದು ಏನು ಹೇಳಿದ್ರು? ಮಗಳು ಸತ್ತೋದು, ಗುರುವಿಗೆ ತೊಂದರೆ ಕೊಡಬೇಡ. ಪುನಃ ಅವರ ಅಪನಂಬಿಕೆಯನ್ನು ತಮಾಷೆ ಮಾಡಿದ್ರು. ಯೇಸು ಅವಳು ಎಬ್ಬಿಸ್ಲಿಕ್ಕೆ ಹೋದಾಗ ಆದರೆ ದೇವರು ಆ ಸಭಾಮಂದಿರ ಅಧಿಕಾರಿ ನಂಬಿದ್ದರಿಂದಾಗಿ ಅವನಿಗಾಗಿ ಒಂದು ಅದ್ಭುತ ಅಲ್ಲಿ ಮಾಡಿದ. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಹೋಗ್ತಾರೆ. ಯೋಹನ 11:40, ಜಾನ್ 11:40 ಪ್ರಕಾರವಾಗಿ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಹೋಗ್ತದೆ. ಎಲ್ಲರ ಕಣ್ಣು ಮುಚ್ಚಿ ಎದ್ದು ನಿಲ್ಲಿ, ಕಣ್ಣು ಮುಚ್ಚಿ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ರಿಮಾನ ಸಖತ್ ರೋತೊಲಿ ಅಂತಲ್ಲ, ಅಸಾಧ್ಯವೂ ಸಾಧ್ಯವೂ ಎಲ್ಲವೂ ಸಾಧ್ಯ. ಎಲ್ದಾಗ ಬರ್ತದ ಅದು ಆಡುವ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋಧ ನಿನ್ನ ಕಂಡು ಹಿಂದಕ್ಕೆ ಹೋಯಿತಯ್ಯ,
ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕಡಲ ಮೇಲೆ ನಡೆದೆಯಲ್ಲ ಬಿರುಗಾಳಿಯ ಅಡಗಿಸಿದೆ. ಕಡಲ ಮೇಲೆ ನಡೆದೆಯಲ್ಲ ಬಿರುಗಾಳಿಯ ಅಡಗಿಸಿದೆ. ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇ. ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಎಸಪ್ಪ ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ. ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ. ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ. ಮತ್ತೆ ನೀ ಬರುವೆಯಲ್ಲ ನನಗೆ ರೂಪಾಂತರ ತರುವೆಯಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಯೇಸು ಒಂದು ಇಲ್ಲ ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಎಲ್ಲರೂ ಸೇರಿ ಹೇಳುವ ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದ ಕೈ ಚಾಚಲು ರೋಗವು ನೀಗುವುದು. ಯೇಸುನಾಮದ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ದಾರ ಜಗಲ ಬೆದರೆ ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ಯೇಸುವೆ ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ದಾರ ಜಗದ ವೆರಬಾದು ಡಾರಾದಾರಿ ದಗರಿ ಅಸ್ತಾರಾದ ವೇದಿರಾದಾರಿ ಬಲ ಬಲ ಬಲದಗನಾದಿ ಡಾರಾದಾರಾದಗರಿ ದಗರಂ ದಲ ಬರ ಬರದೆ ಈದಾ ರಾಜ ಬಾದಾರ ಬಾಲಾದ ರಾಜ ರಾಜಗರಿ ದಾರ ಬಲ ಬಂದರ ಬಂದರವೆ ಅರ್ಥರ ವೇದಿಗರಿ ಬಲ 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 ಜುಗದಾರ ಬಲ ದರ ಬಲ ದರಗರ ಜಗದಗರ ದಗರ ದಗರವದೆ ಈದಾ ಲಕ್ಕನ ಬಾನ ಜಾರ ಜಾಲ ದಾರಿ ಬರದು ಇಡ ಬಲ 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 ದರ ಬಲ ದಗರ ಜಡಗ ದರಗರ ದರ ಬಲ ಬರ ಬಲ ದೂಡಗರ ದರಗರದೆ ಈದ ಕಡಗರ ಜಾಡಗರಿ ಬಲ ಬಂದರ ಬಂದರ ಬಾದೇರಿ ಬಲದೆ ಆದಾ ರಾಜ ವಾಡೆ ರಾದಾರಿ ದಗರ ದಗರ ಬಲ ದರ ಬಲ ಬರ ಬಲ ದಗನಗ ಜಡಗರೆ ಅರ್ಥರ ವೇದಿಗರಿ ಬಲ 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 ದಗರ ಜಾರ ರಾಜಾರ ಈಡೋಲ ಜಾರ ಜಾರ ಆಡಗ ರಾಜ ವೇಡಿಗಲ ದಾರಿ ಬಾಮನ ದಾರ ಬಾಬಾ ಬಾಬಾರ ಈ ಬಾಬಾ 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 ಶಬಲ ದರ ರಿ ಬಲ 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 ದೂಡಗರ ದೇರಿ ದಗರಂದ ಇಡ ಬಲ 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 ದುಗರಗ ದರ್ಗ ಜುಡಗರ ವೇದಿಗ ರಿ ಬಲ ಬಲ ಶೌಡಲ್ ಕಾರ್ಯ ಸ್ಯಂಚನೆ ರಿ ಬಲ ಬದ ದೇವರ ಕರಗಳಲ್ಲಿ ಪ್ರಿಯರೇ ಆಮೆನ್ ನಾವು ಆಮೆನ್ ವಿಷಯಗಳನ್ನು ಒಪ್ಪಿಸಿಕೊಡೋಣ. ರೋಗ ವ್ಯಾಧಿ ಅಥವಾ ಇನ್ಯಾವುದೇ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇವತ್ತಿದೆ ಅಂತ ಒಂದು ದುಃಖಕರವಾದ ಪರಿಸ್ಥಿತಿಯಲ್ಲಿ ನಿಂತು ಇದ್ದೇವೆ. ನಾವು ಸೋತು ಹೋಗೋದು ಬೇಡ. ನಮ್ಮನ್ನು ನಾವು ಆರಾಧಿಸುವಂಥ ದೇವರು ಅದು ಜೀವಿಸುವ ದೇವರು.
ಆತನ ಸರ್ವಶಕ್ತನಾದ ದೇವರು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಡೆ ಆರಂಭದಲ್ಲಿ ಓದಿದಂಥ ವಾಕ್ಯ ಯೋಹನ 11:40. ನಾನು ನಂಬೋಣ ಪ್ರಿಯರೇ, ಯೇಸು ಸ್ವಾಮಿಯಲ್ಲಿ ಪರಿಪೂರ್ಣವಾದ ನಂಬಿಕೆ ನಾವು ಇಡುವ. ಒಂದು ಬಿಡುಗಡೆ ನಾವು ಕಾಣಲಿಕ್ಕೆ ಹೋಗ್ತೇವೆ. ನಮ್ಮ ಸ್ಥಿತಿಗತಿ ಬದಲಾವಣೆಯನ್ನು ಕಾಣಲಿಕ್ಕೆ ಹೋಗ್ತೇವೆ. ಕುಟುಂಬದಲ್ಲಿ ಬದಲಾವಣೆ ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ಆರೋಗ್ಯದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾನೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಮಾರ್ತಾ ಮರಿಯಳು ನಂಬಿದರು, ಅವರು ದೇವರ ಮಹಿಮೆಯನ್ನು ನೋಡಿದರು. ಸತ್ತು ಕೊಳೆತು ಹೋದಂಥ ಅವರ ತಮ್ಮನ ಶವ ಶರೀರ ಜೀವಂತವಾಗಿ ಎದ್ದು ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ದೇವರ ಕೈಯಲ್ಲಿ ನಿನ್ನ ಏನೇ ವಿಷಯ ಆಗಿರ್ಬೋದು, ದೇವರ ಭದ್ರವಾದ ಕೈಗಳು ಒಪ್ಪಿಸಿಕೊಡ್ರಿ. ಆತನ ಬಿಡುಗಡೆ ಮಾಡಲಿಕ್ಕೆ ಶಕ್ತನು. ಕೇವಲ ವಾಗ್ದಾನ ಮಾಡುವತ್ತನು ಮಾತ್ರವಲ್ಲ, ಮಾಡಿದ ವಾಗ್ದಾನವನ್ನು ಆತ ನೆರವೇರಿಸುವಂಥ ದೇವರಾಗಿದ್ದಾನೆ. ಔರಿ ಮಾಶಿಕರ ರೇತೆ ರೇ ಮನಸ್ಸು ಕೊಟ್ಟರು ರೋಕೋತೋ ರಿಬಾತಾರಿ ಬಾತಾರಬಾ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಇವರ ಜೀವಿತದಲ್ಲಿರುವ ಬಂಧನಗಳು ಅಳಿಯಲಿ, ಸಾಲಗಳು ನೀಗಿ ಹೋಗಲಿ, ರೋಗಗಳು ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ, ಬಂಧನಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮುರಿಯಲ್ಪಟ್ಟ ಕುಟುಂಬಗಳು ಒಂದಾಗಲಿ. ರೇಕೆಟೋ ರಥ ಲಭಸಿಕ ಯಾವ ಸಮಸ್ಯೆ ಎದುರಿಸ್ತಾ ಇದ್ದರು ಅವ್ರ ಜೀವಿತದಲ್ಲಿ ಕರ್ತನೆ ಬಿಡುಗಡೆ ಕಾಣುವಾಗೆ ಮಾಡ್ಲಿಕ್ಕೆ ಹೋಗ್ತಿರೋದಾಗ ಸ್ತೋತ್ರ. ರೇಖೆ ರಬ ಶಿಖರ ಬಲ ಸೌಖ್ಯಗಳು ನಡೆಯಲಿ ರಾಜ್ಯ. ಈಗಲೇ ಒಂದು ವ್ಯತ್ಯಾಸ ಕಾಣುವಾಗೆ ಅವರ ಕೃಪೆಯನ್ನು ಅನುಗ್ರಹಿಸುವುದಕ್ಕೆ ಸ್ತೋತ್ರ ರಾಜ್ಯ. ರೇಟೆಲ್ಲೆ ಮೆಸೆಕೆ ತುರಬಲ ಯೇಸು ನಾಮದಲ್ಲಿ ಬೆಟ್ಟಗಳು ಬಿಟ್ಟೋಗಲಿ, ಹಾಲಲ್ಲಿ ಸಮಸ್ಯೆಗಳು ಬಿಟ್ಟೋಗಲಿ. ರೈಟ್ ನಾವು ದೆರೆನ ಸಗನ ಜಗನ ಮಗನ ಅರ್ಬ ಲಬ ಸೊಕೋ ತೊರಿಯ ಲಬ ಶಿಬ್ರತ ಲಬ ತೊರಿಯಂತಲ್ ಮೇಸೆಕ್ಕೆ ತೊರು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್.